Um, Madam, can we start, madam? Yes, sir. Yeah. ಎಲ್ಲರಿಗೂ ನಮಸ್ಕಾರ. ನಾನು ಜಂಬುನಾಥನು. ಸಿ ವೆಲ್ಕಮ್ ಟು VMS ವೆಬಿನಾರ್. ಇವತ್ತು ಡಾಕ್ಟರ್ ಹರ್ಷಿತಾ ಅವರು ಬಂದಿದ್ದಾರೆ. ಸಾರಿ, ಇವತ್ತು ಡಾಕ್ಟರ್ ಅರುಣಾ ಎದ್ದಿಗಲ್ ಅವರು ಬಂದಿದ್ದಾರೆ, ಸ್ಪೆಷಲ್ ಗೆಸ್ಟ್. ಅವರ ಭೇಟಿ ಮಾಡುವ ಮೇಡಮ್ ಬತ್ಸಲ ಅವರು ಬಂದಿದ್ದಾರೆ. ಮೇಡಮ್ ಬತ್ಸಲ ಅವರು ಆಕ್ಚುಲಿ ಶಿ ಇಸ್ ದಿ ರಿಟೈರ್ಡ್ ಪ್ರಿನ್ಸಿಪಲ್ ಆಫ್ MES ಕಾಲೇಜ್ ಬೆಂಗಳೂರು. She retired in the year 2010 and she started her career as in the chemistry department. She rose to become the professor of chemistry in that college. Subsequently, in 2010, she became the principal. So, and after her retirement, she is concentrating on educating these children, especially in science and mathematics. She is doing lots of voluntary work in the field of education, and she is also taking care of some avoiding this lead poisoning, for all things that are needed to avoid lead poisoning, and she is doing lots of activity on that. So today now I request Madam Vatsala to introduce Dr. Aruna. Thank you. ಎಲ್ಲರಿಗೂ ನಮಸ್ಕಾರ. ಇಂದಿನ ಚರ್ಚೆಯ ವಿಷಯ ಅತೀವ ದುಃಖಕರವಾದ ಸನ್ನಿವೇಶಗಳನ್ನು ಹಿರಿಯರು ಹೇಗೆ ಎದುರಿಸಬಹುದು. ಅತ್ಯಂತ ಮುಖ್ಯವಾದ ಜೀವಮಾನದಲ್ಲಿ ಒಂದಲ್ಲ ಒಂದು ಸಲ ನಾವು ಎದುರಿಸುವಂತಹ ವಿಷಯ. ಇದನ್ನ ಇವತ್ತು ಅದರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೋಬೇಕು ನಾವು. ಇದು ಹಿರಿಯ ನಾಗರಿಕರಾದ ನಾವೆಲ್ಲ ನಮ್ಮ ಆಯುಸ್ಸು ಹೆಚ್ಚಿದಂತೆಲ್ಲ ಒಂದಲ್ಲ ಒಂದಿನ ಅತೀವ ಅಥವಾ ಕಷ್ಟಕರವಾದ ಶೋಕವನ್ನು ಅನುಭವಿಸುವ ಸಾಧ್ಯತೆಯನ್ನು ಎದುರಿಸಬೇಕಾಗಬಹುದು. ಇದಕ್ಕೆ ವಿವಿಧ ಕಾರಣಗಳಿರಬಹುದು. ಉದಾಹರಣೆಗೆ, ನಮ್ಮ ವೈವಾಹಿಕ ಜೀವನದ ಸಂಗಾತಿಯನ್ನು ಅಗಲುವ ಪರಿಸ್ಥಿತಿ ಎದುರಾಗಬಹುದು. ನಮಗೆ ಗಂಭೀರ ಕಾಯಿಲೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ನಮ್ಮ ಪ್ರೀತಿ ಪಾತ್ರರಾದ ಮಕ್ಕಳು ತಮ್ಮ ಮುಂದಿನ ಜೀವನ ಕಟ್ಟಿಕೊಳ್ಳುವ ಉದ್ದೇಶದಿಂದ ಅಥವಾ ಬೇರೆ ಕಾರಣಗಳಿಂದ ನಮ್ಮಿಂದ ದೂರವಾಗಬಹುದು. ನಮ್ಮ ಹತ್ತಿರದ ಗೆಳೆಯರ ಅಗಲಿಕೆ ಮತ್ತು ಒಂಟಿತನ ಕಾಡಬಹುದು. ಹಣಕಾಸಿನ ತೊಂದರೆಯಲ್ಲಿ ದಿಢೀರನೆ ಸಿಕ್ಕಿ ಹಾಕಿಕೊಳ್ಳಬಹುದು. ಇಂತಹ ಅನೇಕ ಕಾರಣಗಳಿಂದ ನಮ್ಮ ಮನಸ್ಸು ಅನಿರೀಕ್ಷಿತವಾಗಿ ಜರ್ಜರಿತವಾಗಿ ಶೋಕದಲ್ಲಿ ಮುಳುಗಿದಾಗ ಯಾವ ರೀತಿ ಅಂತಹ ಸಂದರ್ಭಗಳನ್ನು ಎದುರಿಸಬಹುದು ಅನ್ನುವ ಈ ಶೋಕದ ನಿರ್ವಹಣೆಯ ಬಗ್ಗೆ ತಮ್ಮ ಉಪಯುಕ್ತ ಸಲಹೆಗಳನ್ನು ನೀಡಲು ಪರಿಣಿತ ವೈದ್ಯರಾದ ಡಾಕ್ಟರ್ ಅರುಣಾ ಯಾದಿಯಾಲ್ ಅವರು ಈ ದಿನ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಡಾಕ್ಟರ್ ಅರುಣಾ ಯಾದಿಯಾಲ್ ಅವರ ಬಗ್ಗೆ ಒಂದು ಕಿರು ಪರಿಚಯ. ಡಾಕ್ಟರ್ ಅರುಣಾ ಯಾದಿಯಾಲ್ ಅವರು ಸೈಕಿಯಾಟ್ರಿ ಅಂದ್ರೆ ಮನಃಶಾಸ್ತ್ರದಲ್ಲಿ MD ಮಾಡಿ ಡಿಪಾರ್ಟ್ಮೆಂಟ್ ಆಫ್ ಸೈಕಿಯಾಟ್ರಿ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮಂಗಳೂರು ಇಲ್ಲಿ ಪ್ರೊಫೆಸರ್ ಅಂಡ್ ಯೂನಿಟ್ ಹೆಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. MD ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಗಳಿಸಿ IPS KC ಇಂದ ಅನೇಕ ಅವಾರ್ಡ್ ಅಂದ್ರೆ ಬಿರುದುಗಳನ್ನು ಗಳಿಸಿದ್ದಾರೆ. ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಅವರು ಬರೆದ ಪುಸ್ತಕಕ್ಕೆ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಸೈಕಿಯಾಟ್ರಿ ಅಂಡ್ ಲಿಟರೇಚರ್ ಟಾಸ್ಕ್ ಫೋರ್ಸ್ IPS ಇದಕ್ಕೆ ಕನ್ವೀನರ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಸೈಕಿಯಾಟ್ರಿ ಜರ್ನಲ್ಗಳಿಗೆ ಅಸಿಸ್ಟೆಂಟ್ ಅಥವಾ ಅಸೋಸಿಯೇಟ್ ಎಡಿಟರ್ ಆಗಿದ್ದಾರೆ. ಈಗ ವಿಮೆನ್ ಎಂಪವರ್ಮೆಂಟ್ ಸೆಲ್ ಸಮನ್ವಿ ಇನ್ IPS SZ ನ ಚೇರ್ಪರ್ಸನ್ ಆಗಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ
ಡಾಕ್ಟರ್ ಆದ ಮೇಲೆ ಮನಃಶಾಸ್ತ್ರದಲ್ಲಿ ಪರಿಣಿತಿಯನ್ನು ಗಳಿಸಿ ಅಕ್ಷರಶಃ ಬಿಡುವಿಲ್ಲದೆ ದುಡಿದರೂ ಬರಹಗಾರ್ತಿಯಾಗಿ ಗುರುತಿಸಿಕೊಳ್ಳಲು ಕೂಡ ಹೆಮ್ಮೆ ಪಡುತ್ತಾರೆ. ವಯೋಮಾನಸ ಸಂಜೀವಿನಿಯ ಈ ದಿನದ ಸಂಚಿಕೆಗೆ ಆಗಮಿಸಿ ಹಿರಿಯರ ಅತೀವ ಶೋಕದ ನಿರ್ವಹಣೆಯ ಬಗ್ಗೆ ಅಮೂಲ್ಯ ಮಾಹಿತಿ ಮತ್ತು ಸಲಹೆಗಳನ್ನು ನೀಡಲು ಬಂದಿರುವುದು ನಮ್ಮ ಹಿರಿಯ ನಾಗರಿಕರಿಗೆ ತುಂಬಾ ಸಹಾಯ ಹಸ್ತವನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಡಾಕ್ಟರೇ, ನಿಮ್ಮ ಅಮೂಲ್ಯ ಸಮಯದ ಸ್ವಲ್ಪ ಭಾಗವನ್ನು ನಮ್ಮೊಂದಿಗೆ ಕಳೆದು ದುಃಖ ನಿಭಾಯಿಸುವುದು, ಮನೋಸ್ಥೈರ್ಯ ಬೆಳೆಸಿಕೊಳ್ಳುವುದು, ಇಂತಹ ವಿಷಯಗಳನ್ನು ಚರ್ಚಿಸಲು ಮತ್ತು ಅಗತ್ಯ ಮಾರ್ಗಸೂಚಿ ಸಲಹೆಗಳನ್ನು ಕೊಡಲು ಬಂದಿದ್ದೀರಾ. ನಿಮಗೆ ಹೃತ್ಪೂರ್ವಕ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಧನ್ಯವಾದ ಮ್ಯಾಮ್. ಮೊದಲನೇದಾಗಿ ನಮ್ಮ ಸಂದೇಹಗಳಿವೆ ಕೆಲವು. ಹಿರಿಯರಲ್ಲಿ ಶೋಕ ಸಾಮಾನ್ಯವೇ? ದಯವಿಟ್ಟು ಉತ್ತರಿಸಬೇಕು. ಮೊದಲನೇದಾಗಿ ನಿಮ್ಯಾಸ್ನವ್ರಿಗೆ ಥ್ಯಾಂಕ್ಸ್ ಹೇಳಿ, ಬಿಕಾಸ್ ಈ ವಯೋಮಾನಸಿ ಸಂಜೀವನಿಯಿಂದ ಸುಮಾರು ಹಿರಿಯ ಮನಸ್ಸುಗಳನ್ನು ಮುಟ್ಟುವ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಅದಕ್ಕೆ ನನ್ನನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಕರೆದ್ರಿಂದ ನನ್ಗೂನು ಇಲ್ಲಿ ತುಂಬಾ ಕಲಿಯೋ ಎಕ್ಸ್ಪೀರಿಯನ್ಸ್ ಕೂಡ ಸಿಕ್ಕತ್ತೆ. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ ಇದನ್ನು ಮುಂದುವರ್ಸೋಣ. ಇವತ್ತಿನ ಟಾಪಿಕ್ ಆಗ್ಲೇ ಮೇಡಮ್ ಹೇಳಿದ್ರು, ವತ್ಸಲ ಮೇಡಮ್ ಹೇಳಿದ್ರು, ಹಿರಿಯರಲ್ಲಿ ಶೋಕ ಮತ್ತು ನಿರ್ವಹಣೆ ಅಂತ. ಈಗ ಒಂದ್ ಪ್ರಶ್ನೆನೂ ಕೇಳಿದ್ದಾರೆ, ಹಿರಿಯರಲ್ಲಿ ಶೋಕ ಅನ್ನೋದು ಸಾಮಾನ್ಯವಾ ಅಂತ. ಈಗ ನಾವು ಶೋಕ ಅನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಅದಕ್ಕೆ ಟೆಕ್ನಿಕಲ್ ಟರ್ಮ್ ಇಂಗ್ಲಿಷ್ ಅಲ್ಲಿ ಗ್ರೀಫ್ ಅಂತ ಹೇಳಿ. ಈಗ ಗ್ರೀಫ್ ಮತ್ತೆ ಡಿಪ್ರೆಷನ್ ಅನ್ನೋದು ಸೇಮ್ ಅಲ್ಲ. ಡಿಪ್ರೆಷನ್ ಮತ್ತೆ ಸ್ಯಾಡ್ ಆಗಿರೋದು ಕೂಡ ಸೇಮ್ ಅಲ್ಲ. ಹಂಗೆ ಶೋಕ ಅಂತ ಅಂದ್ರೆ ಬರೀ ಖಿನ್ನತೆ ಅಥವಾ ಶೋಕ ಅಂದ್ರೆ ಬರೀ ಬೇಜಾರಾಗಿರೋದು ಅನ್ನೋ ಅರ್ಥನೂ ತಕೊಳ್ಬಾರ್ದು ಇಲ್ಲಿ. ಶೋಕ ಅಂದ್ರೆ ಯಾವ್ದಾದ್ರು ಒಂದು ಲಾಸ್ ಆದಾಗ, ಯಾವ್ದಾದ್ರು ಒಂದನ್ನು ನಾವು ಕಳ್ಕೊಂಡಾಗ ಪಡುವ ದುಃಖ ಇದೆಯಲ್ಲ, ಅದಕ್ಕೆ ಸ್ಪೆಷಲ್ ಆಗಿದ್ದು ಹೆಸರು ಶೋಕ ಅಂತ ಹೇಳ್ತೀವಿ ನಾವು. ಶೋಕ ಅಂದ್ರೆ ಬರೀ ಬೇಸರ ಅಲ್ಲ, ಬರೀ ಬೇಜಾರಲ್ಲ, ಅಥವಾ ಒಂದ್ ಖಿನ್ನತೆ ರೀತಿ ಲಕ್ಷಣನೂ ಅಲ್ಲ. ಶೋಕದಲ್ಲಿ ಬೇರೆ ಬೇರೆ ಭಾವನೆಗಳನ್ನು ಬರ್ಬೋದು. ಬರೀ ಸಿಟ್ಟು ಬರ್ಬಹುದು, ಅಥವಾ ಹೆಲ್ಪ್ಲೆಸ್ನೆಸ್ ಕಾಡಬಹುದು, ನಿಸ್ಸಹಾಯಕ ನಾವು ಅಂತ ಅನ್ಸ್ಬಹುದು, ಜಿಗುಪ್ಸೆ ಬರ್ಬಹುದು. ಸೊ ಇದೆಲ್ಲದರದ್ದು ಒಂದು ಮಿಕ್ಸ್ಚರ್ ಇರತ್ತೆ ಶೋಕ ಅನ್ನೋದ್ರಲ್ಲಿ. ಶೋಕ ಬರ್ಲಿಕ್ಕೆ ಒಂದು ನಿರ್ದಿಷ್ಟವಾಗಿದ್ದು ಕಾರಣ ಕೂಡ ಇರತ್ತೆ. ಅದಕ್ಕೆ ಅದನ್ನ ನಾವು ಖಿನ್ನತೆಯಿಂದ ಬೇರೆ ಆಗಿ ನೋಡ್ತೀವಿ. ಶೋಕ ಅಂದ್ರೆ ಯಾವ್ದಾದ್ರು ಒಂದು ನಷ್ಟ ಅನುಭವಿಸಿದಾಗ ಏನು ಒಂದು ಭಾವನಾತ್ಮಕವಾಗಿದ್ದು ಒಂದು ಗೊಂದಲ ಶುರುವಾಗುತ್ತೋ ಅಂತ ಅದನ್ನ ನಾವು ಶೋಕ ಅಂತ ಹೇಳಕ್ಕೆ ಇದ್ ಮಾಡ್ತೀವಿ. ಅದ್ರಲ್ಲಿ ಬೇರೆ ಬೇರೆ ರೀತಿ ಇರ್ಬೋದು. ಮತ್ತೆ ಅದ್ರಲ್ಲಿ ಇಟ್ ಈಸ್ ಆಲ್ಸೋ ಇನ್ಫ್ಲೂಯೆನ್ಸ್ ಬೈ ಕಲ್ಚರ್, ಮತ್ತೆ ಆ ದೇಶದ ಸಂಸ್ಕೃತಿ, ಮತ್ತೆ ಆ ಎಥ್ನಿಸಿಟಿ ಅಂತ ನಾವೇನ್ ಹೇಳ್ತೀವಿ, ಎಲ್ಲಿ ಯಾವ ಜಗದ ಯಾವ ಭಾಗದಲ್ಲಿದಾರೋ ಅದರಿಂದ ಕೂಡ ಅದು ಪರಿಣಮಿಸ್ಕೊಂಡು ಬರುತ್ತೆ. ಇದು ಹಿರಿಯರಲ್ಲಿ ಸಾಮಾನ್ಯನ ಅಂತ ಒಂದು ಪ್ರಶ್ನೆ ಇದೆ. ಸಾಮಾನ್ಯ ಇರ್ಬೇಕಾಗತ್ತೆ. ಯಾಕೆ ಜಾಸ್ತಿ ಲಾಂಗಿಟಿವಿಟಿ ಜಾಸ್ತಿ ಆದಷ್ಟು, ಒಂದು ಆಯುಷ್ಯ ಜಾಸ್ತಿ ಆದಷ್ಟು, ಜಾಸ್ತಿ ಹಿರಿಯರಾಗಿ ಅವರು ಬದುಕಿದಷ್ಟು ಅವರದ್ದು ಜೀವನದಲ್ಲಿ ಕಳ್ಕೊಳ್ಳುವಂತ ಜನರು, ವ್ಯಕ್ತಿಗಳು ಅಥವಾ ವಸ್ತುಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಈಗ ಸಣ್ಣ ಪ್ರಾಯದಲ್ಲಿ ಕಳ್ಕೊಳ್ಳೋ ಸಂಭವಗಳು ಕಡಿಮೆ. ಈಗ ನಾವು 30ನೇ ವರ್ಷದಲ್ಲಿ ಇರ್ಬೇಕಾದ್ರೆ, 40ನೇ ವರ್ಷದಲ್ಲಿ ಇರ್ಬೇಕಾದ್ರೆ ಹೌದು ನಮ್ಗಿಂತ ಹಿರಿಯರಾದವ್ರನ್ನು ಕಳ್ಕೊಳ್ಳೋ ಸಾಧ್ಯತೆ ಇರತ್ತೆ. ಅದೇ ಎಷ್ಟು ಜಾಸ್ತಿ ದಿನ ಬದುಕ್ತೀವಿ. ಹಿರಿಯರಾದ್ರೆ ಒಂದು 60 ವರ್ಷ, 70 ವರ್ಷ, 80 ವರ್ಷ ಬದುಕಿರ್ತಾರೆ. ಆ ಜೀವಿತಾವಧಿಯಲ್ಲಿ ಯಾರನ್ನೋ ಒಬ್ಬರನ್ನು ಕಳ್ಕೊಳ್ಳೋ ಸಾಧ್ಯತೆ ಬಂದೇ ಬರುತ್ತೆ. ಈಗ ಸಾವಿಲ್ಲದ ಮನೆಯಿಂದ ಸಾಸಿವೆ ಅಂತ ಹೇಳ್ದಂಗೆ ಸಾವು ಯಾರನ್ನೂ ಬಿಡಲ್ಲ. ಅದ್ ಯಾವ್ದೇ ಕ್ಲಾಸ್ ನಲ್ಲಿ ಇರ್ಲಿ, ಅವರು ಯಾವ್ದೇ ಸೋಶಿಯೋ ಎಕನಾಮಿಕ್ ಹೈಯರ್ ಕ್ಲಾಸ್ ಅಲ್ಲಿ ಇರ್ಲಿ, ಮಿನಿಸ್ಟರ್ ಆಗಿರ್ಲಿ, ತುಂಬಾ ದುಡ್ಡು ಮಾಡಿರ್ಲಿ, ತುಂಬಾ ಜನಸೇವೆ ಮಾಡಿರ್ಲಿ, ತುಂಬಾ ದೇವರ ಭಕ್ತ ಆಗಿರ್ಲಿ, ಏನಾದ್ರೂ ಸಾವು ಅನ್ನೋದು ಯಾವ್ದೇ ಕಾಡದೇ ಇರಲ್ಲ. ಹಾಗಿದ್ದಾಗ ಎಲ್ಲ ಹಿರಿಯರು ಒಂದಲ್ಲ ಒಂದು ಟೈಮಲ್ಲಿ ಯಾರದ್ದೋ ಒಂದು ಸಾವನ್ನು, ಅದ್ ನಷ್ಟವನ್ನು ಅವರ ಜೀವನದಲ್ಲಿ ಅನುಭವಿಸಿರ್ತಾರೆ. ಸೊ ಯಾವ ಹಿರಿಯರಲ್ಲಿ ಈ ಶೋಕ ಅನ್ನೋದು ಸಾಮಾನ್ಯನಾ ಅಂತ ಕೇಳಿದ್ರೆ, ಯಾರಿಗೆಲ್ಲ ನಷ್ಟ ಅನುಭವಿಸಿರ್ತಾರೋ, ಯಾರೆಲ್ಲ ಒಂದು ತಮ್ಮ ಪ್ರೀತಿ ಪಾತ್ರವನ್ನು ಕಳ್ಕೊಂಡಿರ್ತಾರೋ ಆ ಸನ್ನಿವೇಶದಲ್ಲಿ ಬರೋ ಭಾವನೆಗಳನ್ನು ನಾವು ಶೋಕ ಅಂತ ಕರಿತೀವಿ. ಸೊ ಅವು ಆ ಏಜ್ ಗ್ರೂಪ್ ಅಲ್ಲಿ ನ್ಯಾಚುರಲ್ ಆಗಿ, ಸಹಜವಾಗಿ ಶೋಕ ಬರುವ ಸಂದರ್ಭಗಳು ಜಾಸ್ತಿ ಅಂತ ಹೇಳ್ಬಹುದು. ಡಾಕ್ಟ್ರೆ, ಶೋಕ ಹಿರಿಯರಲ್ಲಿ ಸಾಮಾನ್ಯ ಅಂತ ನೀವ್ ಅಂದ್ರಿ. ಇದ್ರಲ್ಲಿ ಈ ಶೋಕ ಯಾವ ರೀತಿಯಲ್ಲಿ ವ್ಯಕ್ತ ಆಗಬಹುದು? ಅದು ಹೇಳ್ದಂಗೆನೆ ರೀತಿ ಅಂತಲ್ಲ. ಶೋಕ ಅಂದ್ರೆ ಬರೀ ಬೇಜಾರಾಗಿರೋದು ಅಥವಾ ಅಳ್ತಾ ಕೂತಿರೋದು ಆ ತರದಕ್ಕೆ ಶೋಕ ಅಂತ ಹೇಳಲ್ಲ. ಹೌದು, ಅದಕ್ಕೆ ಡೆಫಿನೆಟ್
ಒಂದು ಅಂಶ ಇದ್ದೇ ಇರತ್ತೆ. ಅದನ್ನ ಕಳ್ಕೊಂಡಾಗ ಆಗುವ ನೋವು, ನೋವು ಇದ್ದೇ ಇರತ್ತೆ. ಅದು ರೀತಿಯಲ್ಲಿ ಶೋಕ ವ್ಯಕ್ತವಾಗಬಹುದು. ಒಂದು ನಾವು ಎಮೋಷನಲ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಭಾವನಾತ್ಮಕವಾಗಿ ಅದು ಹೊರಗೆ ಬರ್ಬೋದು. ಅದ್ರಲ್ಲಿ ಒಂದ್ ರೀತಿದ್ದು ಡಿಸ್ಬಿಲೀಫ್ ಅಂತ ಹೇಳ್ತೀವಿ. ಅಂದ್ರೆ ನಂಬ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ನಿನ್ನೆ ತನಕ ಇದ್ರಲ್ಲ, ನಿನ್ನೆ ತನಕ ನನ್ ಜೊತೆಗೆ ಚಹಾ ಕುಡ್ದಿದ್ರಲ್ಲ, ನಿನ್ನೆ ತಾನೇ ನಾನು ಅವ್ರ ಹತ್ರ ಮಾತಾಡಿದ್ನಲ್ಲ, ಇವತ್ತಿಲ್ಲ ಆ ಜನ ಅಂದ್ರೆ ಏನು? ಇದಾರೆ ಅವರು, ನಮ್ಗ್ ಗೊತ್ತಾಗ್ತಿಲ್ಲ ಅಷ್ಟೇ ಅಂತ ಒಂದ್ ರೀತಿದ್ದು ಅಪನಂಬಿಕೆ ತರ ಶುರು ಆಗ್ಬೋದು. ಕೆಲವರಿಗೆ ಶಾಕ್ ಆಗ್ಬೋದು. ಆ ಒಂದ್ ರೀತಿ ಅವರು ಅದೇನ್ ಹೇಳ್ತಾರೆ, ಅವರಿಗೆ ದಿಗ್ಭ್ರಮೆ ಆಗ್ಬೋದು. ಹೀಗ್ ಯಾಕಾಯ್ತು, ನಿನ್ನೆ ತನಕ ಇದ್ರು ಈಗ ಇಲ್ಲ ಅನ್ನೋಂಥದ್ದು. ಇನ್ನು ಕೆಲವರಿಗೆ ತುಂಬಾ ಸಿಟ್ಟು ಬರ್ಬೋದು. ನಾನ್ ಇಲ್ಲಿ ಇದೀನಿ ಸಾವಿ ಕಾಯ್ತಾ, ಏನ್ ನನ್ಕಿಂತ ಅರ್ಧ ವರ್ಷ ಸಣ್ಣವ್ರು ಇದ್ದವ್ರನ್ನ ಏನ್ ಕರ್ಕೊಳ್ಳೋದು ದೇವ್ರು ಅಂದ್ರೆ ಈ ರೀತಿ ಒಂದ್ ರೀತಿ ಸಿಟ್ಟು ರೀತಿ ಕೂಡ ಅದು ಮ್ಯಾನಿಫೆಸ್ಟ್ ಆಗ್ಬೋದು. ಇನ್ನು ಕೆಲವರಿಗೆ ತುಂಬಾ ತೀವ್ರವಾದ ದುಃಖ ಕಾಡಬಹುದು, ಬೇಜಾರ್ ಶುರು ಆಗ್ಬೋದು, ನಿಸ್ಸಹಾಯಕತೆ ಶುರು ಆಗ್ಬೋದು. ಈಗ ಅವ್ರು ಎಷ್ಟೇ ಅವರದ್ದು ಲೈಫ್ ಅಲ್ಲಿ ಪ್ರೊಡಕ್ಟಿವ್ ಆಗಿರ್ಲಿ, ಎಷ್ಟೇ ಕ್ಯಾಪಬಲ್ ಆಗಿರ್ಲಿ, ಯಾರನ್ನಾರು ಸತ್ತ ಹೋದ ಮೇಲೆ ಜೀವಂತ ಮಾಡಿಸೋ ಎಬಿಲಿಟಿ ಯಾರಿಗೂ ಇರಲ್ಲ. ಸೊ ಆ ರೀತಿಯಲ್ಲಿ ಒಂದು ನಿಸ್ಸಹಾಯಕತೆ ಕಾಡಬಹುದು ಅವರಿಗೆ. ತುಂಬಾ ಹತಾಶರಾಗಬಹುದು. ಇನ್ನೇನು ನನ್ನ ಲೈಫಲ್ಲಿ ಉಳ್ದಿಲ್ಲ, ಈಗಿರೋ ಒಂದ್ ಪರ್ಸನ್ ಅನ್ನೇ ನಾನು ಕಳ್ಕೊಂಡ್ಬಿಟ್ಟಿದೀನಿ, ಈ ನಷ್ಟ ತುಂಬಲಾರದ ನಷ್ಟ ನನ್ಗೆ ಅಂತ ಅನ್ಸ್ಲಿಕ್ಕೆ ಶುರು ಆಗ್ಬಹುದು. ಇನ್ನೊಂದು ಐಸೋಲೇಷನ್ ಅಂತ ಹೇಳ್ತಾರೆ. ಅಂದ್ರೆ ಇನ್ನು ನನಗೆ ಯಾರು ಇಲ್ಲ, ನಾನು ಒಬ್ನೇ, ನಾನು ಒಬ್ಬಂಟಿ, ಏಕಾಂಗಿಯಾಗೆ ಇರ್ಬೇಕು ಇನ್ನು ಲೈಫ್ ಇಡೀ ಅಂತ ತಾವು ಸಮಾಜದಲ್ಲಿ ಒಬ್ರೇ, ತಮ್ಗಿನ್ ಯಾರೂ ಇಲ್ಲ ಪ್ರೀತಿ ಪಾತ್ರರು ಅನ್ಸಕ್ ಶುರು ಆಗ್ಬಹುದು. ಸಿಕ್ಕಾಪಟ್ಟೆ ಯರ್ನಿಂಗ್ ಅಂತ ಹೇಳ್ತಾರೆ. ಅಂದ್ರೆ ತವಕ, ಅಂದ್ರೆ ಅವ್ರ ಜೊತೆಗೆ ಇರ್ಬೇಕು ಅನ್ನೋ ತವಕ ಶುರು ಆಗ್ಬಹುದು. ಇನ್ನು ಕೆಲವು ಕೇಸ್ಗಳಲ್ಲಿ ಅವ್ರವ್ರದ್ದು ಪಾರ್ಟ್ನರ್ ಇರ್ಬೋದು, ಅಥವಾ ಏಜ್ ಆಗಿರೋ ಪೇರೆಂಟ್ಸ್ ಇರ್ಬೋದು, ಅಥವಾ ಯಾರನ್ನೋ ತುಂಬಾ ಸಫರಿಂಗ್ ಅಲ್ಲಿ ನೋಡಿದಾಗ, ಈಗ ಎಲ್ಲಾ ಸಾವುಗಳು ಒಂದೇ ರೀತಿಯಾಗಿ ಸಾವುಗಳಿರಲ್ಲ. ಅನಿರೀಕ್ಷಿತವಾಗಿ ಸಡನ್ ಆಗಿ ಬರೋ ಸಾವುಗಳಿರಲ್ಲ. 2-3 ವರ್ಷದಿಂದ ಸಫರ್ ಆಗಿರ್ತಾರೆ, ಬೆಡ್ ಅಲ್ಲೇ ಇರ್ತಾರೆ, ಅವ್ರಿಗೆ ಆಗ್ಲೇ ಕ್ಯಾನ್ಸರ್ ಇರತ್ತೆ, ತುಂಬಾ ನೋವು ಅನುಭವಿಸ್ತಿರ್ತಾರೆ. ಆಗ ಸತ್ತಾಗ ಈವನ್ ಕೆಲವರಿಗೆ ರಿಲೀಫ್ ಕೂಡ ಅನ್ಸ್ಬೋದು. ಅದು ಕೂಡ ಸಹಜವಾಗಿದ್ದೇ ಶೋಕದ ಒಂದು ಭಾಗ ಅಂತ ಅನ್ಕೋಬೇಕಾಗತ್ತೆ. ಅಂದ್ರೆ ಅಯ್ಯಬ್ಬ, ಅವ್ರಿಗೆ ಅವ್ರ ದೇಹದಿಂದ ಮುಕ್ತಿ ಸಿಕ್ತಲ್ಲ, ಅಷ್ಟಾದ್ರೂ ಅವ್ರಿಗೆ ನೋವು ಕಡಿಮೆ ಆಯ್ತಲ್ಲ, ಈಸ್ ಇನ್ ಅ ಬೆಟರ್ ಪ್ಲೇಸ್ ಅಂತ ಹೇಳ್ತಾರಾಗ. ಅಂದ್ರೆ ಇಲ್ಲಿ ಈ ಭೂಮಿ ಮೇಲೆ ಇರೋದ್ಕಿಂತ ಯಾವ್ದೋ ಒಂದು ಒಳ್ಳೆ ಉತ್ತಮವಾಗಿ ಜಾಗದಲ್ಲೇ ಇದ್ದಾರೆ, ಅದರಿಂದ ನಾನು ಶೋಕ ಪಡ್ಬೇಕಾಗಿಲ್ಲ, ನಾನು ದುಃಖ ಪಡ್ಬೇಕಾಗಿಲ್ಲ ಅನ್ನೋ ಒಂದು ರಿಲೀಫ್ ಕೂಡ ಆ ಹಿರಿಯರಲ್ಲಿ ಕಾಣಿಸ್ಕೊಳ್ಬಹುದು. ಇನ್ನೊಂದು ಅದು ದೈಹಿಕವಾಗಿ ಫಿಸಿಕಲ್ ರೆಸ್ಪಾನ್ಸ್ ಆಗಿ ಕೂಡ ಹೊರಗೆ ಬರ್ಬಹುದು. ಹೇಗೆ ಅಂದ್ರೆ ನಿದ್ರಾಹೀನತೆ ಶುರು ಆಗ್ಬಹುದು. ಕೆಲವು ಸಲ ಅವ್ರು ಸತ್ತವರದ್ದು ವಾಯ್ಸ್ ಕೇಳೋದು, ಅಥವಾ ಸತ್ತವರದ್ದು ಕನ್ಸುಗಳು ತುಂಬಾ ಸ್ಪಷ್ಟವಾಗಿ ಕಾಣಿಸ್ಲಿಕ್ಕೆ ಶುರು ಆಗೋದು, ಅವ್ರ ಮುಖ ಕಾಣಿಸೋದು, ಅವ್ರ ವಾಯ್ಸ್ ಕೇಳೋದು, ನಿದ್ರಾಹೀನತೆ ಜೊತೆಗೆ ಹಸಿವಿನಲ್ಲಿ ಏರುಪೇರು, ಹಸಿವಿನೇ ಇಲ್ಲದೆ ಇರೋದು, ಸಿಕ್ಕಾಪಟ್ಟೆ ಆತಂಕ ಶುರು ಆಗೋದು, ಕೆಲವು ಸಲ ಏನು ಮಾಡದೇ ಇರೋಷ್ಟು ಒಂದ್ ರೀತಿ ಜಡತ್ವ, ಅಥವಾ ಏನು ಮಾಡದೇ ಇರುವಂತ ಲೆಥಾರ್ಜಿ ಅಂತ ಹೇಳ್ತೀವಿ ನಾವು, ಅದು ಶುರು ಆಗ್ಬೋದು. ಇನ್ನು ಕೆಲವರಿಗೆ ಸ್ವಲ್ಪ ಅರಳು ಮರಳು ತರ ಕನ್ಫ್ಯೂಷನ್ ತರ ಆಗ್ಲಿಕ್ಕೆ ಶುರು ಆಗ್ಬೋದು. ಇದಲ್ದೇನೆ 3ನೇ ಆಯಾಮ ಇದ್ರಲ್ಲಿ ನಾವು ಬಿಹೇವಿಯರಲ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಭಾವನೆಗಳನ್ನು ಹೀಗೆ ಏರ್ಪೇರಾದಾಗ, ಅದ್ರ ಜೊತೆಗೆ ದೈಹಿಕ ಸಿಂಪ್ಟಮ್ಸ್ ಕೂಡ ಸ್ಟಾರ್ಟ್ ಆದಾಗ ಅವರದ್ದು ಸ್ವಭಾವದಲ್ಲಿ ಕೂಡ ಅದು ಸ್ಪಿಲ್ ಓವರ್ ಆಗುತ್ತೆ. ಸೊ ಸ್ವಭಾವದಲ್ಲಿ ಕೂಡ ವ್ಯತ್ಯಾಸಗಳು ಬರ್ತವೆ. ಅವರಿಗೆ ಕೆಲವು ಥಿಂಗ್ಸ್ ಮೇಲೆ ಗಮನ ಕೇಂದ್ರೀಕರಿಸ್ಲಿಕ್ಕೆ ಆಗದೆ ಇರ್ಬೋದು, ಬೇಗ ಬೇಗ ಮರ್ತು ಹೋದ ಇರ್ಬೋದು, ಯಾವುದೇ ಡಿಸಿಷನ್, ಯಾವುದೇ ನಿರ್ಧಾರ ಮಾಡ್ಲಿಕ್ಕೆ ಬೇಗ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಅನಿಶ್ಚಿತತೆ ಕಾಡ್ತಾ ಇರ್ಬೋದು, ಮನಸ್ಸು ಸ್ವಲ್ಪ ಚಂಚಲ ಅಂತ ಅನ್ಸಬಹುದು. ಕೆಲವು ಸಲ ಕಾರಣ ಇಲ್ಲಿ ಕಣ್ಣಲ್ಲಿ ತುಂಬಾ ನೀರ್ ಬರೋದು, ಅಳುವಂಗ ಆಗೋದು, ಈ ರೀತಿ ಕೂಡ ಆಗುವ ಸಾಧ್ಯತೆಗಳಿರ್ತವೆ. ಸೊ ಇದೆಲ್ಲ ಅವರದ್ದು ಭಾವನಾತ್ಮಕವಾಗಿ, ಸ್ವಭಾವದ ರೀತಿಯಲ್ಲಿ, ಮತ್ತೆ ದೈಹಿಕವಾಗಿ ಕೂಡ ಅವರಲ್ಲಿ ಈ ಶೋಕ ಅನ್ನೋದು ವ್ಯಕ್ತ ಆಗ್ಬೋದು. ಇನ್ನು ನಾವು ಹಿಂದೆ ಇದರದ ಕಾಲಘಟ್ಟದಲ್ಲಿ ಹೋದ್ರೆ, ಕುಬ್ಲರ್ ರಾಸ್ ಅನ್ನೋರು ಶೋಕ ಶುರು ಆದಾಗ ಒಂದು 5 ಸ್ಟೇಜಸ್ ಅನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ಹಿರಿಯರಲ್ಲಿ ಇದೇ ಸ್ಟೇಜ್ ಗಳಲ್ಲಿ ಹೋಗ್ಬೇಕು ಅಂತ ಇಲ್ಲ, ಬಟ್ ಯೂಶಲಿ ಈ ಸ್ಟೇಜ್ ಗಳನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಶೋಕ ಶುರು ಆದಾಗ ಫಸ್ಟ್ ಶಾಕ್ ಅಂತ ಹೇಳ್ತೀವಿ. ಅವರು ಒಂದ್ ರೀತಿ ಭ್ರಮೆಗೆ ಒಳಗಾಗ್ದಂಗೆ, ಒಂದ್ ರೀತಿ ತಟಸ್ಥರಾಗ್ಬಿಡ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಒಂದು ಡಿನಯಲ್ ಅಂತ ಸ್ಟಾರ್ಟ್ ಆಗತ್ತೆ. ಇಲ್ಲ, ಅವ್ರು ಸತ್ತಿಲ್ಲ, ನೀವ್ ಸುಳ್ಳು ಹೇಳ್ತಾ ಇದ್ದೀರಾ, ಅವ್ರು ಇಲ್ಲೇ ಬದುಕಿದ್ದಾರೆ, ಎಲ್ಲೋ ಹೋಗಿದ್ದಾರೆ, ಇನ್ ಬಂದ್ಬಿಡ್ತಾರೆ, ಈ ರೀತಿದ್ದು ಅಂದ್ರೆ ಅಲ್ಲಗಳೆಯುವಿಕೆ ಅಂತ ಹೇಳ್ತೀವಿ ನಾವು. ಅವ್ರು ಸತ್ತೇ ಇಲ್ಲ, ಸಾವನ್ನ ಒಪ್ಕೊಳ್ದೇ ಇರೋ ಪರಿಸ್ಥಿತಿ ಬರ್ಬೋದು ಅವ್ರ ಮನ್ಸಿನಲ್ಲಿ. 3rd ಸ್ಟೇಜ್ ಅಲ್ಲಿ ಅವ್ರಿಗೆ ಸಿಟ್ಟು ಬರ್ಬೋದು, ಸಿಕ್ಕಾಪಟ್ಟೆ ಕೋಪ. ಯಾಕೆ ಹಿಂಗ್ ಮಾಡ್ದೆ ದೇವ್ರು, ನಾನ್ ಏನ್ ಮಾಡಿದ್ದೆ ದೇವರಿಗೆ, ನಾನ್ ಯಾರಿಗಾದ್ರೂ ಏನ್ ಅನ್ಯಾಯ ಮಾಡಿದೀನಿ, ಈ ರೀತಿ ನನಗೆ ಯಾಕೆ ಪನಿಷ್ಮೆಂಟ್ ಸಿಗ್ತಾ ಇದೆ, ಈ ರೀತಿದ್ದಾಗಿದ್ದು ಒಂದ್ ರೀತಿ ಇರ್ಬೋದು. ಅದ್ರ ಆದ್ಮೇಲೆ ಸ್ಟೇಜ್ ಅಲ್ಲಿ ಕೆಲವರು ಬಾರ್ಗೇನಿಂಗ್ ಅಂತ ಹೇಳ್ತಾರೆ. ಅಂದ್ರೆ ದೇವ್ರಿಗೆ ಒಂದು ಚೌಕಾಶಿ ಮಾಡೋ ತರ ಒಂದು ಸಿಚುವೇಶನ್. ನಾನ್ ನಿಂಗೆ ಇದೆಲ್ಲ ಮಾಡ್ತೀನಪ್ಪ, ನನ್ ಕಳ್ಕೊಂಡವ್ರನ್ನ ವಾಪಸ್ ಕೊಟ್ಬಿಡು, ಅಥವಾ ನನ್ನನ್ ಕರ್ಕೊ ಅವ್ರನ್ನ ವಾಪಸ್ ಕೊಟ್ಬಿಡು, ಈ ರೀತಿದು ಒಂದು ಬಾರ್ಗೇನಿಂಗ್ ತರದ್ದು ಶುರುವಾಗುವ ಒಂದು ಚೌಕಾಶಿ ಮನೋಭಾವ ಕೂಡ ಶುರುವಾಗುವ ಚಾನ್ಸಸ್ ಇರತ್ತೆ. ಅದಾದ್ಮೇಲೆ ಕೆಲವರು ಖಿನ್ನತೆ, ಬೇಜಾರು, ಆತಂಕ ಇದಕ್ಕೆ ಒಳಗಾಗ್ತಾರೆ.
ಇನ್ನು ಅದಾದ್ಮೇಲೆ ಅಕ್ಸೆಪ್ಟೆನ್ಸ್ ಅಂತ ಬರುತ್ತೆ, ಅಂದ್ರೆ ಒಪ್ಪಿಕೊಳ್ಳುವಿಕೆ ಬರುತ್ತೆ. ಹೌದು, ಅವ್ರು ಇನ್ನಿಲ್ಲ ನಮ್ಮ ಜೀವನದಲ್ಲಿ, ನಾವು ಅವ್ರು ಇಲ್ಲದೆ ಇರೋ ಜೀವನಕ್ಕೆನೆ ಅಡ್ಜಸ್ಟ್ ಆಗ್ಬೇಕು. ಈ ಒಪ್ಪಿಕೊಳ್ಳುವಿಕೆ ಕೂಡ ಅವರಲ್ಲಿ ಬರ್ಲಿಕ್ಕೆ ಶುರು ಆಗತ್ತೆ. ಸೊ ಈ ಎಲ್ಲ ಸ್ಟೇಜಸ್ ಅಲ್ಲಿ ಅವ್ರು ಪಾಸ್ ಆಗ್ಬೋದು. ಇದೇ ಘಟ್ಟದಲ್ಲಿ ಪಾಸ್ ಆಗ್ಬೇಕು, ಇದೇ ಪ್ರಾಸೆಸ್ ಅಲ್ಲಿ ಪಾಸ್ ಆಗ್ಬೇಕು ಅಂತಿಲ್ಲ, ಅಥವಾ ಎಲ್ಲರೂ ಎಲ್ಲಾ ಸ್ಟೇಜಸ್ ಥ್ರೂ ಹೋಗ್ಬೇಕು ಅಂತಿಲ್ಲ. ಬಟ್ ಯೂಶಲಿ ಎಲ್ಲಾ ಸ್ಟೇಜಸ್ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಹಿರಿಯರಲ್ಲೂ ಇರುತ್ತೆ. ಡಾಕ್ಟ್ರೆ, ನೀವ್ ಹೇಳಿದ್ರಿ ಚಿಕ್ಕವರು ಕೂಡ ಬೇರೆ ಕಾರಣಗಳಿಂದ ಇಂತಹ ತುಂಬಾ ದುಃಖಕರವಾದ ಸನ್ನಿವೇಶಗಳನ್ನು ಎದುರಿಸಬೇಕಾಗ್ತಾರೆ. ಹಿರಿಯರಿಗೆ ಜಾಸ್ತಿ, ಮುಖ್ಯವಾಗಿ ಸಂಗಾತಿಯನ್ನು ಕಳೆದುಕೊಂಡ್ರೆ ಅಂತ ಅಂದ್ರಿ. ಈಗ ಹಿರಿಯರಲ್ಲಿ ಈ ಶೋಕ ಬೇರೆ ವಯೋಮಾನದವರಿಗೆ ಹೋಲಿಸಿದಾಗ ಹೇಗೆ ಭಿನ್ನವಾಗಿರುತ್ತೆ? ಕೆಲವೊಂದು ನೀವು ಹೇಳಿದ್ರಿ, ಆದ್ರೂ ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ಳೋ ಆಸೆ. ನೀವ್ ಕೇಳಿರೋ ಪ್ರಶ್ನೆ ಪ್ರಸ್ತುತವಾಗಿ ಇದೆ. ಯಾಕೆಂದ್ರೆ ಈಗ ನಾನ್ ಮೊದ್ಲೇ ಹೇಳ್ದೆ, ಸಾವು ಅನ್ನೋದು ಯಾರನ್ನೂ ಬಿಡಲ್ಲ. ಮನೆಯಿಂದ ಸಾಸಿವೆ ಅಂತ ಯಾವಾಗ ಕಿಶಾ ಗೌತಮಿಗೆ ಅವರು ಗೌತಮ್ ಹೇಳಿದ್ರು, ಆ ಟೈಮಿಂದಲೇನೆ ಅದಿದೆ. ಸೊ ಇವನ್ ನಾವು ಅವ್ರ ಪ್ರೈಮ್ ಅಲ್ಲಿ ಇರೋರು, 20-30 ಅಲ್ಲಿ ಇರೋರು, 30-40 ಇಯರ್ಸ್ ಅಲ್ಲಿ ಇರೋರಿಗೂ ಕೂಡ ಶೋಕ ಕಾಡೋ ಸಾಧ್ಯತೆಗಳಿದಾವೆ. ಅವ್ರು ಯಾರಾದರೂ ಅವ್ರನ್ನ ಕಳ್ಕೊಂಡಾಗ ಈ ಶೋಕ ಅವ್ರಿಗೂ ಹಿರಿಯರಿಗೂ ಏನು ವ್ಯತ್ಯಾಸ ಅಂದ್ರೆ, ಒಂದು ಹಿರಿಯರಲ್ಲಿ ಆ ಪ್ರಾಯದಲ್ಲಿ ಸಾವಿನ ಬಗ್ಗೆ ಅಷ್ಟೆಲ್ಲ ಗೊತ್ತಿದ್ರುನು ಅವ್ರ ಆಧ್ಯಾತ್ಮಿಕ ಕಡೆ ವಾಲಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ರು ಕೂಡ ಕೆಲವು ಕೇಸ್ಗಳಲ್ಲಿ, ಎಲ್ಲಾ ಕೇಸ್ಗಳಲ್ಲಿ ಅಂತ ಹೇಳಕ್ಕಾಗಲ್ಲ, ಒಂದು 10-15% ಅನ್ಬೋದು, ಕೆಲವರಿಗೆ ಅದು ದೀರ್ಘಾವಧಿ ಕಾಲವಾಗಿ ಕಾಡ್ಲಿಕ್ಕೆ ಶುರು ಆಗತ್ತೆ. ಇನ್ನೊಂದು, ಅದು ತೀವ್ರತೆಯಲ್ಲಿ ಕೂಡ ಜಾಸ್ತಿ ಇರ್ಬೋದು. ಇನ್ನು ಕೆಲವರು ಅದಕ್ಕೆ ವೆಲ್ ಅಡ್ಜಸ್ಟೆಡ್ ಇರ್ತಾರೆ, ಅಂದ್ರೆ ಆಧ್ಯಾತ್ಮಿಕವಾಗಿ ಯಾರು ಆ ಕಡೆ ವಾಲಿರ್ತಾರೋ, ಆಗ್ಲೇ ಸಾವಿನ ಬಗ್ಗೆ ಆಗ್ಲೇ ಒಂದು ಅಕ್ಸೆಪ್ಟೆನ್ಸ್ ಬಂದಿರತ್ತೋ, ಅವರಿಗೆ ಅದು ಸುಲಭ. ಇನ್ನೊಂದು, ಆ ಟೈಮಲ್ಲಿ ಹಿರಿಯರಲ್ಲಿ ಖಿನ್ನತೆಗೆ ಜಾರುವ ಅಂಶ, ಆತಂಕಕ್ಕೆ ಜಾರುವ ಅಂಶ, ಅಥವಾ ಈವನ್ ಆತ್ಮಹತ್ಯೆಯ ಯೋಚನೆಗಳು ಕೂಡ ಬರುವ ಸಾಧ್ಯತೆಗಳು ಜಾಸ್ತಿ. ಇದು ಸ್ವಲ್ಪ ಕಡಿಮೆ ವಯಸ್ಸಿನವರಲ್ಲಿ ಇರೋದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಕಡಿಮೆ ವಯಸ್ಸಿನವ್ರಿಗೆ ಏನಾಗತ್ತೆ ಅಂದ್ರೆ, ಅವ್ರಿಗೆ ಅವ್ರದ್ದು ವಾಪಸ್ ಕೆಲ್ಸಕ್ಕೆ ಹೋಗಕ್ಕಿರತ್ತೆ, ಬೇರೆ ಜವಾಬ್ದಾರಿಗಳಿರ್ತವೆ, ಅವ್ರಿಗೆ ಇವ್ರನ್ನ ಕಳ್ಕೊಂಡಿರೋದು ವಯೋಸಹಜವಾಗಿರತ್ತೆ, ಅವ್ರದನ್ನ ಅರ್ಗಿಸ್ಕೊಳ್ಳಿಕ್ಕೆ ಸುಲಭ ಆಗತ್ತೆ. ಅದೇ ವಯಸ್ಸಾದವರಿಗೆ ಯಾರತ್ರನು ಹೇಳಕ್ಕಾಗದೆ ಇರ್ಬೋದು, ಹೇಳ್ಕೊಳ್ಳುವಂತ ಜನ ಸಿಕ್ಕದೆ ಇರ್ಬೋದು. ನಮ್ಗಿಂತ ಸಣ್ಣವ್ರ ಹತ್ರ ಹೋಗಿ ಏನ್ ಹೇಳ್ಕೊಳ್ಳೋದು ನಾವು ನಮ್ ದುಃಖನ್ನು ಅಂತ ಹೇಳದೇ ಇರ್ಬೋದು ಅವ್ರು. ಸೊ ಅವರಿಗೆ ಇರೋ ಈ ಖಿನ್ನತೆ, ಈ ಶೋಕ ಯಾರನ್ನು ಡಯಾಗ್ನೋಸ್ ಮಾಡದೆ, ಯಾರು ಟ್ರೀಟ್ ಮಾಡದೆ, ಅದು ಮೇಲೆ ಬರ್ದೇನೆ, ಗುರುತಿಸಲಾಗದೇನೆ, ಚಿಕಿತ್ಸೆಗೆ ಒಳಗಾಗದೇನೆ ಉಳ್ಕೊಂಡು ಹೋಗುವ ಸಾಧ್ಯತೆ ಕೂಡ ಹಿರಿಯರಲ್ಲಿ ಜಾಸ್ತಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಕೆಲವು ಸಲ ಮನೆಯವ್ರ ಜೊತೆಗೆ ಇದನ್ನೆಲ್ಲ, ಮನೆಯಲ್ಲೇ ಜನ ಇದ್ರೆ ಕೂಡ ಅವ್ರದರ ಜೊತೆಗೆ ಅದನ್ನ ಹೇಳ್ಕೊಳಕ್ಕೆ ಹಿಂಜರಿಕೆ ತೋರಿಸ್ತಾರೆ. ನಾನೇ ಮನೆಯಲ್ಲಿ ನಾನೇ ಹಿಂಗ್ ಅಳ್ತಾ ಕೂತ್ರೆ, ನಂದು ದುಃಖದ ಕಥೆನ ಹೇಳ್ತಾ ಕೂತ್ರೆ, ಗೋಳ್ ಕಥೆನ ಹೇಳ್ತಾ ಕೂತ್ರೆ ಯಾರ್ ಕೇಳ್ತಾರೆ, ನಂದು ಘನತೆಗೆ ಅದ್ ಸರಿಯಲ್ಲ ಅಂತ ಅನ್ಕೊಂಡು ತುಂಬಾ ಜನ ಅದನ್ನು ಹೇಳ್ಕೊಳಕ್ಕೆ ಪಡಲ್ಲ. ಅದು ಕೂಡ ಆಗತ್ತೆ. ಇನ್ನೊಂದು, ಶೋಕದ್ದು ಓವರ್ಲೋಡ್ ಅಂತ ಹೇಳ್ತೀವಿ ನಾವು, ಬೀರಿವ್ಮೆಂಟ್ ಓವರ್ಲೋಡ್ ಅಂದ್ರೆ ಕೆಲವು ಹಿರಿಯರಲ್ಲಿ ಮೇಲಿಂದ ಮೇಲೆ ಸಾವನ್ನು ಅನುಭವಿಸೋ ಒಂದು ಸಂಭವ ಬರ್ಬೋದು. ಫಸ್ಟಿಗೆ ಅವ್ರ ಹೆಂಡತಿಯನ್ನ ಕಳ್ಕೊಳ್ತಾರೆ, ಆಮೇಲೆ ಅವ್ರದ್ ಮನೆಯಲ್ಲೇನೆ ಇನ್ನೊಬ್ರು ಅಣ್ಣನನ್ನ ಕಳ್ಕೊಳ್ತಾರೆ, ಮತ್ತೆ ಇನ್ಯಾರನ್ನೋ ಫ್ರೆಂಡ್ ಅನ್ನ ಕಳ್ಕೊಳ್ತಾರೆ. ಸೊ ಒಂದ್ 2-3 ತಿಂಗಳು ಗ್ಯಾಪ್ ಅಲ್ಲೇನೆ ಒಂದ್ 2-3 ಸಾವನ್ನು ನೋಡುವ ಸಾಧ್ಯತೆಗಳು ಅಥವಾ ಸಂಭವ ಜಾಸ್ತಿ ಇರತ್ತೆ ಹಿರಿಯರಲ್ಲಿ. ಅಂತವ್ರಲ್ಲಿ ಅವು ಇನ್ನು ಒಂದು ಶೋಕದಿಂದ, ಒಂದು ನಷ್ಟದಿಂದನೇ ಹೊರಗ್ ಬಂದಿರಲ್ಲ. ಇನ್ನೊಂದು ಇದನ್ನು ಮಾಡ್ಕೊಳ್ಬೇಕಾಗಿ ಬರಬಹುದು, ಅದನ್ನು ನಿರ್ವಹಿಸ್ಕೊಳ್ಳಿಕ್ಕೆ ಅವ್ರಿಗೆ ಕಷ್ಟ ಆಗಬಹುದು ಅನ್ನೋದೊಂದಿದೆ. ಇನ್ನೊಂದು, ಹಿರಿಯರಲ್ಲೂ ಮತ್ತೆ ನಾವು ವಯಸ್ಸು ಕಡಿಮೆ ಇದ್ದವರಲ್ಲೂ ಕಂಪೇರ್ ಮಾಡಿದಾಗ, ಹಿರಿಯರಲ್ಲಿ 85 ವರ್ಷದ ಮೇಲೆ ಈ ತರ ಕಾಂಪ್ಲಿಕೇಟೆಡ್ ಆಗೋದು, ತೀವ್ರತರೆ ಪಡ್ಕೊಳ್ಳೋದು ಜಾಸ್ತಿ. ಅದೇ 25-4 ವಯಸ್ಸು ಆಕ್ಚುಲಿ ಆಗಿ ರಿಲೇಟ್ ಮಾಡ್ಕೊಳ್ಳೋ ಅಥವಾ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಜಾಸ್ತಿ ಇರತ್ತೆ. ಇನ್ನೊಂದು, ಬರೀ ಸಾವಾದಾಗ ಮಾತ್ರ ಶೋಕ ಅಂತ ಅಲ್ಲ ಹಿರಿಯರಲ್ಲಿ. ಕೆಲವು ಸಲ ಅವ್ರ ಜಾಬ್ ಕಳ್ಕೊಂಡಾಗ, ಕೆಲವರು ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಶಿಫ್ಟ್ ಆದಾಗ, ಅವ್ರು ಇರೋ ಶಹರ್ ಅಥವಾ ಅವ್ರು ಇರೋ ಸಿಟಿಯನ್ನು ಬಿಟ್ಟು ಬೇರೆ ಕಡೆ ಸ್ಥಳಾಂತರ ಮಾಡ್ಕೊಂಡಾಗ, ಅವ್ರದ್ ಹೆಲ್ತ್ ಡಿಟೋರಿಯೇಟ್ ಆದಾಗ, ಅಥವಾ ಅವ್ರದ್ ಯಾವ್ದೋ ಒಂದು ಬಾಡಿ ಫಂಕ್ಷನ್ ಮಾಡ್ತಾ ಇಲ್ಲ ಅಂದಾಗ, ಈ ರೀತಿ ಆದಾಗ ಕೂಡ ಅವರಿಗೆ ಆ ಶೋಕ
ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಬರೀ ಸಾವಲ್ಲ, ಬೇರೆ ರೀತಿದ್ದು ಲಾಸ್ ಕೂಡ ಅವರಲ್ಲಿ ಈ ಗ್ರೀಫ್ ಅನ್ನು ಅಥವಾ ಶೋಕವನ್ನು ಉತ್ಪಾದಿಸುವ ಸಾಧ್ಯತೆ ಇರುತ್ತೆ. ಡಾಕ್ಟ್ರೆ, ಆ ಶೋಕ ಪ್ರತಿ ಮನುಷ್ಯನಲ್ಲೂ ಅವನ ಜೀವನದಲ್ಲಿ ಒಂದು ಬಾರಿ ಅಥವಾ ಅನೇಕ ಬಾರಿ ಅನುಭವಿಸಬೇಕಾಗ್ಬಹುದು ಅಂತ ಹೇಳಿದ್ರಿ, ಒಪ್ಪತಕ್ಕ ವಿಷಯನೇ. ಆದ್ರೆ ಇವತ್ತಿನ ಮುಖ್ಯವಾದ ವಿಷಯ ಅಂದ್ರೆ ಕ್ಲಿಷ್ಟಕರವಾದ ಶೋಕ, ಡೀಪ್ ಗ್ರೀಫ್ ಅನ್ನೋದು. ಹಾಗಂದ್ರೆ ಏನು, ಅದನ್ನು ವಿವರಿಸಿ ಹೇಳ್ತೀರಾ? ಕ್ಲಿಷ್ಟ ಜ್ಞಾನ ಸಾವು ಅನ್ನೋದು ಎಲ್ಲ ಕಡೆ ಇದ್ದೇ ಮೇಲೆ ಅದು ಸಾವನ್ನು ನಾವು ಶೋಕ ಅಂತ ಹೇಳ್ತೀವಿ. ಸೊ ಶೋಕ ಅನ್ನೋದು ಸಹಜನೇ. ಎಷ್ಟು ತನಕ ಸಹಜ ಅನ್ನೋ ಪ್ರಶ್ನೆ ಬರುತ್ತೆ. ಒಂದು ದಿನ ಹತ್ರೆ ಸಹಜನಾ, 2 ದಿನ ಹತ್ರೆ ಸಹಜನಾ, 1 ತಿಂಗಳು ಅಳ್ತಾ ಇದ್ರೆ ಯೂಶಲಿ ನಾವು 3 ರಿಂದ 6 ತಿಂಗಳವರೆಗೂ ಅವರದ್ದು ನೆನಪು ಕಾಡ್ತಾ ಇರತ್ತೆ, ಅದ್ರ ನೆನಪಲ್ಲೇ ಇರ್ತಾರೆ, ಅದರಿಂದ ಹೊರಗ್ ಬರಕ್ ಕಷ್ಟ. ಸೊ 6 ತಿಂಗಳವರೆಗೂ ಅವ್ರಿಗೆ ಆ ಬೇಜಾರು, ಅದನ್ನ ನಾವು ನಾರ್ಮಲ್ ಕರಿಯಕ್ಕಾಗಲ್ಲ, ಮಾನಸಿಕ ಕಾಯಿಲೆ ಅಂತ ಕರಿಯಕ್ಕಾಗಲ್ಲ. ಅದೇ ಈ ಕಾಂಪ್ಲಿಕೇಟೆಡ್ ಗ್ರೀಫ್ ಅಂತ ನಾವೇನ್ ಹೇಳ್ತೀವೋ, ಅಂದ್ರೆ ಶೋಕ ತೀವ್ರತೆಯನ್ನು ಪಡ್ಕೊಂಡಾಗ ಅಥವಾ ಅದು ನಾರ್ಮಲ್ ಸಹಜತೆಯನ್ನು ಮೀರಿ ಅಸಹಜ ಅಥವಾ ಕಾಯಿಲೆದು ಲಕ್ಷಣಗಳು ತೋರಿಸ್ಲಿಕ್ಕೆ ಶುರುವಾದಾಗ ಅದನ್ನು ಕಾಂಪ್ಲಿಕೇಟ್ ಅಂತೀವಿ ಅಥವಾ ಕ್ಲಿಷ್ಟಕರವಾದ ಶೋಕ ಅಂತ ಹೇಳ್ತೀವಿ. ಈ ಕ್ಲಿಷ್ಟಕರವಾದ ಶೋಕದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ದೀರ್ಘಾವಧಿ, ಅದು 6 ತಿಂಗಳ ಅದು ಪ್ರೊಲಾಂಗ್ ಇಂಟೆನ್ಸಿಟಿ ಆಗೋದೇ ಇಲ್ಲ. ಇನ್ನೊಂದು ನಾನು ಆಗ್ಲೇ ಹೇಳ್ದಂಗೆ ತೀವ್ರತೆ ಕೂಡ ಜಾಸ್ತಿ ಇರುತ್ತೆ. ದುಃಖ ಪಡ್ಕೊಳ್ಬೇಕಾದ್ರೂ ಅದನ್ನು ಅವರು ಬೇರೆಯವ್ರ ತರ ಅದನ್ನ ಚೆನ್ನಾಗಿ ಅವ್ರನ್ನ ನೆನ್ಸ್ಕೊಂಡು ಮಧ್ಯ ಮಧ್ಯದಲ್ಲಿ ನಕ್ಕೊಂಡು ಅವ್ರ ಬಗ್ಗೆ ಕಳಿಯಲ್ಲ. ಸಿಕ್ಕಾಪಟ್ಟೆ ಆಗಿದ್ದು ದುಃಖ ಇರತ್ತೆ, ಏನು ಮಾಡ್ಬೇಕು ಅಂತ ಅನ್ಸಲ್ಲ, ಖಿನ್ನತೆಗೆ ಜಾರುವ ಅಂಶಗಳು ಜಾಸ್ತಿ ಇರತ್ತೆ, ತಾವ್ಯಾಕೆ ಬದುಕಿರ್ಬೇಕು, ಜೀವನದ ಬಗ್ಗೆ ಜಿಗುಪ್ಸೆ, ತಾತ್ಸಾರ, ಆತ್ಮಹತ್ಯೆದು ಯೋಚನೆಗಳು, ಇದು ಕೂಡ ಬಂದ್ರೆ ಅದು ಕ್ಲಿಷ್ಟಕರವಾಗಿದ್ದು ಶೋಕದ್ದೇ ಒಂದು ಭಾಗ. ಇದ್ರ ಜೊತೆಗೆ ಕೆಲವರಿಗೆ ಸೈಕೋಸಿಸ್ ಅಂತ ಹೇಳ್ತೀವಿ ನಾವು, ಮತಿಭ್ರಮಣೆ ತರ ಕೂಡ ಶುರು ಆಗತ್ತೆ. ಅವರದ್ದೇ ವಾಯ್ಸ್ ಕೇಳ್ದಂಗ ಆಗೋದು, ಅವ್ರ ವಸ್ತುಗಳೆಲ್ಲ ಮಾತಾಡ್ದಂಗ ಆಗೋದು, ಆ ವಸ್ತುಗಳಿಗೆ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಇಟ್ಟಂಗ ಅನ್ಸೋದು. ಸೊ ಈ ತರದ್ದು ಸ್ಟಾರ್ಟ್ ಆಗುವ ಸಂಭವ ಇರತ್ತೆ. ಅಷ್ಟೇ ಅಲ್ಲದೆ ಅವರಿಗೆ ಆ ಸಾವನ್ನು ಒಪ್ಕೊಳ್ಳಿಕ್ ಆಗದೆ ಇರೋ ಮನಸ್ಥಿತಿ ಇರೋದ್ರಿಂದ ಜೀವನಕ್ಕೆ ತಮ್ಗಿನ್ನೇನು ಗುರಿ ಇಲ್ಲ. ಸೊ ಅವ್ರು ಬಿಟ್ಟು ಹೋಗಿರೋ ವಸ್ತುಗಳ ಬಗ್ಗೆನೆ ಜಾಸ್ತಿಯಾಗಿ ಅತಿಯಾದ ಗಮನ, ಅದನ್ನೇ ಇಟ್ಕೊಂಡಿರೋ ತಮ್ಮ ದೈನಂದಿನ ಕೆಲಸಗಳನ್ನು ಮಾಡ್ಕೊಳ್ಲಿಕ್ ಆಗದೆ ಇರೋಷ್ಟು ಅವರು ಕುಗ್ಗುತ್ತಾ ಹೋಗ್ತಾರೆ. ತಾವ್ ಸ್ನಾನ ಮಾಡಕ್ ಕೇಳಲ್ಲ, ಊಟ ಮಾಡಕ್ ಕೇಳಲ್ಲ, ನಾನ್ ಯಾಕೆ ಊಟ ಮಾಡ್ಬೇಕು, ಊಟ ಮಾಡಿದ್ರೆ ಇನ್ನೂ ಬದುಕ್ತೀನಿ, ನಂಗ್ ಬದುಕೋದ್ ಬೇಡ ಅಂತ ಹೇಳೋದು. ಮತ್ತೆ ಅವ್ರಿಗೆ ಏನೆಲ್ಲ ಕೆಲವು ರಿಮೈಂಡರ್ಸ್ ಇರುತ್ತೋ ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಯಾವ್ದೋ ಸೋಷಿಯಲ್ ಫಂಕ್ಷನ್ಗೆ ಹೋದ್ರೆ ಅವ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಸೊ ಈ ತರದ್ದು ಕೂಡ ಅಲ್ಲಿ ಸ್ಟಾರ್ಟ್ ಆಗುವ ಸಂಭವ ಇರತ್ತೆ. ಸೊ ಕೆಲವರೆಲ್ಲ ಈ ಟೈಮಲ್ಲೇನೆ ನಿದ್ರಾಹೀನ ಶುರುವಾಗಿ ಈವನ್ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಹೇಳ್ತೀವಿ ನಾವು, ಮಾದಕ ವಸ್ತುಗಳ ಬಳಕೆ ಕೂಡ ಈ ಟೈಮಲ್ಲಿ ಸ್ಟಾರ್ಟ್ ಆಗೋ ಸಾಧ್ಯತೆ. ಹಿರಿಯರಾದ್ರೂ ಅವ್ರ ದುಃಖವನ್ನು ಮುಳುಗಿಸ್ಕೊಳ್ಳಿಕ್ಕೋಸ್ಕರ ಮದ್ಯಪಾನ ಅಥವಾ ಧೂಮಪಾನ ಈ ತರದನ್ನು ಶುರು ಮಾಡ್ಕೊಂಡು ಅದ್ರಲ್ಲಿ ವ್ಯಸನಿಗಳಾಗೋದನ್ನು ಕೂಡ ನಾವು ನೋಡಿದೀವಿ. ಸೊ ಇದು ದೀರ್ಘಾವಧಿವರೆಗಿದ್ರೆ ಮತ್ತೆ ಎಲ್ಲ ಗುಣಲಕ್ಷಣಗಳು ತೀವ್ರತೆ ಜಾಸ್ತಿ ಇದ್ರೆ ನಾವು ಅದನ್ನು ಕ್ಲಿಷ್ಟಕರವಾಗಿದ್ದು ಗ್ರೀಫ್ ಅಥವಾ ಕಾಂಪ್ಲಿಕೇಟೆಡ್ ಗ್ರೀಫ್ ಅಥವಾ ಕ್ಲಿಷ್ಟಕರವಾದ ಶೋಕ ಎಲ್ಲರಿಗೂ ಇದು ಕಾಡಲ್ಲ. ಹಿರಿಯರಲ್ಲಿ ಕೂಡ ಒಂದು 8 ರಿಂದ 10% ಜನರಿಗೆ ಶೋಕ ಕ್ಲಿಷ್ಟಕರವಾಗಿದ್ದು ಶೋಕಕ್ಕೆ ಬದಲಾಗುವ ಚಾನ್ಸಸ್ ಇದೆ. ಎಸ್ಪೆಷಲಿ ಯಾರಿಗೆ ಕೌಟುಂಬಿಕವಾಗಿ ಅಷ್ಟು ಸಪೋರ್ಟ್ ಇರಲ್ವೋ ಅಥವಾ ಪ್ರೀತಿ ಆಸರೆ ಕೊಡೋರು ಜಾಸ್ತಿ ಜನ ಇಲ್ವೋ ಕುಟುಂಬದಲ್ಲಿ, ಹಂಗಿದ್ದವರಿಗೆ ಅದು ಇನ್ನೂ ಜಾಸ್ತಿ ತೀವ್ರವಾಗಿ ಕಾಡೋ ಸಾಧ್ಯತೆಗಳು ಇದಾವೆ. ಡಾಕ್ಟ್ರೆ, ಈ ಕ್ಲಿಷ್ಟಕರವಾದ ಶೋಕವನ್ನ ನಿರ್ವಹಿಸಿಕೊಳ್ಳದೆ ಹೋದ್ರೆ ಅದರ ಪರಿಣಾಮಗಳೇನಾಗಬಹುದು? ನಾವ್ ಯಾವಾಗ್ಲೂ ಕೇಳ್ತೀವಿ, ಹೇಗೂ ಸಾವು ಬಂದೇ ಬರುತ್ತೆ, ಅದನ್ನೇನ್ ತಡಿಯಕ್ಕಾಗಲ್ಲ, ನಾವು ಡಾಕ್ಟರ್ ಯಾವ ದೇವ್ರು ತಡಿಯಕ್ಕಾಗಲ್ಲ, ಅದರಿಂದ ಬರೋ ಶೋಕನಾದ್ರೂ ಯಾಕೆ ತಡಿಬೇಕು, ಅದು ಸಹಜ ಹೇಳ್ತಿದ್ದೀರಲ್ಲ ಅಂತ. ಒಂದು, ಅದು ಕ್ಲಿಷ್ಟಕರವಾದ್ಮೇಲೆ ಅದು ಸಹಜತೆಯ ಪರದಿಯನ್ನು ಮೀರಿ ಅಸಹಜ ಆಗೋಗಿದೆ, ಅದು ಕಾಯಿಲೆದು ಲಕ್ಷಣಗಳನ್ನು ತೋರಿಸ್ತಾ, ಖಂಡಿತವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಇನ್ನೊಂದೇನಂದ್ರೆ ಅದು ನಾವು ಟ್ರೀಟ್ ಮಾಡದೆ ಹಾಗೆ ಬಿಟ್ರೆ ಇಟ್ ವಿಲ್ ಟೇಕ್ ಅ ಟಾಕ್ ಆನ್ ದ ಫಿಸಿಕಲ್ ಹೆಲ್ತ್, ಅಂದ್ರೆ ದೈಹಿಕವಾಗಿ ಕೂಡ ಅದರ ಮೇಲೆ ಪರಿಣಾಮ ಬೀಳ್ಲಿಕ್ಕೆ ಶುರು ಆಗ್ಬೋದು. ಅವ್ರ ಮೇಲೆ ಅವರನ್ನು ಸೆಲ್ಫ್ ನೆಗ್ಲೆಕ್ಟ್ ಅಥವಾ ಅವರದ್ದು ದೈನಂದಿನ ಕಾರ್ಯಗಳನ್ನು ಮಾಡ್ಕೊಳ್ದೆ ಇರೋದು. ಈಗ ಡಯಾಬಿಟಿಸ್ ಇರುತ್ತೆ, ಅವರಿಗೆ BP ಇರುತ್ತೆ, ಮಾತ್ರೆ ತಗೊಳ್ದೆ ಇರೋದು, ಶುಗರ್ ಲೋ ಮಾಡ್ಕೊಳ್ಳೋದು ಅಥವಾ ಸಿಕ್ಕಾಪಟ್ಟೆ ತಿನ್ನೋದು, ಸಿಕ್ಕಾಪಟ್ಟೆ ತಿಂದೆ ಇರೋದು, ಈ ತರದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು. ಆಗ್ಲೇ ನಾನು ಹೇಳ್ದಂಗೆ ಮದ್ಯವ್ಯಸನ ಅದು ಕೂಡ ಸ್ಟಾರ್ಟ್ ಆಗ್ಬೋದು. ಇದೆಲ್ಲ ರಾಂಗ್ ಕೋಪಿಂಗ್ ಟೆಕ್ನಿಕ್ಸ್ ಅಂತೀವಿ, ಅಂದ್ರೆ ಅವ್ರು ನಿರ್ವಹಿಸ್ಕೊಳ್ಲಿಕ್ಕೆ ತಪ್ಪು ಶುರು ಮಾಡಿದಾಗ ಈ ತರ ಆಗತ್ತೆ. ದೈಹಿಕವಾಗಿ ಕೂಡ ಅವರ ಮೇಲೆ ಪ್ರಾಬ್ಲಮ್ಸ್
ಎಸ್ಪೆಷಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್, ಹೃದಯ ಮತ್ತೆ ಮಿದುಳಿಗೆ ಸಂಬಂಧಪಟ್ಟಿದ್ದು, ರಕ್ತಕ್ಕೆ ಸಂಬಂಧಪಟ್ಟಿದ್ದು ಕಾಯಿಲೆಗಳು ಜಾಸ್ತಿ ಆಗ್ಬೋದು. ಅವರಲ್ಲಿ ರೋಗ ನಿರೋಧಕ ಅಂಶಗಳು ಕಡಿಮೆ ಆಗಿ ಅವರಲ್ಲಿ ಇನ್ಫೆಕ್ಷನ್ಸ್, ಸೋಂಕು ಕಾಯಿಲೆಗಳು ಜಾಸ್ತಿ ಆಗಬಹುದು. ಅದಲ್ದೇನೆ ಅವರದ್ದು ಮತ್ತೆ ಬೇರೆಯವ್ರದ್ದು ಇರೋ ಸಂಬಂಧಗಳು ಕೆಡ್ಲಿಕ್ಕೆ ಶುರು ಆಗ್ಬೋದು. ಮನೆಯಲ್ಲಿ ಇತರರ ಜೊತೆಗಿದ್ದು ಸಂಬಂಧ ಕೆಟ್ಟು ಹೋಗ್ಲಿಕ್ಕೆ ಶುರು ಆಗ್ಬೋದು. ಯಾಕಂದ್ರೆ ಇವರ ಬಿಹೇವಿಯರ್ ಅಷ್ಟು ಆ ಟೈಪ್ ಇರಲ್ಲ. ಸೊ ಯಾರು ಅವ್ರ ಜೊತೆಗೆ ರಿಲೇಟ್ ಮಾಡ್ಕೊಳ್ಳೋಕೆ ಆಗಲ್ಲ. ಅವರದ್ದು ಡೈಲಿ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೋ ಅದು ಕೂಡ ಅವರು ಮರೆತು ಅದರಲ್ಲಿ ಕೂಡ ಕೆಲವು ಲೋಪ ದೋಷಗಳು ಕಾಣಿಸ್ಲಿಕ್ಕೆ ಶುರು ಆಗ್ಬೋದು. ಇನ್ನು ಕೆಲವರು ಹೈ ರಿಸ್ಕ್ ಬಿಹೇವಿಯರ್ ಅಂತ ಹೇಳ್ತೀವಿ, ಅಂದ್ರೆ ತಮ್ಗೆ ತಾವೇ ಅಪಾಯ ತಂದ್ಕೊಳ್ಳೋಂತ ಸ್ವಭಾವಗಳು ಕೂಡ ಈ ಟೈಮಲ್ಲಿ ನಾವು ಈ ತೀವ್ರತರವಾದ ಅಥವಾ ಕ್ಲಿಷ್ಟಕರವಾದ ಶೋಕವನ್ನು ನಿರ್ವಹಿಸದೆ ಹೋದ್ರೆ ಅದು ಕೂಡ ಶುರುವಾಗುವ ಸಾಧ್ಯತೆ ಇರುತ್ತೆ. ಇನ್ನೊಂದು ಅವರದ್ದು ಬುದ್ಧಿಮತ್ತೆ ಮೇಲೆ ಕೂಡ ಅದು ಎಫೆಕ್ಟ್ ಆಗ್ಬೋದು. ಕಾಗ್ನಿಟಿವ್ ಫಂಕ್ಷನ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಾವು ದೈನಂದಿನ ಏನೆಲ್ಲ ನಾವು ನಿರ್ಧಾರ ಮಾಡ್ತೀವೋ, ಏನಂದಿಲ್ಲ ಡೈಲಿ ಕೆಲಸ ಮಾಡ್ತೀವೋ, ಏನೆಲ್ಲ ಒಂದು ಸಮಸ್ಯೆ ಬಂದೆ ಅದನ್ನು ಪರಿಹಾರ ಮಾಡ್ಕೋತೀವೋ, ಇದೆಲ್ಲ ಒಂದು ಬುದ್ಧಿಮತ್ತೆ ಕೂಡ ಅವರಲ್ಲಿ ಕ್ಷೀಣಿಸ್ತಾ ಹೋಗುತ್ತೆ. ಅವ್ರು ಯಾವ್ದಕ್ಕೂ ಅದಕ್ಕೆ ಗಮನ ಕೇಂದ್ರೀಕರಿಸಲ್ಲ, ಅದಕ್ಕೆ ಬುದ್ಧಿ ನೆಡಕ್ ಹೋಗಲ್ಲ. ಸೊ ಅದ್ರಲ್ಲಿ ಕೂಡ ಅಂಶಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಆಗತ್ತೆ. ಹಾಗೆ ಬಿಟ್ರೆ ಇದು ಮುಂದೆ ಖಿನ್ನತೆಗೆ ಹೋಗಿ ಆತಂಕ ಮನೋಬೇನೆ ಆಗಿ ಆತ್ಮಹತ್ಯೆಯದ್ದು ಯೋಜನೆಗಳಿಗೆ ಬದಲಾಗುವ ಚಾನ್ಸಸ್ ಕೂಡ ಇರುತ್ತೆ. ಸಾವು ಕೂಡ ಸಂಭವಿಸುವ ಸಾಧ್ಯತೆ ಇರುತ್ತೆ. ಡಾಕ್ಟ್ರೆ, ಈ ಕ್ಲಿಷ್ಟಕರವಾದ ಶೋಕ ಅಂತ ನೀವು ಹೇಳಿದ್ರಿ, ನಿರ್ವಹಿಸ್ಕೊಳ್ಳದೆ ಇದ್ರೆ ಏನೇನ್ ತೊಂದರೆ ಆಗ್ಬೋದು ಅಂತ ಹೇಳಿದ್ರಿ. ಈ ತರ ಅಸಹಜವಾದ ಶೋಕದಲ್ಲಿ ಬೇರೆ ಬೇರೆ ವಿಧಗಳು ಇದೆಯಾ? ಖಂಡಿತವಾಗಿ ಕ್ಲಿಷ್ಟಕರವಾದ ಶೋಕ ಅಥವಾ ಕಾಂಪ್ಲಿಕೇಟೆಡ್ ಗ್ರೀಫ್ ಅಂತ ನಾವೇನ್ ಹೇಳ್ತೀವೋ ಅದರಲ್ಲಿ ಬೇರೆ ಬೇರೆ ತರ ಇದೆ. ಒಂದನ್ನು ನಾವು ಕ್ರಾನಿಕ್ ಗ್ರೀಫ್ ಅಂತ ಹೇಳ್ತೀವಿ. ಅಂದ್ರೆ ಈಗ 6 ತಿಂಗಳು ಉಳಿದೆ ದೀರ್ಘಾವಧಿಯಾಗಿ ಅದು ಮುಂದುವರಿತಾ ಹೋಗೋದು. 1 ವರ್ಷ ಆದ್ರೂ ಅದೇ ತರ ಮನಸ್ಥಿತಿ, 2 ವರ್ಷ ಆದ್ರೂ ಅದೇ ತರ ಮನಸ್ಥಿತಿ. ಏನವರು ಅದು ಖಿನ್ನತೆಯಲ್ಲಿ ಮುಳುಗಿರ್ತಾರೋ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗದೆ ಇರೋ ಪರಿಸ್ಥಿತಿ ಇರ್ಬೋದು. 6 ತಿಂಗಳಿಂದ ಮುಂದೆ ವರಿತಾ ಹೋದ್ರೆ 1 ವರ್ಷ 2 ವರ್ಷ ದೀರ್ಘಾವಧಿವಾದ ಕಾಲ ಹೋಗ್ತಾ ಹೋದ್ರೆ ಅದನ್ನ ಕ್ರಾನಿಕ್ ಗ್ರೀಫ್ ಅಂತ ಹೇಳ್ತೀವಿ. ಇನ್ನೊಂದು ಡಿಲೇಡ್ ಗ್ರೀಫ್, ಈಗ ಸತ್ತ ಕೂಡ್ಲೆ ಅವರು ವೆಲ್ ಅಡ್ಜಸ್ಟೆಡ್ ತರ ಹೊಂದಾಣಿಕೆ ಮಾಡ್ಕೊಂಡವ್ರ ತರ ಕಾಣಿಸ್ತಾರೆ. ಬಟ್ ಈ 2-3 ತಿಂಗಳಾದ್ಮೇಲೆ, 6 ತಿಂಗಳಾದ್ಮೇಲೆ ಸಡನ್ ಆಗಿ ಅವ್ರಿಗೆ ಹಿಟ್ಟಾಗತ್ತೆ, ನನ್ ಹೆಂಡತಿ ಇಲ್ಲ, ನನ್ನನ್ನು ಯಾರು ಮೊದ್ಲಿನ ತರ ನೋಡ್ಕೋತಾ ಇಲ್ಲ, ನಂಗೆ ಮೊದ್ಲೇ ಲೈಫೇ ಇಲ್ಲ, ನನ್ ಜೊತೆಗೆ ಅವಳ ಜೊತೆಗೆ ನಾನು ಒಂದ್ ಪಾರ್ಟ್ ಸತ್ತು ಹೋಗಿದ್ದೀನಿ, ಈ ತರ ಹೇಳ್ಕೊಳ್ಳೋರು ಇರ್ತಾರೆ. ಸೊ ಅದು ಡಿಲೇಡ್ ಗ್ರೀಫ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಸಾವು ನೋವು ಅನುಭವಿಸಿದ ಕೂಡ್ಲೆ ಅದು ತಟ್ಟಲ್ಲ, ಸ್ವಲ್ಪ ದಿನ ಬಿಟ್ಟು, ಸ್ವಲ್ಪ ತಿಂಗಳುಗಳು ಬಿಟ್ಟು ಅದು ತಟ್ಟುವ ಸಾಧ್ಯತೆಗಳು ಇರ್ತವೆ. ಇನ್ನೊಂದು ಎಕ್ಸಾಗರೇಟೆಡ್ ಗ್ರೀಫ್ ಅಂತ ಹೇಳ್ತೀವಿ. ಇದರಲ್ಲಿ ಅತಿಯಾಗಿ ಬರುವ ದುಃಖ, ಏನೇನು ಅವರಿಗೆಲ್ಲ ಫೀಲಿಂಗ್ಸ್ ಬರುತ್ತೋ, ನಾರ್ಮಲ್ ಆಗಿ ಶೋಕದಲ್ಲಿ ಬರುತ್ತೋ ಅದೆಲ್ಲ ಬರುತ್ತೆ, ಬಟ್ ಅದರ ತೀವ್ರತೆ ತುಂಬಾ ಜಾಸ್ತಿ ಇರುತ್ತೆ, ತಡ್ಕೊಳ್ಲಿಕ್ಕೆ ಆಗದೆ ಇರೋಷ್ಟು. ಈವನ್ ಸೈಕೋಸಿಸ್ ಲೆವೆಲ್ಗೆ ಕೂಡ, ಮತಿಭ್ರಮಣೆದು ಲೆವೆಲ್ಗೆ ಕೂಡ ಅವರು ಇರ್ಬೋದು. ಆ ಟೈಮಲ್ಲೆಲ್ಲ ಪೇಷಂಟ್ ಅನ್ನು ಹಾಸ್ಪಿಟಲೈಸ್ ಮಾಡಿ ಸ್ಟೆಬಿಲೈಸ್ ಮಾಡಿ ಕಳಿಸೋದು ಇಸ್ ಬೆಟರ್ ಅಂತ ಅನ್ಸತ್ತೆ. ಇನ್ನೊಂದು ಮಾಸ್ಕ್ ಡಿಪ್ರೆಷನ್ ಅಂತ ಹೇಳ್ತೀವಿ ಅಥವಾ ಮಾಸ್ಕ್ ಗ್ರೀಫ್ ಅಂತ ಹೇಳ್ತೀವಿ. ತಾವು ತುಂಬಾ ಸಾಲಿಡ್, ತಾವು ತುಂಬಾ ರಾಕ್ ತರ ಅಂತ ಅನ್ಕೊಂಡಿರ್ತಾರೆ, ಇಡೀ ಜೀವನ ಹಾಗೆ ಒಂದು ಕಲ್ಲಿನ ರೀತಿಯಲ್ಲೇ ಬದುಕಿರ್ತಾರಂತವ್ರು. ಅಂತವ್ರಿಗೆ ಸಡನ್ ಆಗಿ ಶೋಕ ನೋವು ತಟ್ಟಿದಾಗ ಅದನ್ನು ಹೊರಗಡೆ ತೋರ್ಸ್ಕೊಳ್ಲಿಕ್ಕೆ ಆಗದೆ ಅದನ್ನ ಬಾಟಲ್ಡ್ ಅಪ್ ಆಗಿ ಇಟ್ಕೊಂಡು ಒಳಗೆ ಇಟ್ಕೊಂಡಾಗ ಮಾತ್ರ ಒಳಗಿಂದ ತುಂಬಾ ದುಃಖ, ತುಂಬಾ ನೋವು ಅನುಭವಿಸ್ತಿರ್ತಾರೆ. ಅದನ್ನ ಹೇಳ್ಕೊಳಕ್ ಆಗಲ್ಲ ಅವ್ರಿಗೆ, ಅಥವಾ ಹೇಳ್ಕೊಳಕ್ ಇಷ್ಟ ಇರಲ್ಲ. ಸೊ ಅಂತವರಿಗೆ ಮಾಸ್ಕ್ ಗ್ರೀಫ್ ಅಂತಲೂ ಹೇಳ್ತೀವಿ. ಸೊ ಆ ರೀತಿ ಕೂಡ ಕಾಂಪ್ಲಿಕೇಟೆಡ್ ಗ್ರೀಫ್ ಬೇರೆ ಬೇರೆ ರೀತಿಯಾಗಿ ವ್ಯಕ್ತ ಆಗುವ ಚಾನ್ಸಸ್ ಇರುತ್ತೆ. ಡಾಕ್ಟ್ರೆ, ಈ ತರ ಅತೀವ ಶೋಕದಲ್ಲಿ ಇರೋ ಅಂಥವ್ರಿಗೆ ಈ ಶೋಕ ನಿರ್ವಹಣೆ ಹೇಗೆ? ಈ ಶೋಕದಲ್ಲಿ ಮುಳುಗಿರುವ ಹಿರಿಯರನ್ನ ನಡೆಸಿಕೊಳ್ಳುವ ಬಗೆ ಹೇಗೆ? ದಯವಿಟ್ಟು ತಿಳಿಸಿ. ಒಂದು ಅವ್ರಿಗೆ ಕಾಂಪ್ಲಿಕೇಟೆಡ್ ಗ್ರೀಫ್ ಇದೆ ಅಂತಿದ್ರೆ ಡೆಫಿನೆಟ್ ಆಗಿ ಹಾಸ್ಪಿಟಲೈಸ್ ಮಾಡ್ಬೇಕು, ಅಥವಾ ಯಾವ್ದಾದ್ರು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್, ಮಾನಸಿಕ ರೋಗದ ತಜ್ಞರನ್ನು ಅಥವಾ ಅವರಲ್ಲಿ ಸಹಾಯ ಮಾಡುವವರನ್ನು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋರನ್ನು ಭೇಟಿಯಾಗಿ ಅವರಿಗೆ ಅದಕ್ಕೆ ಕರೆಕ್ಟ್ ಆಗಿದ್ದು ಪ್ರೊಫೆಷನಲ್ ಹೆಲ್ಪೇ ಕೊಡಿಸ್ಬೇಕಾಗತ್ತೆ. ಇಲ್ಲ ಅವರಿಗೆ ಇರೋದು ಶೋಕ ಮಾತ್ರ, ಈಗ ತಾನೇ ಹೆಂಡತಿಯನ್ನ ಕಳ್ಕೊಂಡಿದ್ದಾರೆ, ಈಗ ತಾನೇ ಫ್ರೆಂಡ್ ಅನ್ನು ಕಳ್ಕೊಂಡಿದ್ದಾರೆ, ಆ ರೀತಿಯಿಂದ ಶೋಕ ಸಹಜವಾಗಿದೆ ಅಂದ್ರೆ ಒಂದು ಅವರಿಗೆ ಅದನ್ನು ನಿರ್ವಹಿಸ್ಕೊಳ್ಳೋ ಕಲೆಯನ್ನು ಕಲ್ತ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಸೊ ಒಂದಿನ ಸತ್ತೋಗಿದ್ದಾರೆ, ನೆಕ್ಸ್ಟ್ ದಿನನೇ ಅವ್ರು ಎಲ್ಲ ಕೆಲಸಗಳನ್ನ ಮಾಡ್ಬೇಕು, ಎಲ್ಲ ಕಾರ್ಯದಲ್ಲಿ ಚುರುಕಾಗಿರ್ಬೇಕು, ಆತರ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ನಿರೀಕ್ಷೆ ಸ್ವಲ್ಪ ಹೆವಿ ಆಗ್ಬೋದು ಅವ್ರ ಮೇಲೆ. ಸೊ ಕುಟುಂಬದವ್ರು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ಸ್ವಲ್ಪ ಸ್ಪೇಸ್ ಮತ್ತೆ ಟೈಮ್, ಅವ್ರಿಗೆ ಸ್ವಲ್ಪ ಜಾಗ ಮತ್ತೆ ಅವರದ್ದೇ ಆಗಿದ್ದೊಂದು ಪ್ರೈವೇಸಿ ಅಂತ ಏನಿರುತ್ತೆ, ಅವರಿಗೆ ಆಗಿದ್ದೊಂದು ಟೈಮ್,
ಸಮಯ ಅನ್ನೋದು ನಾವು ಜಾದೂಗಾರ ಅಂತ ಕರಿತೀವಿ. ಮುಲಾಮ್ ಇಟ್ಕೊಂಡು ಎಲ್ಲ ಗಾಯಗಳಿಗೆ ಮುಲಾಮ್ ಹಚ್ಚೋ ಕೆಲಸ ಸಮಯದ್ದು ಅಂತ ಹೇಳ್ತಾರೆ. ಸೊ ಆ ಸಮಯಕ್ಕೆ ತಂದು ಮ್ಯಾಜಿಕ್ ವರ್ಕ್ ಮಾಡೋಷ್ಟು ನಾವು ಟೈಮ್ ಕೊಡ್ಬೇಕಾಗತ್ತೆ. ಸೊ ಹಿರಿಯರಿಗೆ ನಾವು ಅದರಿಂದ ರಿಕವರ್ ಆಗುವಷ್ಟು ಟೈಮ್ ಕೊಡ್ಬೇಕು, ಅವ್ರದ್ದೇ ಸ್ಪೇಸ್ ಕೊಡ್ಬೇಕು. ಅವ್ರ ಬೇಸ್ ಅಲ್ಲಿ ರಿಕವರ್ ಆಗ್ಲಿ ಅಂತ ಬೇಕು. ಅವ್ರು ಸತ್ತೋದ್ರು ನಾವು ನಿಮ್ಗೆ ಜೊತೆಯಾಗಿದ್ದೀವಿ, ಅವ್ರ ದುಃಖನು ಫೇಸ್ ಮಾಡಕ್ ನಾವೆಲ್ಲ ಜೊತೆಯಾಗಿದ್ದೀವಿ ಅಂತ ಅವರಿಗೆ ರೀಅಶ್ಯೂರೆನ್ಸ್ ಕೊಡ್ಬೇಕು. ಮತ್ತೆ ಮತ್ತೆ ಅವರಿಗೆ ಅದನ್ನು ಹೇಳಿ ಅವರಿಗೆ ನಂಬಿಕೆ ಹಾಗೆ ಮಾಡ್ಬೇಕು. ಇನ್ನೊಂದು ಅವರದ್ದು ದೈನಂದಿನ ಕಾರ್ಯಗಳಲ್ಲಿ ಈಗ ಎಸ್ಪೆಷಲಿ ಗಂಡಸರಿಗೆ ಅವರ ಹೆಂಡತಿಯರು ತುಂಬಾ ಮಕ್ಳ ತರ ನೋಡ್ಕೊಂಡಿರ್ತಾರೆ. ಅವ್ರದೊಂದು ಪಂಚೆ ತೆಗ್ದಿಡೋದು, ಒಂದ್ ಕರ್ಚೀಫ್ ತೆಗ್ದಿಡೋದು, ಅವ್ರಿಗೆ ಊಟ ಆದ ಕರಿಯೋದು, ಚಾ ಕಾಫಿ ಮಾಡ್ಕೊಡೋದು ಎಲ್ಲ ಮಾಡ್ಕೊಡ್ತಿರ್ತಾರೆ. ಸಡನ್ ಆಗಿ ಆ ತಂದೆಲ್ಲ ನೋಡ್ಕೊಳ್ತಿದ್ದ ಹೆಂಡತಿನೇ ಇಲ್ಲ ಅಂದಾಗ ಇವ್ರು ಎಷ್ಟೇ ಇಂಡಿಪೆಂಡೆಂಟ್ ಅಂತ ವ್ಯಕ್ತಿಗಳಿರ್ಲಿ ಅವ್ರಿಗೆ ಅದು ಮಿಸ್ ಆಗ್ಲಿಕ್ಕೆ ಶುರು ಆಗತ್ತೆ. ಸೊ ಅವ್ರದ್ದು ಆ ದೈನಂದಿನ ಕಾರ್ಯಗಳಿಗೆ ಇನ್ಯಾರಾದ್ರೂ ಆ ಸ್ಪಾಟ್ ಅನ್ನು ಫಿಲ್ ಮಾಡ್ಬೇಕಾಗತ್ತೆ. ಹೆಂಡತಿ ರೀತಿ ಯಾರು ಇರ್ಲಿಕ್ಕೆ ಇಲ್ಲ, ಬಟ್ ಯಾರಾದ್ರೂ ಅವರಿಗೆ ಆತರ ಡೈಲಿ ಕಾರ್ಯಗಳಲ್ಲಿ, ದೈನಂದಿನ ಕಾರ್ಯಗಳಲ್ಲಿ ಹೆಲ್ಪ್ ಕೊಡುವ ಹಾಗೆ ಜನರು ಇದ್ರೆ ಡೆಫಿನೆಟ್ ಆಗಿ ಅದು ಹೆಲ್ಪ್ ಆಗತ್ತೆ. ಆತರ ಶೋಕದಲ್ಲಿ ಇರೋರನ್ನು ಯಾವುದೇ ಕಾರಣಕ್ಕೆ ಒಬ್ರೇ ಬಿಡೋದು ಅಷ್ಟು ಸರಿಯಾಗಿದ್ದ ರೀತಿ ಅಲ್ಲ. ಅವ್ರನ್ನ ತಮ್ಮ ಜೊತೆಗೆ ಇಟ್ಕೊಂಡು ಸ್ವಲ್ಪ ದಿನ ಅವ್ರ ಶೋಕದಿಂದ ನಿರ್ವಹಿಸ್ಕೊಳ್ಳೋವರೆಗೆ, ಅವ್ರ ಅದನ್ನ ಎಸೆಪ್ಟ್ ಮಾಡೋವರೆಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಉತ್ತಮ. ಅಷ್ಟೇ ಅಲ್ಲ, ಅವ್ರು ಏನ್ ಅದನ್ನ ಎಂಜಾಯ್ ಮಾಡ್ತಾರೆ. ಈಗ ಕೆಲವು ಹಿರಿಯರಲ್ಲಿ ಕೆಲವರಿಗೆ ಓದ್ಲಿಕ್ಕೆ ತುಂಬಾ ಇಷ್ಟ ಇರುತ್ತೆ, ವಾಕಿಂಗ್ ಮಾಡ್ಲಿಕ್ಕೆ ತುಂಬಾ ಇಷ್ಟ ಇರುತ್ತೆ, ಗಾರ್ಡನಿಂಗ್ ಮಾಡ್ಲಿಕ್ಕೆ ತುಂಬಾ ಇಷ್ಟ ಇರುತ್ತೆ, ಏನಾದ್ರು ಪೂಜೆ ಪಠಣ ಮಾಡ್ಲಿಕ್ಕೆ ಇಷ್ಟ ಇರುತ್ತೆ. ಅವ್ರಿಗೆ ಏನ್ ಅದನ್ನ ನಿಜವಾಗಿ ಎಂಜಾಯ್ ಮಾಡ್ತಾರೋ ಆತರ ಚಟುವಟಿಕೆಗಳಲ್ಲಿ ಆದಷ್ಟು ತೊಡಗಿಸ್ಕೊಳ್ಳಿಕ್ಕೆ ಅವರನ್ನು ಪ್ರಯತ್ನಿಸ್ಬೇಕು. ಅವ್ರಿಗೆ ಹೇಳ್ಬೇಕು, ಈ ಶೋಕನ ಮರಿಬೇಕು ಅಂದ್ರೆ, ನೀವ್ ಇದರಿಂದ ಹೊರಗೆ ಬರ್ಬೇಕು ಅಂದ್ರೆ ನಿಮ್ ಮೊದ್ಲು ಏನ್ ಇಷ್ಟ ಇತ್ತು ಅದನ್ನ ಮಾಡಕ್ ಶುರು ಮಾಡಿ, ಅದನ್ನ ಡೈಲಿ ಸ್ವಲ್ಪ ಹೊತ್ತು ಮಾಡಿ, ಅದ್ರಲ್ಲಿ ಖುಷಿ ಸಿಕ್ಕತ್ತಾ ಅಂತ ನೋಡಿ ಅಂತ. ಏನಾದ್ರು ಹಾಬೀಸ್ ಇರ್ಬೋದು, ಏನೋ ಅವ್ರ ಚಟುವಟಿಕೆ ಅವ್ರು ಇಷ್ಟಪಟ್ಟು ಮಾಡೋಂಥದ್ದು ಇರ್ಬೋದು. ಅವ್ರದೇ ಸಮಾನ ಮನಸ್ಕ, ಸಮಾನ ವಯಸ್ಕ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಎಂಕರೇಜ್ ಮಾಡ್ಬೇಕು. ಕಮ್ಯುನಿಟಿ ಜೊತೆಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ, ಸಮುದಾಯ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆತರ ಏನಾದ್ರು ಅವಕಾಶಗಳಿದ್ರೆ ಅದನ್ನು ಸೃಷ್ಟಿಸಿ ಕೊಡ್ಬೇಕು. ಅಲ್ಲಿ ಅವರಿಗೆ ಕರ್ಕೊಂಡು ಹೋಗಿ ಬರ್ಬೇಕು. ಇದೇ ಟೈಮಿಗೆ ಮನೆಯವರು ಅವರಲ್ಲಿ ಏನಾದ್ರು ಬಿಹೇವಿಯರ್ ಅಲ್ಲಿ ತುಂಬಾ ಗ್ರಾಸ್ ಚೇಂಜಸ್ ಇದ್ರೆ, ಕರೆಕ್ಟ್ ಆಗಿ 5 ಗಂಟೆಗೆ ಎದ್ದು ಯೋಗ ಮಾಡಿ, ಚಾ ಕುಡ್ದು ಪೂಜೆ ಮಾಡ್ತಾ ಇರೋ ಮನುಷ್ಯರು 11 ಗಂಟೆ ಆದ್ರೂ ಹೇಳ್ತಾ ಇಲ್ಲ ಅಂದ್ರೆ ನಾವು ಅವ್ರಿಗೆ ಹೇಳ್ಬೇಕಾಗತ್ತೆ, ನೀವು ಮೊದ್ಲು ಹಿಂಗ್ ಇರ್ಲಿಲ್ಲ ಅಲ್ವಾ, 8 ಗಂಟೆಗೆ ಹೇಳ್ತಿದ್ರಿ, ಈಗ 11 ಗಂಟೆ ಆದ್ರೂ ಹೇಳಲ್ಲ, ಏನಾಗ್ತಾ ಇದೆ. ಸೊ ಯಾರಾದ್ರೂ ಒಬ್ರು ಕೇಳೋರ್ ಬೇಕಾಗತ್ತೆ. ಆತರ ಸ್ವಭಾವದಲ್ಲಿ ತೀವ್ರತರವಾಗಿ ವ್ಯತ್ಯಾಸ ಇದೆ ಅಂದ್ರೆ ಅದನ್ನು ಡಾಕ್ಟರ್ ಹತ್ರ ಪಾಯಿಂಟ್ ಔಟ್ ಮಾಡಿ ಕೇಳಿ ಅದಕ್ಕೋಸ್ಕರ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಬೇಕಿದ್ರೆ, ಆಗ್ಲೇ ನಾನು ಹೇಳಿದಂಗೆ ಪ್ರೊಫೆಷನಲ್ ಹೆಲ್ಪ್ ಏನಾದ್ರು ಬೇಕಿದ್ರೆ ಕೇಳಿ ಪಡ್ಕೊಳ್ಬೇಕಾಗತ್ತೆ. ಅವರಿಗೆ ಆದಷ್ಟು ಹೇಳ್ಬೇಕಾಗತ್ತೆ, ನಿಮ್ ಫೀಲಿಂಗ್ಸ್ ಅನ್ನು, ನಿಮ್ ಭಾವನೆಗಳನ್ನು ಬೇರೆಯವರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಇಟ್ ಇಸ್ ನಾಟ್ ರಾಂಗ್, ಇಟ್ ಡಸಂಟ್ ಶೋ ದಟ್ ಯು ಆರ್ ವೀಕ್. ನೀವ್ ವೀಕ್ ಅಂತ ಅಲ್ಲ. ಅದ್ರಿಂದ ನೀವ್ ಆದಷ್ಟು ಹೇಳ್ಕೊಳ್ಳಿ ನಮ್ಮ ಹತ್ರ, ನಾವ್ ಇನ್ನೇನು ಸಜೆಷನ್ ಕೊಡ್ಲಿಕ್ಕೆ ಆಗದಿದ್ರು ಕೇಳಿಸ್ಕೊಳ್ತೀವಿ ಅನ್ನೋದೊಂದು ಅವರಿಗೆ ಭರವಸೆನ ಆಗಾಗ ಕೊಡ್ತಾ ಇರ್ಬೇಕಾಗತ್ತೆ. ಆಮೇಲೆ ಕೆಲವರಿಗೆಲ್ಲ ಹೇಳ್ಕೊಳಕ್ ಆಗದಿದ್ರು ಬರೆಯಕ್ಕೆಲ್ಲ ಇಷ್ಟ ಇರುತ್ತೆ. ಸೊ ನೀವು ಡೈರಿ ಬರೆಯಕ್ ಸ್ಟಾರ್ಟ್ ಮಾಡಿ, ನಿಮ್ಗೆ ಅನ್ಸಿದ್ದನ್ ಬರೀರಿ ನೀವು ಅಂತ ಎಂಕರೇಜ್ ಮಾಡ್ಬೋದು. ಸೊ ಈ ತರದ್ದೆಲ್ಲ ಮಾಡಿದಾಗ ನಾವು ನಿಮ್ ಜೊತೆಗೆ ಇದೀವಿ, ಕುಟುಂಬದ ರೀತಿಯ ಬೆಂಬಲ ಇದು ಎಲ್ಲ ಕೂಡ ಈ ಹಿರಿಯರಲ್ಲಿ ತುಂಬಾ ವ್ಯತ್ಯಾಸ ಮಾಡತ್ತೆ. ಸೊ ಈ ಶೋಕ ನಿರ್ವಹಿಸ್ಕೊಳ್ಳಿಕ್ಕೆ ಈ ತರದೆಲ್ಲ ಸಣ್ಣ ಪುಟ್ಟ ರೀತಿಗಳು, ಅದ್ರ ಜೊತೆಗೆ ಪ್ರೊಫೆಷನಲ್ ಹೆಲ್ಪ್ ಎಲ್ಲ ಇದ್ರೆ ಖಂಡಿತ ಸಾಧ್ಯ. ಇದ್ರ ಜೊತೆಗೆ ಅದೇನು ಮನೆಯವ್ರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಖಿನ್ನತೆ ನಿವಾರಕ ಔಷಧಿಗಳಿದಾವೆ, ಆತಂಕ ನಿವಾರಕ ಔಷಧಿಗಳಿದಾವೆ, ವ್ಯಸನ ಮುಕ್ತ ಮಾಡುವಂತ ಔಷಧಿಗಳಿದಾವೆ. ಅದನ್ನು ಪ್ರೊಫೆಷನಲಿ ಸೀಕ್ ಔಟ್ ಮಾಡಿ ಆ ತರ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಅದು ತುಂಬಾ ಪರಿಣಾಮಕಾರಿಯಾಗಿ ಅವರಿಗೂ ಸಹಾಯ ಮಾಡತ್ತೆ. ಡಾಕ್ಟ್ರೆ, ಸುತ್ತಮುತ್ತಲಿನವರ ಸಹಕಾರ, ಸಂಬಂಧಿಕರಿರ್ಬೋದು ಅಥವಾ ಯಾರೇ ಆದ್ರೂ ಅವರ ಸಹಕಾರ ತುಂಬಾ ಮುಖ್ಯ ಅಂತ ತಾವು ಹೇಳಿದ್ರಿ. ಕೆಲವು ಸಲ ಅವರು ಸಹಕಾರ ಸಿಗಬಹುದು ಅಥವಾ ಬೇರೆ ಕಾರಣಗಳಿಂದ ಸಿಗದೆ ಇರಬಹುದು. ಹಿರಿಯರು ಈ ಶೋಕದಲ್ಲಿ ಮುಳುಗಿದಾಗ ತಾವೇ ಅದರಿಂದ ಏನಾದ್ರೂ ಆ ಅಟ್ಮೋಸ್ಟ್ ಗ್ರೀಫ್ ಇಂದ ಆಚೆ ಬರೋದಕ್ಕೆ ಅವರೇ ಏನಾದ್ರೂ ಮಾಡಬಹುದಾದದ್ದು ಏನಾದ್ರೂ ಇದೆಯಾ? ಅಡ್ವಾಂಟೇಜ್ ಇದೆ. ಅದು ಲೈಫ್ ಅನ್ನೋದಿದೆಯಲ್ಲ, ಜೀವನ ಅನ್ನೋದು ಕಲ್ಸೋಷ್ಟು ಪಾಠ ಯಾವಾಗ್ಲಿ ಅಥವಾ ಡಾಕ್ಟರ್ ಅಥವಾ ಸೆಮಿನಾರ್ ಆಗ್ಲಿ ಕಲ್ಸಿರಲ್ಲ. ಸೊ ಜೀವನ ಒಳ್ಳೆ ಪಾಠನೇ ಕಲ್ಸಿರತ್ತೆ ಅಷ್ಟೊತ್ತಿಗೆ. ಸೊ ಸಾಕಷ್ಟು ನೋವುಗಳನ್ನ ನೋಡಿರ್ತಾರೆ, ಸಾಕಷ್ಟು ಸಾವುಗಳನ್ನ ನೋಡಿರ್ತಾರೆ. ಸೊ ಅವರಿಗೆ ಒಂದು ಜ್ಞಾನ ಅಥವಾ ಅವರಿಗೆ ಒಂದು ವಿಸ್ಡಮ್ ಅಂತ ನಾವೇನ್ ಹೇಳ್ತೀವಿ, ಬುದ್ಧಿವಂತಿಕೆ ಇರತ್ತೆ. ಸೊ ಅದ್ರ ಜೊತೆಗೆ ಅವ್ರು ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಹೇಗೆ ಬರ್ತ್ ಮತ್ತೆ ಡೆತ್ ಅನ್ನೋದು, ಸಾವು ಮತ್ತೆ ಜನನ ಅನ್ನೋದು ಟ್ವಿನ್ ಬ್ರದರ್ಸ್ ಇದ್ದಂಗೆ, ಒಂದೇ ಕಾಯಿನ್ ಇದೆ 2 ಸೈಡ್. ಸೊ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಸತ್ತೇ ಸಾವು. ಸೊ ಅದ್ರ ಜೊತೆಗೆ ಬಂದಿರುವಂತದ್ದು.
ಸೊ ಅವ್ರು ಸತ್ತು ಹೋದ್ರೆ ಬಹುಶಃ ಆ ಭೌತಿಕ ಇದಕ್ಕೆ ಅದು ಮುಕ್ತಿ ಅಂತ ಅನ್ಕೊಳ್ಳೋ ಒಂದು ಅಕ್ಸೆಪ್ಟೆನ್ಸ್ ಡೆವಲಪ್ ಮಾಡ್ಕೊಂಡು ಮೊದ್ಲೇ ಬಂದಿರ್ಬೇಕು. ಆ ಆಧ್ಯಾತ್ಮಿಕ ನಿಲುವನ್ನು ಕೂಡ ತಂದ್ಕೊಳ್ಬೇಕಾಗತ್ತೆ. ಇನ್ನೊಂದು, ನಾವು 3 ಹಂತಗಳಲ್ಲಿ ಹಿರಿಯರು ತಮ್ಮನ್ ತಾವು ಈ ಶೋಕದಿಂದ ಪಾರಾಗಬಹುದು ಅಂತ ಹೇಳ್ತೀವಿ. ಒಂದು ಚೂಸ್ ಅಂತ ಹೇಳ್ತೀವಿ, ಅಂದ್ರೆ ಅವರಿಗೆ ಏನು ಬೇಕೋ ಅದನ್ನು, ಅವ್ರಿಗೆ ಏನು ಬೆಸ್ಟ್ ಅನ್ಸುತ್ತೋ, ಅವ್ರಿಗೆ ಯಾವ್ದು ಉತ್ತಮನೋ ಅದನ್ನು ಅವರು ಅರಿತ್ಕೊಂಡು ಅದನ್ನು ಚೂಸ್ ಮಾಡ್ಲಿಕ್ಕೆ ಕಲಿಬೇಕು. ಅಂದ್ರೆ ಅದನ್ನು ಹೆಕ್ಕೊಳ್ಳಿಕ್ಕೆ ಕಲಿಬೇಕು. ಯಾವ್ದು ಬೆಸ್ಟ್ ಅವರಿಗೆ. ಒಬ್ರೇ ಇರೋದ್ ಬೆಸ್ಟ್ ಅಂತ ಅನ್ಸತ್ತಾ, ಮಗಳ ಜೊತೆಗೆ ಹೋಗಿರೋದ್ ಬೆಸ್ಟ್ ಅನ್ಸತ್ತಾ, ಮಗನ್ ಜೊತೆಗೆ ಹೋಗಿರೋದ್ ಬೆಸ್ಟ್ ಅನ್ಸತ್ತಾ, ಆಶ್ರಮದಲ್ಲಿ ಹೋಗಿರೋಣ ಅನ್ಸತ್ತಾ, ಸಮುದಾಯದಲ್ಲಿ ಹೋಗಿರೋಣ ಅನ್ಸತ್ತಾ, ಫ್ರೆಂಡ್ಸ್ ಎಲ್ಲ ಗ್ರೂಪ್ ಮಾಡ್ಕೊಂಡಿರೋಣ ಅನ್ಸತ್ತಾ. ಸೊ ಅವ್ರಿಗೆ ಏನು ಬೆಸ್ಟ್, ಬರೀ ಲಿವಿಂಗ್ ಕಂಡೀಷನ್ಸ್ ಅಂತೆಲ್ಲ ಹೇಳೋದು ನಾನು. ಪ್ರತಿಯೊಂದು ಚಟುವಟಿಕೆಗೂ ಅವರಿಗೆ ಯಾವ್ದು ಹಿತ ಕೊಡತ್ತೆ ಅದನ್ನು ಅರಿತುಕೊಂಡು ಅದನ್ನು ಚೂಸ್ ಮಾಡಿ ಮಾಡುವಂತ ಪ್ರಕ್ರಿಯೆಯನ್ನು ಅವ್ರು ಶುರು ಮಾಡ್ಕೊಳ್ಬಹುದು. ಇನ್ನೊಂದು ಸೆಕೆಂಡ್ ಪಾಯಿಂಟ್, ಕನೆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಬೇರೆಯವ್ರ ಜೊತೆಗೆ ರೀಚ್ ಔಟ್ ಮಾಡಿ, ಬೇರೆಯವ್ರ ಜೊತೆಗೆ ಸಂಪರ್ಕವನ್ನು ಸೃಷ್ಟಿಸ್ಕೊಳ್ಳೋ ಒಂದು ಕ್ರಿಯೆ. ಅದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಸಮುದಾಯದವ್ರು ಇರ್ಬೋದು, ಕುಟುಂಬದ ಹಿರಿಯರು ಕಿರಿಯರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಆ ಸತ್ತು ಹೋಗಿದ್ದ ವ್ಯಕ್ತಿಗೆ ಕಾಮನ್ ಆಗಿರೋ ಇನ್ನೊಂದು ಜನ ಇರ್ಬೋದು. ಈಗ ಇವ್ರು ತಮ್ಮನನ್ನ ಕಳ್ಕೊಂಡಿದ್ದಾರೆ ಅಂದ್ರೆ ಆ ತಮ್ಮಂಗೆ ಇನ್ನೊಬ್ಬ ಅಣ್ಣ ಇರ್ತಾನೆ, ಇವ್ರಿಗೂ ಅಣ್ಣನೇ, ಸತ್ತೋರಿಗೂ ಅಣ್ಣನೇ, ಹಂಗೆ. ಸೊ ಅಂತವ್ರ ಜೊತೆಗೆ ಕನೆಕ್ಟ್ ಮಾಡ್ಕೋಬಹುದು. ಸೊ ಆತರ ವಿತ್ ಕಮ್ಯುನಿಟಿ, ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆಗೆಲ್ಲ ಸಂಪರ್ಕನು ಎಷ್ಟು ಜಾಸ್ತಿ ಹಿಡ್ಕೋತಾರ, ಆಗ ಜೀವನ ಜೊತೆಗೆ ಇನ್ನೂ ಆಸಕ್ತಿ ಇರತ್ತೆ, ಉತ್ಸಾಹಕತೆ ಇರತ್ತೆ, ಇನ್ನೂ ಜೀವಂತಿಕೆ ಉಳ್ಕೊಂಡಿರತ್ತೆ ಅದರಲ್ಲಿ. ಇನ್ನೊಂದು ನೆಕ್ಸ್ಟ್ ಕಮ್ಯುನಿಕೇಟ್ ಅಂತ ಹೇಳ್ತೀವಿ ನಾವು. ಚೂಸ್, ಕನೆಕ್ಟ್ ಅಂಡ್ ಕಮ್ಯುನಿಕೇಟ್ ಅಂತ. ಅಂದ್ರೆ ಅವ್ರಿಗೆ ಅನ್ಸಿದ್ದನ್ನು ಅವ್ರು ಶೇರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬೇಕು. ನಾನ್ ಹಿರಿಯ, ನಾನ್ ಹತ್ರ ಚೆನ್ನಾಗಿರಲ್ಲ ಅಂತ ಹೇಳೋದು, ಅಥವಾ ನಂಗೆ ಬೇಜಾರಾಗ್ತಿದೆ ಅನ್ನೋದನ್ನ ತೋರ್ಸ್ಕೊಳ್ಬಾರ್ದು. ಆತರ ಏನಿಲ್ಲ, ಅವ್ರ ಭಾವನೆಗಳನ್ನು ಅವ್ರು ಹೇಳ್ಕೊಳ್ಬಹುದು. ಸಿಕ್ಕಾಪಟ್ಟೆ ಬೇಜಾರಾಗತ್ತೆ, ಈಗ ಯಾರು ಇಲ್ವಲ್ಲ, ಅದನ್ನ ಹೇಳ್ಕೊಂಡಷ್ಟುನು ಅದರ ತೀವ್ರತೆ ಕಡಿಮೆ ಆಗ್ತಾ ಹೋಗತ್ತೆ. ಅಷ್ಟೇ ಅಲ್ಲದೆ, ಈಗ ಸತ್ತೋರು ನಮ್ಗೆ ಬರೀ ನೋವನ್ ಕೊಟ್ಟು ಹೋಗಲ್ಲ, ಅವ್ರ ಜೊತೆಗೆ ಸಣ್ಣ ಸಣ್ಣ ನೆನಪುಗಳನ್ನು, ಫಾಂಡ್ ಮೆಮರೀಸ್ ಅಂತ ಹೇಳ್ತೀವಿ ನಾವು, ಅದೆಲ್ಲದನ್ನು ಕೊಟ್ಟು ಹೋಗಿರ್ತಾರೆ. ಸೊ ಅವರನ್ನು ಚಂದದ ರೀತಿಯಲ್ಲಿ ನೆನಪಿಸ್ಕೊಳ್ಳೋದನ್ನು ಕಾರ್ಯನು ಕೂಡ ಅವ್ರು ಮಾಡ್ಬೋದು. ಈಗ ಅವ್ರ ಫೋಟೋ ನೋಡೋದು, ಅವಳು ಆತರ ಹೇಳ್ತಿದ್ಲು, ಬರ್ಡೇ ಆದ್ರೆ ಈ ತರ ಹೇಳ್ತಿದ್ಲು, ಇವ್ರು ಹಾಗ್ ಮಾಡ್ತಿದ್ರು, ಹೀಗ್ ಮಾಡ್ತಿದ್ರು ಅಂತ ಅದನ್ನು ಖುಷಿಯಲ್ಲಿ ನೆನಪಿಸ್ಕೊಳ್ಳೋದು ಕೂಡ ಒಂದು ಆ ಶೋಕವನ್ನು ಅಪ್ಕೊಂಡು ಅವರದ್ದು ತೆಕ್ಕೆಯಲ್ಲಿ ತಗೊಳ್ಳೋ ಒಂದು ವಿಧಾನ ಅಂತಾನೆ ಹೇಳ್ಬಹುದು. ಡಾಕ್ಟ್ರೆ, ಈ ಅತೀವ ಶೋಕದಲ್ಲಿರುವಾಗ ಏನೇನು ಮಾಡಿ ಆ ದುಃಖಕರವಾದ ಸನ್ನಿವೇಶದಿಂದ ನಿಧಾನವಾಗಿ ಆಚೆ ಬರೋದಕ್ಕೆ ಏನೇನ್ ಮಾಡಬಹುದು ಅಂತ ಸಲಹೆಗಳನ್ನು ಕೊಟ್ರಿ. ಹಾಗೆ ಏನೇನು ಮಾಡಬಾರದು, ಇನ್ನೂ ಆಳವಾಗಿ ಆ ದುಃಖದಲ್ಲಿ ಮುಳುಗದೆ ಇರೋದಕ್ಕೆ ಅವ್ರು ಏನೇನು ಮಾಡಬಾರ್ದು ಅನ್ನೋದನ್ನು ದಯವಿಟ್ಟು ಕೊಡಿ. ಒಂದು, ನಾವು ಹಿಯರ್ ಅಂಡ್ ನೌ ಅಂತ ಹೇಳ್ತೀವಿ. ಅಂದ್ರೆ ವಾಸ್ತವದಲ್ಲಿ ಮನಸ್ಸನ್ನು ನೆಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಎಲ್ಲ ನಾವು ಮೆಡಿಟೇಷನ್ ಅಂತ ಎಲ್ಲದೂ ಹೇಳ್ಕೊಡೋದು ಅದನ್ನೇ. ಸೊ ನಾವು ಯಾವಾಗೆಲ್ಲ ಪಾಸ್ಟಿಗೆ ಹೋಗಿ ಅಲ್ಲಿ ಬದುಕ್ಲಿಕ್ಕೆ ಟ್ರೈ ಮಾಡ್ತೀವೋ ಆಗ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಟ್ರೈ ಮಾಡ್ತಾ ಇರೋ ಪಾಸ್ಟ್ ಅಥವಾ ಭೂತ ಅಂತ ಏನ್ ಹೇಳ್ತೀವೋ ಅದು ಆಗ್ಲೇ ಪಾಸ್ ಆಗಿದೆ, ಅದನ್ನ ಯಾರು ತಂದ್ಕೊಡಕ್ ಆಗಲ್ಲ. ಸೊ ಆತರ ಇದ್ದಾಗ ಆ ಪಾಸ್ಟ್ ಅಲ್ಲಿ ಬದುಕೋದ್ಕಿಂತ ಪ್ರೆಸೆಂಟ್ ಅಲ್ಲಿ, ಹಿಯರ್ ಅಂಡ್ ನೌ ಅಲ್ಲಿ ಬದುಕ್ಲಿಕ್ಕೆ ಮನ್ಸನ್ನ ನೆಡ್ಲಿಕ್ಕೆ ಶುರು ಮಾಡ್ಬೇಕು. ಇನ್ನೊಂದು, ಸತ್ತೋರ್ ಬಗ್ಗೆ ತುಂಬಾನೇ ಕೆಲವರು ಓವರ್ ಐಡಿಯಲೈಸ್ ಮಾಡ್ತಾರೆ. ಅವ್ನು ತುಂಬಾ ಒಳ್ಳೆಯವನಿದ್ದ, ಅವ್ನ್ ದೇವತಾ ಮನುಷ್ಯ ಆಗಿದ್ದ, ಅವ್ನಿಲ್ದಿದ್ರೆ ಇನ್ಯಾರು ಇಲ್ಲ, ಆತರ. ಸೊ ಅವ್ರನ್ನ ಇದ್ದಂಗೆ ನೋಡೋಂಥದ್ದು ಒಂದು ಕಲೆಯನ್ನು ಕೂಡ ನಾವು ಕಲ್ತ್ಕೊಳ್ಬೇಕಾಗತ್ತೆ. ಅವ್ರು ಸತ್ರು ಅನ್ಕೂಡ್ಲೆ ಅವರನ್ನು ಗ್ಲೋರಿಫೈ ಮಾಡ್ತಾ ಹೋದ್ರೆ ಆಗ ಯಾರು ಅವ್ರದ್ ಸಮ ಅಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಗತ್ತೆ. ಸೊ ಅವರಲ್ಲೂ ಕೆಲವು ಫ್ಲಾಸ್ ಇರ್ಬೋದು, ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಅವರ ಲಾಸ್ ಅನ್ನು ಎಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು, ಯಾರಾದ್ರೂ ಕೂಡ್ಲೆ ಸತ್ತೋದಾಗ, ಈಗ ಇಬ್ರಿದ್ದವ್ರು ಒಬ್ರಾಗ್ತಾರೆ, ಇಬ್ರಿದ್ದಾಗ ದೇ ಆರ್ ಕಂಫರ್ಟೇಬಲಿ ಲಿವಿಂಗ್ ಒಂದ್ ಕ್ವಾರ್ಟರ್ಸ್ ಅಲ್ಲಿ. ಒಬ್ರೇ ಆದ್ ಕೂಡ್ಲೆ ಮಕ್ಕಳೇ ಹೇಳ್ತಾರೆ, ನೀವ್ ಒಬ್ರೇ ಇಲ್ಲಿದ್ರೆ ಯಾರು ನೋಡ್ತಾರೆ ನಿಮ್ಮನ್ನ, ನಮ್ ಜೊತೆಗ್ ಬಂದಿರಿ ಅಂತ. ಸೊ ಅದ್ರಲ್ಲಿ ತುಂಬಾ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ. ಅವ್ರು ಇರೋ ಏರಿಯಾ, ಅವ್ರು ಇರೋ ಮನೆ, ಅವ್ರು ಇರೋ ಸಿಟಿ, ಕೆಲವು ಸಲ ದೇಶ ಕೂಡ ಬಿಟ್ಟು ಹೋಗ್ಬೇಕಾಗತ್ತೆ, ಬೇರೆಯವ್ರ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಮಾಡೋದೇ ಇಲ್ಲ ಅಂತ ಕೂತ್ರೆ ಕಷ್ಟ ಬರೀ ಅವ್ರಿಗೆಲ್ಲ, ಅವ್ರ ಹತ್ರದವರಿಗೂ ಕೂಡ ತುಂಬಾ ಕಷ್ಟ ಆಗತ್ತೆ. ಸೊ ಅವರಿಗೋಸ್ಕರ ಬೇರೆ ವ್ಯವಸ್ಥೆ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಸೊ ಆತರ ಮಾಡ್ಕೊಳ್ದೆ, ಆ ಜಿಗುಡುತನ ಡೆವಲಪ್ ಮಾಡ್ಕೊಳ್ದೆ, ಟೈಮ್ ಬಂದಂಗೆ ಚೇಂಜ್ ಆಗೋ ಒಂದು ಎಬಿಲಿಟಿಯನ್ನು ಕೂಡ ನಮ್ದಲ್ಲಿ, ಆ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ, ಅದನ್ನ ಕೂಡ ತಂದ್ಕೊಂಡ್ರೆ ಬಾರಿ ಒಳ್ಳೇದು. ತಂದ್ಕೊಳ್ದೇ ಇರೋದನ್ನು ಮಾಡ್ಬಾರ್ದು. ಇನ್ನೊಂದು ಯಾವ್ದು ಮಾಡ್ಬಾರ್ದು ಅಂದ್ರೆ ಸ್ವ ಅನುಕಂಪ. ಅಯ್ಯೋ ನನ್ಗೆ ಹಿಂಗಾಯ್ತು, ನನ್ಗೆ ಇಷ್ಟು ವರ್ಷದ ಹೆಂಡತಿ ಸತ್ತೋದ್ಲು, ನಾನ್ ಇನ್ನೇನ್ ಮಾಡ್ಲಿ ಅಂದ್ರೆ ಆ ಸೆಲ್ಫ್ ಪಿಟಿಯಲ್ಲಿ ನಮ್ಮನ್ನ ನಾವೇ ಒಂದು ಜಾಮೂನ್ ತರ ಮುಳುಗಿಸ್ಕೊಳ್ತಾ ಇರೋದಲ್ಲ. ಯಾಕಂದ್ರೆ ಸಾವು ಅನ್ನೋದು ಎಲ್ಲರಿಗೂ ಬರುತ್ತೆ, ಕೆಲವ್ರಿಗೆ ಬೇಗ ಬಂದಿರುತ್ತೆ, ಕೆಲವರಿಗೆ ಲೇಟ್ ಆಗಿ ಬಂದಿರುತ್ತೆ. ಸೊ ಅದನ್ನು ಅನುಭವಿಸೋದು ಉಳ್ಕೊಂಡವ್ರು, ಆ ಸಾವಿದ್ದ ಹತ್ರದಲ್ಲಿ ಯಾರು ಇರ್ತಾರೋ ಅವ್ರು ಅದನ್ನ ಅನುಭವಿಸ್ಬೇಕಾಗತ್ತೆ. ಸೊ ಆ ಸೆಲ್ಫ್, ಆ ಸ್ವ ಅನುಕಂಪದಿಂದ ಹೊರಗೆ ಬರ್ಬೇಕು. ಎಲ್ಲರೂ ಇದ್ರಲ್ಲಿ ಒಂದಲ್ಲ ಒಂದಿನ ಫೇಸ್ ಮಾಡಿದ್ದಾರೆ, ನಾನು ಮಾಡ್ಬೇಕು ಅನ್ನೋ ಒಂದು
ಜ್ಞಾನೋದಯ ಕೂಡ ಆ ಟೈಮಿಗೆ ಆದ್ರೆ ಒಳ್ಳೇದು. ಇನ್ನೊಂದು ನಮ್ಮ ಅವ್ರಿಗಿರೋ ಹೆಲ್ತ್ ಬಗ್ಗೆ ರೆಸ್ಪೆಕ್ಟ್ ಲೂಸ್ ಮಾಡ್ಕೊಳ್ಬಾರ್ದು. ಅವರು ಅದನ್ನ ಮಾಡ್ತಾ ಇರ್ಬೇಕು. ಬೆಳಿಗ್ಗೆ ಹಲ್ಲುಜ್ಬೇಕು, ಸ್ನಾನ ಮಾಡ್ಬೇಕು, ಶುಚಿತ್ವ ಕಾಪಾಡ್ಕೊಳ್ಬೇಕು, ತಾವ್ ತಗೊಳ್ಳೋ ಮೆಡಿಸಿನ್ ತಗೊಳ್ಬೇಕು. ಅವ್ರಿಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ಸ್ ಆದ್ರೆ ಅದಕ್ಕೆ ಪ್ರಾಬ್ಲಮ್ ಇದ್ರೆ ಏನಾದ್ರು ಸೀಕ್ ಔಟ್ ಮಾಡ್ಬೇಕು. ಸೊ ಅದೆಲ್ಲದನ್ನು ಕಾಪಾಡ್ಕೊಂಡ್ ಬರ್ಬೇಕು, ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನೊಂದು ಸಮಾಜದಿಂದ ವಿಮುಖತೆ ಬರೋದು ಆ ಟೈಮಲ್ಲಿ ಸಹಜ. ಸೊ ಅದಾಗದಿದ್ದಂಗೆ ನೋಡ್ಕೋಬೇಕು. ಯಾರಾದ್ರೂ ಫಂಕ್ಷನ್ ಗಳಿಗೆ ಕರೆದ್ರೆ ಹೋಗೋದು ಅದೆಲ್ಲ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಇನ್ನೊಂದು ಯಾವ್ದೇ ರೀತಿದು ರಾಂಗ್ ಕೋಪಿಂಗ್ ಟೆಕ್ನಿಕ್ಸ್, ವ್ಯಸನಕ್ಕೆ ಒಳಗಾಗೋದು ಇದನ್ನೆಲ್ಲ ಮಾಡಬಾರ್ದು. ಇನ್ನು ಕೆಲವರು ತಮ್ಮ ಸ್ವಭಾವನೆ ಚೇಂಜ್ ಮಾಡ್ಕೊಂಡು ತುಂಬಾ ಅಗ್ರೆಸಿವ್ ಆಗೋದು ಆ ತರ ಕೂಡ ಇರುತ್ತೆ. ಸೊ ಅದನ್ನು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕು. ಆಮೇಲೆ ಕುಟುಂಬದಿಂದ ಅತಿಯಾದ ನಿರೀಕ್ಷೆ ಅದು ಕೂಡ ತಪ್ಪೆ. ಈಗ ತಮ್ಗೆ ಯಾರೋ ಹತ್ರದವ್ರು ಸತ್ತೋಗಿದ್ದಾರೆ ಅಂದ್ರೆ ಇಡೀ ಸಮಾಜ ಅವ್ರ ಬಗ್ಗೆ ಕೇರ್ ಮಾಡ್ಬೇಕು, ಇಡೀ ಅವ್ರು ತುಂಬಾ ಸಿಂಪಥೆಟಿಕ್ ಆಗಿರ್ಬೇಕು, ಅನುಕಂಪ ತೋರಿಸ್ಬೇಕು. ನಂಗೆ ಈಗ ತಾನೇ ಯಾರೋ ಸತ್ತೋಗಿದ್ದಾರೆ, ಇವ್ರಿಗೇನು ಅನ್ಸಲ್ವಾ, ಏನ್ ಪಾರ್ಟಿ ಮಾಡಿ ನಗ್ತಿದಾರ ನೋಡು. ಎಲ್ಲರಿಗೂ ಅವ್ರವ್ರದ್ದೇ ಒಂದು ಖುಷಿ ಪಡೋ ಸಂದರ್ಭ ಇರುತ್ತೆ, ದುಃಖ ಪಡೋ ಸಂದರ್ಭ ಇರುತ್ತೆ. ಸೊ ಅವರಿಂದ, ಸಮಾಜದಿಂದ, ಕುಟುಂಬದಿಂದ ಅತಿಯಾದ ನಿರೀಕ್ಷೆ ಕೂಡ ಇವರನ್ನ ಹತಾಶೆಗೆ ತಳ್ಳೋ ಸಾಧ್ಯತೆ ಇರುತ್ತೆ. ಸೊ ಆ ನಿರೀಕ್ಷೆಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಬೇಕು. ಅತಿಯಾದ ನಿರೀಕ್ಷೆ ಕೂಡ ಅವ್ರಿಗಿರಲ್ಲ. ಇನ್ನೊಂದು, ಅವರಲ್ಲೇ ಒಂದು ಗಿಲ್ಟ್ ಫೀಲಿಂಗ್, ನಾನು ಇನ್ನೂ ಚೆನ್ನಾಗಿ ನೋಡ್ಕೋಬೇಕಿತ್ತೇನೋ, ನಾನು ಏನೋ ಮಾಡಿದ್ರೆ ಅವ್ರು ಬದುಕ್ತಿದ್ರೇನೋ ಅನ್ನೋ ಒಂದು ಗಿಲ್ಟ್ ಫೀಲಿಂಗ್ ಇರುತ್ತೆ. ಆ ತಪ್ಪಿತಸ್ಥ ಭಾವನೆಗಳನ್ನು ಇಟ್ಕೊಳ್ಬಾರ್ದು. ವಿಧಿ ಬಂದಾಗ, ಅವ್ರ ಟೈಮ್ ಮುಗ್ದಾಗ ಎಲ್ಲರೂ ಸಾವನ್ನ ಅನುಭವಿಸ್ತಾರೆ. ಸೊ ಅದನ್ನು ನಾವು ಇದ್ ಮಾಡ್ಕೋಬೇಕು. ತಮ್ಮನ್ ತಾವೇ ಹೀಯಾಳಿಸ್ಕೊಳ್ಳೋ ಒಂದು ಹ್ಯಾಬಿಟ್ ಇದ್ರೆ ಅದರಿಂದ ಹೊರಗ್ ಬರ್ಲಿಕ್ಕೆ ಟ್ರೈ ಮಾಡ್ಬೇಕು. ಅವರಿಂದ ಆ ಸಾವು ಆಗಿರೋದಲ್ಲ, ಅದನ್ನ ಆ ಸತ್ಯನವರು ವಾಸ್ತವವನ್ನು ಒಪ್ಕೊಂಡು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಡಾಕ್ಟ್ರೆ, ನನಗೆ ಒಂದೆರಡು ಸಂದೇಹ ಬಂತು. ಡಿಪ್ರೆಷನ್ ನೀವು ಮೊದಲೇ ಹೇಳಿದ್ರಿ ನಿಮ್ಮ ಲೆಕ್ಚರ್ ಅಲ್ಲಿ, ಇಂಥ ಕ್ಲಿಷ್ಟಕರವಾದ ದುಃಖದಿಂದ ಕೆಲವರು ಡಿಪ್ರೆಷನ್ ಹೋಗ್ತಾರೆ ಅಂತ. ಆ ತರ ಡಿಪ್ರೆಷನ್ ಜಾರುವ ಹಿರಿಯರು ಅದರಿಂದ ಹೊರಗ್ ಬರೋದಕ್ಕೆ ಏನೇನು ಮಾಡೋಕ್ ಸಾಧ್ಯ? ಅವ್ರು ಹೊರಗ್ ಬರೋದು ಹೇಗೆ? ಇದ್ರಲ್ಲಿ ಉಳಿದವ್ರ ಪಾತ್ರ ಏನು? ಹೊರಬರದಿದ್ರೆ ಆಗುವ ಅಪಾಯಗಳೇನು? ನೀವು ಕೆಲವನ್ನ ಹೇಳಿದ್ರಿ ಇದ್ರದ್ದೆಲ್ಲಾನು, ಆದ್ರೂ ಇನ್ನೇನಾದ್ರು ಆಡ್ ಮಾಡೋಕ್ಕಾಗತ್ತಾ? ಒಂದು, ಅದು ಕ್ಲಿನಿಕಲ್ ಆಗಿ ರೀತಿ ಹೋಗಿದೆ ಅಂದ್ರೆ ಖಂಡಿತವಾಗಿ ಅವರಿಗೆ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿಕ್ ಸಾಧ್ಯ ಇದ್ರೆ ಖಂಡಿತವಾಗಿ ಖಿನ್ನತೆ ನಿವಾರಕ ಔಷಧಿಗಳಿದಾವೆ. ಹಿರಿಯರಾದ ಕೂಡಲೇ ಅವ್ರಿಗೆ ಔಷಧಿ ಇಲ್ಲ, ಸೈಡ್ ಎಫೆಕ್ಟ್ ಏನೂ ಇಲ್ಲ. ಅವರಿಗೂ ಪರಿಣಾಮಕಾರಿಯಾಗಿ ಎಫೆಕ್ಟ್ ಆಗೋ ಔಷಧಿಗಳಿರತ್ತೆ. ಅವ್ರೇ ಹೊರಗ್ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮಾತ್ರೆದು ಸಹಾಯ ತಕೊಂಡು, ಸಮಾಲೋಚನೆಗಳದ್ದು ಸಹಾಯ ತಕೊಂಡು, ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತೀವಿ, ಸೈಕೋಥೆರಪಿ ಅಂತ ಏನ್ ಹೇಳ್ತೀವಿ, ಟಾಕ್ ಥೆರಪಿ ಅಂತ ಏನ್ ಹೇಳ್ತೀವಿ, ಅದ್ರದ್ದು ಸಹಾಯ ತಕೊಂಡು ಕೂಡ ಹೊರಗೆ ಬರ್ಲಿಕ್ಕೆ ಆಗತ್ತೆ. ಇನ್ನೊಂದು, ಅವ್ರೇ ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ಈ ಸಾವನ್ನು ಒಪ್ಕೊಳ್ಳುವಂತ ಮನಸ್ಥಿತಿಯನ್ನು ಸಾವು ಬರ್ಲಿಕ್ಕಿಂತ ಮುಂಚೆನೆ ದೈನಂದಿನ ಬದುಕಲ್ಲೇ ನಾವು ಅಳವಡಿಸ್ಕೊಳ್ಳಿಕ್ಕೆ ಶುರು ಮಾಡ್ಬೇಕಾಗತ್ತೆ. ಅದಕ್ಕೆ ಈಗ ಹಿರಿಯರೆಲ್ಲ ಪಾರಾಯಣಕ್ಕೆ ಹೋದ್ರೆ ಅಥವಾ ಆಧ್ಯಾತ್ಮಕ್ಕೆ ಹೋದ್ರೆ ಅದನ್ನ ನಾವು ಅಸಹಜ ಅಂತ ಹೇಳಲ್ಲ. ಆ ಆಧ್ಯಾತ್ಮದಲ್ಲಿ ಹೇಳ್ಕೊಡೋದೇ ಅದನ್ನು, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಅಂತ ಹೇಳ್ತಾರೆ. ಸೊ ಯಾರಿಗಾದ್ರೂ ಬಂದ್ರೆ ಅದ್ರ ಜೊತೆಗಿದ್ದು ಸೆಲೆಬ್ರೇಟರಿ ರಿಚುವಲ್ಸ್ ಕೂಡ ನಮ್ಗೆ ಅದನ್ನೇ ಹೇಳ್ಕೊಡತ್ತೆ. ಅವ್ರು ಇಲ್ಲಿ ಇದ್ದಿದ್ದು ಕ್ಷಣಿಕ ಮಾತ್ರ, ಇದೊಂದು ಬಟ್ಟೆ ಹಾಕೊಂಡ್ ತೆಗ್ದಂಗೆ ಆತ್ಮ ಬಂದು ಒಂದ್ ದೇಹದ ಬಟ್ಟೆ ಹಾಕೊಂಡು ಹೋಯ್ತು ಅಷ್ಟೇ ಅನ್ನೋ ಒಂದು ಮನಸ್ಥಿತಿ ಯಾವಾಗ ಬರುತ್ತೋ ಆಗ ಕಳ್ಕೊಂಡವ್ರ ಬಗ್ಗೆ ನಮ್ಗೆ ನೆನಪುಗಳು ಸಿಹಿಯಾಗಿ ಉಳಿತವಷ್ಟೇ ವಿನಃ ಅವ್ರು ಕಳ್ಕೊಂಡಿದ್ದು ದುಃಖ, ನೋವು, ಕಹಿಯಾಗಿ. ಹೌದು, ಸ್ವಲ್ಪ ದಿನ ಯಾರಿಗಾದ್ರೂ ದುಃಖ ಆಗೋದು ಸಹಜನೇ. ಸೊ ಆತರ ದುಃಖ ಆದಾಗ ಅವರೇ ಅನ್ಕೋಬೇಕು, ಈ ತರ ನಂಗೆ ದುಃಖ ಆಗ್ತಿದೆ, ಅದಕ್ಕೆ ನಾನು ಅವ್ರನ್ನ ಪ್ರೀತಿ ಮಾಡಿದೀನಿ, ಅದಕ್ಕೆ ದುಃಖ ಆಗ್ತಿದೆ ಅಂತ. ಸೊ ಅಷ್ಟನ್ನು ಮಾಡ್ಕೊಂಡು ಆಧ್ಯಾತ್ಮದ ಕಡೆಗೆ ಅಥವಾ ಫಿಲಾಸಫಿ ಅಂತ ಹೇಳ್ತೀವಿ, ಇಟ್ ಇಸ್ ನಾಟ್ ಕನೆಕ್ಟೆಡ್ ಟು ರಿಲಿಜನ್. ಈಗ ಅವರು ದೇವರನ್ನೇ ನಂಬಬೇಕು ಅಥವಾ ಒಂದ್ ಹಿಂದೂಗಳೇ ಆಗಿರ್ಬೇಕು, ಕ್ರಿಶ್ಚಿಯನ್ನೇ ಆಗಿರ್ಬೇಕು, ಇದನ್ನೇ ನಂಬಕ್ಕೆ, ಆತರ ಏನೂ ಅಲ್ಲ. ರಿಲಿಜನ್ ಬಗ್ಗೆ ಅಲ್ಲ ಅದು. ಇಟ್ ಈಸ್ ಸಮಥಿಂಗ್ ಸ್ಪಿರಿಚುವಲ್ ಅಂಡ್ ಫಿಲಾಸಫಿಕಲ್. ಪ್ರಾಬಬಲಿ ಆತರ ಒಂದು ಆಧ್ಯಾತ್ಮಿಕ ಮೈಂಡ್ ಸೆಟ್ ಇಟ್ಕೊಂಡಿದ್ರೆ ಪ್ರಾಬಬಲಿ ಅಂತವರಿಗೆ ಸ್ವಲ್ಪ ಈಸಿಯಾಗಿ ಈ ಸಾವುಗಳಿಂದ ಆಗುವ ನೋವುಗಳು ಅದನ್ನ ಅರ್ಗಿಸ್ಕೊಳ್ಳಿಕ್ಕೆ ಸ್ವಲ್ಪ ಸುಲಭ ಆಗ್ಬಹುದು. ಆಮೇಲೆ ಮುಂಚೆನೆ ನಾನು ಹೇಳ್ದಂಗೆ ಕುಟುಂಬದವ್ರ ಜೊತೆಗೆ, ಸಮುದಾಯ ಜೊತೆಗೆ ನಾವು ಎಷ್ಟು ಸಂಪರ್ಕ ಇಟ್ಕೊಂಡಿರ್ತೀವೋ, ಎಷ್ಟು ಕನೆಕ್ಷನ್ ಇಟ್ಕೊಂಡಿರ್ತೀವೋ ಅದು ಈ ರೀತಿದು ಒತ್ತಡದ ಟೈಮಲ್ಲಿ, ಖಿನ್ನತೆದು ಟೈಮಲ್ಲಿ, ಶೋಕದ ಟೈಮಲ್ಲಿ ನಮ್ಗೆ ಸಹಾಯಕ್ಕೆ ಬರುತ್ತೆ. ಈಗ ಕಳ್ಕೊಂಡವ್ರು ಅಷ್ಟೇ ಅಲ್ಲ, ಕಳ್ಕೊಂಡವ್ರ ನೋವಲ್ಲಿ ಬೇರೆಯವರು ಕೂಡ ನಮ್ಮ ಭಾಗಿಯಾಗಿದ್ದಾರೆ, ನಮ್ ಕೈ ಹಿಡ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ ಅನ್ನೋ ಒಂದು ಸಾಂತ್ವನ ಇದೆಯಲ್ಲ. ಅವ್ರ ಕೈ ಹಿಡ್ಕೊಳ್ಬೇಕು ಅಂತ ಇಲ್ಲ, ಅವ್ರು ಇದಾರೆ ಅನ್ನೋ ಒಂದು ಭರವಸೆ, ಒಂದು ಧೈರ್ಯ ಇದ್ರೆ ಸಾಕು, ಅದರಿಂದ ಬೇಗ ಹೊರಗೆ ಬರ್ಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಡಾಕ್ಟ್ರೆ, ಈ ಡಿಪ್ರೆಷನ್ ನಿಂದ ಹೊರಗೆ ಬರೋಕೆ ಪ್ರೊಫೆಷನಲ್ ಹೆಲ್ಪ್ ತಗೊಂಡಾಗ ಕೆಲವು ಸಲ ಗುಳಿಗೆಗಳನ್ನು ಕೊಡ್ತೀರಾ, ಪಿಲ್ಸು ಅಂತೆಲ್ಲ ಹೇಳಿದ್ರಿ. ಮೊದ್ಲೇ ಅವರು ಬೇರೆ ಬೇರೆ ತರದ ತಮ್ಮ ಕಾಯಿಲೆಗೆ, ತಮ್ಮ ದೇಹಕ್ಕೆ ಅನುಗುಣವಾಗಿ ಏನೇನೋ ಬೇರೆ ಪಿಲ್ಸ್ ತಗೋತಿರ್ತಾರೆ. ಅದ್ರ ಜೊತೆಗೆ ಈ ಪಿಲ್ಸ್ ಅನ್ನು ಈಗ ಆಡ್ ಮಾಡಿದ್ರೆ ಲಾಂಗ್ ಟರ್ಮ್ ಎಫೆಕ್ಟ್ ಅನ್ನೋದು
ತುಂಬಾ ಏನಾದ್ರೂ ತಡೀಲಾರ್ದಷ್ಟು ಗಂಭೀರತೆಗಳು ಇದೆಯಾ? ಅದು ಈಗ ನೋಡಿ, ಹಿರಿಯರಾದವ್ರು ಬಂದಾಗ ಅವರನ್ನ ಆ ಪಾಪ್ಯುಲೇಷನ್ಗೆ, ಅವರಲ್ಲಿ ಇರೋ ಕಾಯಿಲೆಗಳಿಗೆ, ಅವ್ರು ತಗೊಳ್ತಿರೋ ಮದ್ದುಗಳಿಗೆ ಅನುಗುಣವಾಗಿ ಅವರು ಆ ಪ್ರೊಫೆಷನ್ ಅಲ್ಲಿ ಇರೋರು ಕರೆಕ್ಟ್ ಆಗಿ ನೋಡಿ ಮಾತ್ರೆಗಳನ್ನ ಕೊಡಕ್ ಬರುತ್ತೆ. ಅವರಿಗೆ ಆದಷ್ಟು ಸೈಡ್ ಎಫೆಕ್ಟ್ ಆಗದೆ ಇದ್ದಂಗೆ, ಅಥವಾ ಅವರ ಬೇರೆ ಕಾಯಿಲೆಗಳಿಗೆ ಬೇರೆ ಮದ್ದುಗಳಿಗೆ ಅದು ಇಂಟರಾಕ್ಷನ್ ಆಗದೆ ಇದ್ದಂಗೆ, ಅದು ಇನ್ನೂ ತೊಂದರೆಗಳನ್ನು ಕ್ರಿಯೇಟ್ ಮಾಡದಿದ್ದಂಗೆ, ಮತ್ತೆ ಅದು ಒಂದ್ಸಲ ಮಾತ್ರೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಕಂಟಿನ್ಯೂಸ್ ಆಗಿ ಅವ್ರು ಇರೋ ತನಕ ತಗೊಳ್ತಾ ಇರ್ಬೇಕು, ಆತರ ಏನು ರೂಲ್ಸ್ ಇಲ್ಲ. ಅವ್ರಿಗೆ ಈ ತರ ಕಷ್ಟದ ಟೈಮ್ ಬಂದಾಗ ಒಂದು 3 ಇಂದ 6 ಮಂತ್ಸ್, 3 ರಿಂದ 6 ತಿಂಗಳು ಅವರಿಗೆ ಮಾತ್ರೆದು ಸಹಾಯ ಬೇಕಾಗ್ಬೋದು. ಅಲ್ಲಿ ನೋಡಿ ಸ್ವಲ್ಪ ಕಡಿಮೆ ಡೋಸ್ಗಳಲ್ಲಿ ಸ್ವಲ್ಪ ನೋಡಿ, ಅವ್ರಿಗೆ ಏನಾದ್ರು ಡಯಾಬಿಟೀಸ್, BP ಇದೆಯಾ, ಅದಕ್ಕೆ ಏನ್ ಮಾತ್ರೆ ತಗೊಳ್ತಿದ್ದಾರೆ, ಅದಕ್ಕೆ ಇದು ತಾಗದಿದ್ದಂಗೆ, ಈ ಮಾತ್ರೆಗೂ ಅದಕ್ಕೂ ಇಂಟರಾಕ್ಷನ್ ಆಗದಿದ್ದಂಗೆ ಯಾವ ತರ ಡೋಸ್ ಅಲ್ಲಿ ಕೊಟ್ಟು ಎಷ್ಟು ಎಫೆಕ್ಟ್ ಮಾಡ್ಬೋದು, ಆ ತರದ್ ಒಳ್ಳೆ ಪರಿಣಾಮಕಾರಿಯಾಗಿದ್ದು ಔಷಧಿಗಳಿರ್ತವೆ. ಅದನ್ನು ನೋಡ್ಲಿಕ್ಕೆ ತಜ್ಞ ವೈದ್ಯರ ಹತ್ರ ಹೋದ್ರೆ ಒಳ್ಳೇದು. ಯಾಕಂದ್ರೆ ಇವ್ರು ಯಾವಾಗ ಯಾರ್ಯಾರ ಹತ್ರನು ಹೋಗಿ ಫಾರ್ಮಸಿ ಸ್ಟೋರ್ ಅವ್ರ ಹತ್ರ ಎಲ್ಲ ಕೇಳ್ತಾರೋ ಆಗ ತೊಂದರೆಗಳು ಜಾಸ್ತಿ ಆಗತ್ತೆ. ಅವ್ರಿಗೆ ಗೊತ್ತಿರೋದೇ ಒಂದ್ ಮದ್ದು, ಅದನ್ನ ಕೊಟ್ಟು ಕಳಿಸ್ಬಿಡ್ತಾರೆ. ಸೊ ಆಗೆಲ್ಲ ತಜ್ಞ ವೈದ್ಯರದ್ದು ಸಹಾಯ ತಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಈ ಪಾಪ್ಯುಲೇಷನ್ಗೆ ಯಾವ ಡ್ರಗ್ ಸೂಟ್ ಆಗತ್ತೆ, ಯಾವ್ದ್ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇದ್ರೆ ಅವರಿಗೆ ಮ್ಯಾನೇಜ್ ಮಾಡ್ಕೊಳಕ್ ಆಗತ್ತೆ, ಇದನ್ನೆಲ್ಲ ಅವರು ಕರೆಕ್ಟ್ ಆಗಿ ಪರಿಗಣಿಸಿ ಅದಕ್ಕೆ ತಕ್ಕಂತೆ ಮಾತ್ರೆಗಳನ್ನ ಕೊಡಕ್ ಬರುತ್ತೆ. ಹಾಗಂತ ಎಲ್ಲರಿಗೂ ಮಾತ್ರೆದೇ ಸಹಾಯ ಬೇಕು ಅಂತಿಲ್ಲ. ಈಗ ಪಿಯರ್ ಸಪೋರ್ಟ್ ಗ್ರೂಪ್ ಅಂತ ಹೇಳ್ತೀವಿ, ಅದೇ ತರ ಕಳ್ಕೊಂಡವ್ರದ್ ಒಂದ್ ಗ್ರೂಪ್ ಜೊತೆಗೆ ಒಂದು ಅವರಿಗೆ ಸಂಪರ್ಕ ಇದ್ರೆ, ಅದನ್ನ ಸಂಪರ್ಕ ಮಾಡ್ಕೊಡ್ಲಿಕ್ಕೆ ಯಾವ್ದಾದ್ರು ವ್ಯವಸ್ಥೆಗಳಿದ್ರೆ, ಈಗ ನಿಮ್ಹಾನ್ಸ್ ಅಂತ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಯಾರು ಕಳ್ಕೊಂಡಿರ್ತಾರೋ ಅವ್ರ ಜೊತೆಗೇನೆ ಒಂದು ಸಂಪರ್ಕ ಮಾಡ್ಕೊಡೋ ಸಾಧ್ಯತೆಗಳಿರ್ತವೆ. ಸೊ ಅಂತವ್ರಲ್ಲಿ ಅವ್ರ ದುಃಖಗಳನ್ನ ಹೇಳ್ಕೊಂಡಾಗ NGOಗಳು ಇವರೆಲ್ಲ ಆತರ ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡಿ ಅವರಿಂದ ಕೂಡ ಸಹಾಯ ತೆಗಿಸ್ಬೋದು. ಇನ್ನು ಕೆಲವರಿಗೆ ಜಸ್ಟ್ ಅವ್ರು ಹೇಳಿದನ್ ಕೇಳಿಸ್ಕೊಳಕ್ಕೆ ಜನ ಬೇಕಿರತ್ತೆ. ಸೊ ಅಂತವ್ರಿಗೆ ಸೈಕೋಥೆರಪಿ ಅಂತ ಹೇಳ್ತೀವಿ, ಸಮಾಲೋಚನೆ ಅಂತ ಹೇಳ್ತೀವಿ, ಆತರ ಟ್ರೀಟ್ಮೆಂಟ್ ಕೊಟ್ಟು ಕೂಡ ಅವರನ್ನು ಅದರಿಂದ ಹೊರಗೆ ತರ್ಬೋದು. ಎಲ್ಲರಿಗೂ ಮಾತ್ರೆ ಬೇಕು ಅಂತಿಲ್ಲ, ಬಟ್ ಮಾತ್ರೆ ಕೊಟ್ರೆ ಅದನ್ನ ತಜ್ಞ ವೈದ್ಯರಿಂದ ಕರೆಕ್ಟ್ ಆಗಿ ಕೊಡ್ಸಿದ್ರೆ ಪರಿಣಾಮ ಆಗದೇನೆ ಆದಷ್ಟು, ಈಗ ನೀವು ದೀರ್ಘಾವಧಿಯಾಗಿ ಅವ್ರಿಗೆ ಸೈಡ್ ಎಫೆಕ್ಟ್ ಬರ್ಬೋದು ಅಂತ ದೀರ್ಘಾವಧಿಯಾಗಿ ಕೊಟ್ರೆ ಸೈಡ್ ಎಫೆಕ್ಟ್ ಬರುತ್ತೆ ಅಷ್ಟೇ. ಸೊ 3 to 6 ಮಂತ್ಸ್ ಕೊಟ್ಟು ಅವರ ಶೋಕದಿಂದ ಹೊರಗೆ ಬರೋವರೆಗೆ ಅವ್ರನ್ನ ಮೆಡಿಸಿನ್ಸ್ ಇಂದ ಸಪೋರ್ಟ್ ಮಾಡಿ, ಆಮೇಲೆ ಬೇಕಿದ್ರೆ ಮಾತ್ರ ಆನ್ ನೀಡೆಡ್ ಬೇಸಿಸ್ ಅಲ್ಲಿ, ನಿದ್ದೆ ಬರದಿದ್ರೆ ಮಾತ್ರ ತಗೊಳ್ಳುವಂಗೆ ಮೆಡಿಸಿನ್, ಆತರ ಏನಾದ್ರು ಕೊಟ್ಟು ಅವರನ್ನು ಮ್ಯಾನೇಜ್ ಮಾಡ್ಲಿಕ್ಕೆ, ನಿರ್ವಹಿಸ್ಕೊಳ್ಳಿಕ್ಕೆ ಆಗತ್ತೆ. ಡಾಕ್ಟ್ರೆ, ಇದುವರೆಗೂ ಡೀಪ್ ಗ್ರೀಫ್ ಅಥವಾ ಅತ್ಯಂತ ಶೋಕದ ವಿಷಯವಾಗಿ ತುಂಬಾ ಆಳವಾಗಿ ನೀವು ಎಲ್ಲಾ ಆಯಾಮಗಳನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇದುವರೆಗೂ ಕೇಳಿಸ್ಕೊತಾ ಇದ್ದ ಆಡಿಯನ್ಸ್, ಇದು ಭಾಗವಹಿಸ್ತಾ ಇರೋರೆಲ್ಲೂ ಅನೇಕ ಸಂದೇಹಗಳಿರ್ಬೋದು. ಅದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ, ಯಾರು ಸಂದೇಹಗಳಿದೆಯೋ ಡಾಕ್ಟರ್ನ ಡೈರೆಕ್ಟ್ ಆಗಿ ಕೇಳ್ಬೋದು. ಅನ್ಮ್ಯೂಟ್ ಮಾಡ್ಕೊಂಡು ಜಮುದಾಸನ್ ಸರ್, ಪ್ಲೀಸ್ ಅದನ್ನ ನೀವು ಯಾವ ತರ ಮಾಡಿ. Thank you, ma. Thank you, doctor, for an extremely, fascinating session, I should say. Beautiful session, and you have cleared almost all the doubts, doctor. ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೀರಿ. ಸೊ ನಾನು ಏನ್ ಹೇಳ್ತೇನೆ, ಸಮ್ ಡಾಕ್ಟರ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ ಇಲ್ಲೇ ಪ್ರೋಗ್ರಾಮ್. ಡಾಕ್ಟರ್ ಶಂಕರ್ ಅವರು ಬಂದಿದ್ದಾರೆ, ಅವರೊಂದು ಇದು ಕ್ಯಾನ್ಸರ್ ಸ್ಪೆಷಲಿಸ್ಟ್. ಅವರೊಂದು ಪ್ರಶ್ನೆ ಕೇಳಿದ್ದಾರೆ. ಡಾಕ್ಟರ್, ಕ್ಯಾನ್ ಯು kindly talk about depression in cancer patients? ಕ್ಯಾನ್ಸರ್ ಅಲ್ಲಿ ಇರೋರಿಗೆ ಒಂದು ಟೈಮ್ ಅಂತ, ಎಕ್ಸ್ಪೈರಿ ಡೇಟ್ ಅಂತ ಕೊಟ್ಬಿಡ್ತಾರೆ ಡಾಕ್ಟರ್ಗಳು. ಇನ್ನು ನೀವು 3 ತಿಂಗಳೇ ಬದುಕೋದು, 6 ತಿಂಗಳೇ ಬದುಕೋದು ಅಂತ. ಕೆಲವೊಮ್ಮೆ ಅದು ವರವಾಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರತ್ತೆ ಅಂತ ನಾನು ಹೇಳೋದು. ಅಂತವ್ರಿಗೆ ನಾವು ಆಂಟಿಸಿಪೇಟರಿ ಗ್ರೀಫ್ ಅಂತ ಹೇಳ್ತೀವಿ. ಅಂದ್ರೆ ಸಾಯಕ್ಕಿಂತ ಮುಂಚೆನೆ ಅವರೇ ಆಗ್ಬೋದು ಅಥವಾ ಕುಟುಂಬದವ್ರು ಆಗ್ಬೋದು, ಆಂಟಿಸಿಪೇಟ್ ಮಾಡ್ತಾರೆ. ಇವ್ರು ಇನ್ 2 ತಿಂಗಳಿಗೆ ಸತ್ತು ಹೋಗ್ತಾರೆ, 6 ತಿಂಗಳಿಗೆ ಸತ್ತು ಹೋಗ್ತಾರೆ, ಆಗ ಏನ್ ಮಾಡೋದು ಅಂತ. ಸೊ ಅದನ್ನ ನಾವು ಆಂಟಿಸಿಪೇಟರಿ ಗ್ರೀಫ್ ಅಂತ ಹೇಳ್ತೀವಿ. ಅಂದ್ರೆ ಮುಂದೆ ಬರೋ ಶೋಕಕ್ಕೆ ಅವ್ರು ಆಗ್ಲೇ ಮನ್ಸು, ಆಗ್ಲೇ ಆತಂಕಕ್ಕೆ, ಆಗ್ಲೇ ಅವ್ರ ಸಾಯಕ್ಕಿಂತ ಮುಂಚೆನೆ ಶೋಕನ ಅನುಭವಿಸಕ್ ಶುರು ಮಾಡಾಗಿರತ್ತೆ. ಸೊ ಒಂದ್ ರೀತಿನಲ್ಲಿ ಆತರ ಆಂಟಿಸಿಪೇಟರಿ ಗ್ರೀಫ್ ಇದ್ದಾಗ ಆ ಟೈಮಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದ್ರ ಒಂದು ಪ್ರಾಕ್ಟಿಕಲ್ ಆಗಿದ್ದು ಸಜೆಷನ್ಸ್ ಕೂಡ ಇಂಪಾರ್ಟೆಂಟ್. ಡಿಪ್ರೆಷನ್ ಇದ್ರೆ ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಯಾಕಂದ್ರೆ ಇರೋ ಆಗಿ ಬದುಕುವಂತ ಹಕ್ಕು ಎಲ್ಲರಿಗೂ ಇದೆ ಅಂತ ನಂಬಿದವಳು ನಾನು. ಇನ್ನೂ ಒಂದೇನಂದ್ರೆ, ಆ ಟೈಮಲ್ಲಿ ಮಾಡ್ಬೇಕಾಗಿದೆಲ್ಲ ಪ್ರಾಕ್ಟಿಕಲ್ ಥಿಂಗ್. ಅವ್ರು ಹೋದ್ಮೇಲೆ ಅವ್ರಿಗೆ ಇಷ್ಟವಾಗಿದ್ದ ವಸ್ತುಗಳು ಯಾರ ಹತ್ರ ಇದ್ರೆ ಅವ್ರಿಗೆ ಖುಷಿ ಆಗತ್ತೆ, ಅಥವಾ ಅವರದ್ದು ಏನೋ ಭೌತಿಕವಾಗಿದ್ ಏನೋ ಆಸ್ತಿಗಳಿದೆ ಅದ್ರದ್ದು ವಿಲೇವರಿ, ಒಂದು ಕರೆಕ್ಟ್ ಆಗಿ ವಿಲ್ ಬರ್ದಿಟ್ಟು ಹೋಗೋದು, ಅವ್ರದ್ದು ವಸ್ತುಗಳೆಲ್ಲ ಹೇಗೆ ಡಿವೈಡ್ ಆಗ್ಬೇಕು ಅಂತ ನೋಡ್ಕೊಳ್ಳೋದು, ಅವ್ರದ್ದು ರೂಮ್ ಅವ್ರು ಹೋದ್ಮೇಲೆ ಯಾರು ಆಕ್ಯುಪೈ ಮಾಡ್ಬೇಕು ಅಂತ ಅನ್ನೋದು ವಸ್ತುಗಳು ಅಂತ ನಮ್ಗ್ ಅನ್ಸ್ಬೋದು. ಬಟ್ ಕೂಡ
ಅವ್ರದ್ದು ಆದ್ಮೇಲೆ ಏನು ಅನ್ನೋದೊಂದು ಇರತ್ತೆ. ಸೊ ಅದನ್ನ ತಿಳ್ಕೊಂಡು ಅದಕ್ಕೆ ಕರೆಕ್ಟ್ ಆಗಿ ಮಾತಾಡಿದ್ರೆ, ಅದಕ್ಕೆ ಕರೆಕ್ಟ್ ಆಗಿ ಅನುಕೂಲಗಳನ್ನ ಮಾಡ್ಕೊಟ್ರೆ ಖಂಡಿತವಾಗಿ ಖಿನ್ನತೆ ಮತ್ತೆ ಆ ಶೋಕ ಅದಕ್ಕೇನು ಸಾವಿಗೆ ರಿಲೇಟೆಡ್ ಆಗಿರುತ್ತೋ ಅದು ಕಡಿಮೆ ಆಗತ್ತೆ. ನಾನು ಇಷ್ಟರವರೆಗೆ ಕ್ಯಾನ್ಸರ್ ಪೇಷಂಟ್ಸ್ ಅನ್ನು ಮಾತಾಡಿದ್ ನೋಡಿದ್ರಲ್ಲಿ ಅವ್ರಿಗೆ ಸಾವಿಗಿಂತ ಜಾಸ್ತಿ ಭಯ ಇರೋದು ನೋವು ಬಗ್ಗೆ, ಸಾಯೋದ್ರ ಬಗ್ಗೆಕ್ಕಿಂತ ಜಾಸ್ತಿ ನೋವಿನ ಬಗ್ಗೆ ಇರುತ್ತೆ. ಸೊ ನೋವಿನ ಬಗ್ಗೆ, ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಬಗ್ಗೆ, ನೋವು ಶಮನಕಾರಿ ಔಷಧಿಗಳ ಬಗ್ಗೆ ಮಾತಾಡೋದು. ಮತ್ತೆ ಇಂಡಿಯಾದಲ್ಲಿ ಕೆಲವು ಸಲ, ನಾನು ತುಂಬಾ ಸಲ ನೋಡಿದೀನಿ, ಸಾವು ಬಗ್ಗೆ ಅಷ್ಟು ಮುಕ್ತವಾಗಿ ಮಾತಾಡಲ್ಲ. ಡೆತ್ ರಿಲೇಟೆಡ್ ಕನ್ವರ್ಸೇಷನ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಸಾವಿನ ಬಗ್ಗೆದ್ದು ಸಂವಾದಗಳು ಕೂಡ ಇನ್ನೂ ಸ್ವಲ್ಪ ಮುಕ್ತ ಆಗ್ಬೇಕು. ಅವರಿಗೆ ಅವ್ರ ದೇಹದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಹಕ್ಕಿದೆ. ಸೊ ಅವ್ರಿಗೆ ಹೇಳ್ಬೇಕು, ಈ ತರ ದೇಹ ನಿಮ್ ತಗೊಳ್ತಾ ಇಲ್ಲ ಕೀಮೋಥೆರಪಿ, ಇಷ್ಟೇ ದಿನ ಅಂತ ಹೇಳಿದ್ದಾರೆ, ಏನಾದ್ರೂ ನಿಮ್ಗೆ ಆಸೆಗಳಿದಾವ, ಅದನ್ನ ಹೇಗೆ ಪೂರೈಸೋಣ, ಹೇಗೆ ಮಾಡೋಣ ಅಂತ ಹೇಳಿ. ಸೊ ಈ ರೀತಿ ಸಾವಿನ ಬಗ್ಗೆ ಮುಕ್ತವಾಗಿದ್ದು ಸಂವಾದಗಳು ಶುರುವಾದಾಗ ಪ್ರಾಬಬಲಿ ಅದಕ್ಕೆ ರಿಲೇಟೆಡ್ ಆಗಿರೋ ಮಾನಸಿಕ ಆರೋಗ್ಯ ಕೂಡ ಸರಿಯಾಗ್ತಾ ಬರಬಹುದು ಅಂತ ನಾನು ಹೇಳೋದು. ತುಂಬಾ ಜನ ಅದನ್ನ ರೆಸಿಸ್ಟ್ ಮಾಡ್ತಾರೆ. ಈವನ್ ಫ್ಯಾಮಿಲಿ ಮೆಂಬರ್ಸ್ ಹಿಂದೆ ನಿಂತ್ಕೊಂಡು ಹೇಳ್ದವ್ರು ಇದ್ದಾರೆ, ನಂಗೆ ಹಿಂಗಿಂಗೆ ಹೇಳ್ಬೇಡಿ ಅಂತ. ನೀವ್ ಎಷ್ಟೇ ಮುಚ್ಚಿಟ್ರು ಕ್ಯಾನ್ಸರ್ ಇರೋ ವ್ಯಕ್ತಿಗೆ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗತ್ತೆ. ಯಾಕಂದ್ರೆ ನೀವು ಕ್ಯಾನ್ಸರ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಾ, ಕೀಮೋಥೆರಪಿ ಕೊಡಿಸ್ತೀರಾ, ಎಲ್ಲರೂ ಬಂದು ಅಯ್ಯೋ ಅಂತಾರೆ. ಅವ್ರಿಗೆ ನೀವ್ ಹೇಳ್ದಿದ್ರು ಗೊತ್ತಿರತ್ತೆ. ಸೊ ಆ ರೀತಿ ಇದ್ದಾಗ ಅವರು ಮುಂಬರುವ ಸಾವು ಬಗ್ಗೆ, ಮುಂಬರುವ ಇದ್ರ ಬಗ್ಗೆ ಆಗ್ಲೇ ಮಾತಾಡ್ಕೊಂಡು ಅದನ್ನು ಅವರದ್ದು ನೋವನ್ನು ಫಾಂಡ್ ಮೆಮರೀಸ್ ಆಗಿ, ಚಂದದ ನೆನಪುಗಳಾಗಿ ಕನ್ವರ್ಟ್ ಮಾಡೋ ಸಾಧ್ಯತೆಗಳು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಕೂಡ ಇರ್ತವೆ. ಅವರಿಗೂ ಕೂಡ ಒಂದ್ ಒಳ್ಳೆ ಸೆಂಡ್ ಆಫ್ ನಾವ್ ಹೇಗೆ ಕೊಡ್ತೀವಿ ನೋಡಿ, ಒಬ್ರು ಡಿಪಾರ್ಟ್ಮೆಂಟ್ ಇಂದ ಹೋಗ್ತಾರೆ ಅಂದ್ರೆ ಆ ರೀತಿ ಕೊಡೋ ಸಂಭವ ಕೂಡ ನಾವು ಕಲ್ಪಿಸ್ಕೊಳ್ಬಹುದು. ಅದಕ್ಕೆ ನಾವು ನಮ್ಮ ಮೈಂಡ್ ಸೆಟ್ ಅನ್ನು ಕೂಡ ಚೇಂಜ್ ಮಾಡ್ಕೊಳ್ಬೇಕು. ಸಾವನ್ನ ಆ ರೀತಿ ಎಸೆಪ್ಟ್ ಮಾಡ್ಕೊಳ್ಳೋ ಒಂದು, ಸಮಟೈಮ್ಸ್ ಡೆತ್ ಈಸ್ ಅ ಬ್ಲೆಸ್ಸಿಂಗ್, ಅದನ್ನ ಕೂಡ ನಾವು ಎಸೆಪ್ಟ್ ಮಾಡ್ಬೇಕು. ಆಲ್ವೇಸ್ ಸಾವು ಅನ್ನೋದು ಬ್ಯಾಡ್ ನ್ಯೂಸ್ ಅಲ್ಲ, ಸ್ಯಾಡ್ ನ್ಯೂಸ್ ಅಲ್ಲ. ಸಮಟೈಮ್ಸ್ ಇಟ್ ಈಸ್ ಅ ರಿಲೀಫ್. ಸೊ ಅದನ್ನು ಕೂಡ ನಾವು ಎಸೆಪ್ಟ್ ಮಾಡ್ಕೊಳ್ಬೇಕು. ನೋವಲ್ಲೇ ಬದುಕೋದ್ಕಿಂತ ಸಾವು ಎಷ್ಟೋ ಉತ್ತಮ ಅಂತ ಕೆಲವರಿಗೆ ಅನ್ಸತ್ತೆ. ಸೊ ಕ್ಯಾನ್ಸರ್ ಇದ್ದವರಿಗೆ ಅದು ತುಂಬಾ ಎಸೆನ್ಷಿಯಲ್ ಕೂಡ. ಅದನ್ನ ನಾವು ಎಸೆಪ್ಟ್ ಮಾಡ್ಲಿಕ್ಕೆ ಕಲಿಬೇಕು. ಹೌದು, ನಿಮ್ಗೆ ನಾನು ಹೋಗೋ ಪರ್ಮಿಷನ್ ಕೊಡ್ತೀನಿ ಅಂತ ಯಾವ ಹೆಂಡತಿ ಮುಕ್ತವಾಗಿ ಹೇಳಿ ಕಳಿಸ್ತಾಳೋ, ಬಹುಶಃ ಆತರ ಹಸ್ಬೆಂಡ್ಸ್ ನಿರಾಳವಾಗಿ ಸಾಯ್ಲಿಕ್ಕೆ ಕೂಡ ಆಗತ್ತೆ. ಬರೀ ಬದುಕ್ಲಿಕ್ಕೆ ನಾವು ಬೇರೆಯವ್ರಿಗೆ ಪೂರಕವಾಗಿರೋ, ಸಾಯ್ಲಿಕ್ಕೆ ಕೂಡ ಕುಟುಂಬದವರು ಸ್ವಲ್ಪ ಪೂರಕವಾಗಿ ಹೆಲ್ಪ್ ಮಾಡ್ಬೇಕು ಅನ್ನೋದು ನಂದಿದು. ಇನ್ನೊಂದು ಆರ್ಗನ್ ಡೊನೇಷನ್ ಬಗ್ಗೆ ಸಹ ಥಿಂಕ್ ಮಾಡ್ಬೋದು. ಅವ್ರಿಗೆ ಅದ್ರಲ್ಲಿ ಒಂದು ಸಾರ್ಥಕತೆ ಇರುತ್ತೆ. ನಿಮ್ದಾದ್ಮೇಲೆ ಆರ್ಗನ್ ಡೊನೇಷನ್ ಬಗ್ಗೆ ಯಾರೆಲ್ಲ ಹೇಳಿದಿರೋ ಅದೆಲ್ಲ ಫಾರ್ಮ್ಸ್ ಎಲ್ಲ ಸೈನ್ ಮಾಡ್ಕೊಳ್ಳೋದು, ಅದು ದಟ್ ಆಲ್ಸೋ ಗಿವ್ಸ್ ಒಂದು ಮೀನಿಂಗ್ ಮತ್ತೆ ಪರ್ಪಸ್ ಕೂಡ ಕೊಡತ್ತೆ ಸಾಯೋರಿಗೆ. ಸೊ ದಟ್ ಈಸ್ ಆಲ್ಸೋ ಗುಡ್ ಡಿಸಿಷನ್ ಅಂತ ಹೇಳೋದು ನಾನು. Correct, ma. Thank you. That helps, ma. I mean, beautiful. It helps all the people. And any other person like to, any other help? Hello? ಕೇಳಿ ಸರ್. ಹೇಳಿ ಸರ್. ಯಾರು ಮಾತಾಡ? ಡಯಾಬಿಟಿಕ್ ನವರು ಕಂಟಿನ್ಯೂಸ್ ಯೂಸ್ ಮಾಡ್ಬೇಕಾ ಈ ಟ್ಯಾಬ್ಲೆಟ್ಗಳು? ಯಾವ ಟ್ಯಾಬ್ಲೆಟ್ಸ್ ಸರ್? I have 2-3 tablets. ಡಯಾಬಿಟಿಕ್ advised. ಮಾಡ್ಬೇಕಾಗ ಸರ್. ಯಾಕಂದ್ರೆ ಡಯಾಬಿಟಿಕ್ ಟ್ಯಾಬ್ಲೆಟ್ ನಿಲ್ಸಿದ್ರೆ ಮತ್ತೆ ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಬೇರೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರೆ ಅವ್ರು ಯಾರು ಟ್ಯಾಬ್ಲೆಟ್ಸ್ ಕೊಟ್ಟಿದಾರೋ ಅವ್ರನ್ನ ಕೇಳ್ಬಿಟ್ಟೆ ನಿಲ್ಸೋದು ಅಥವಾ ಕಡಿಮೆ ಮಾಡ್ಬೇಕು. ನೀವೇ ಯಾವಾಗ ಅದನ್ನ ಕಡಿಮೆ ಜಾಸ್ತಿ ನಿಲ್ಸಕ್ ಹೋಗ್ತಿರೋ ಆಗ ಡಾಕ್ಟರ್ ಕೆಲಸ ನೀವು ಮಾಡ್ತಿದ್ದೀರಿ ಅಂತ ಆಗ್ಬಿಡತ್ತೆ. ಸೊ ಡಾಕ್ಟರ್ ಕೆಲಸ ಮಾಡಕ್ ಬಿಡ್ಬೇಕು, ಪೇಷಂಟ್ ಆದವ್ರು ಕೆಲಸ ಮಾಡ್ಬೇಕು. ಸೊ ನೀವು ಡಾಕ್ಟರ್ ಕನ್ಸಲ್ಟೇಷನ್ ಅಲ್ಲಿ ಮಾತ್ರ ಮಾತ್ರೆಗಳನ್ನ ಕಡಿಮೆ ಮಾಡೋದು, ಜಾಸ್ತಿ ಮಾಡೋದು, ನಿಲ್ಸೋ ಅಂತ ಡಿಸಿಷನ್ ಎಲ್ಲದನ್ನು ಡಾಕ್ಟರ್ಸಿಗೆ ಬಿಡೋದು ವಾಸಿ. ಜನರ ಓಡಿ 100 ಕೆಲ್ಸ, ಡಾಕ್ಟರ್ ನಂಬೋದು ನಿಮ್ ಕೆಲ್ಸ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್, ನಂದೊಂದು ಪ್ರಶ್ನೆ ಇದೆ ಡಾಕ್ಟರ್. ಹೇಳಿ. ಡಾಕ್ಟರ್, ಈಗ ಇಂತ ತುಂಬಾ ಸಿವಿಯರ್ ಟ್ರಾಮಟೈಸ್ಡ್ ಗ್ರೀಫ್ ಆಗಿದವರಿಗೆ, ಅಂತ ಪೇಷಂಟ್ಸ್ಗೆ can we suggest some palliative care or hospice care? ಈ ತರ ಯಾವ್ದಾರ? ಡೆಫಿನೆಟ್ಲಿ. ಯಾಕೆಂದ್ರೆ ಯಾರು ನೋವನ್ನ ಅನುಭವಿಸ್ತಿರ್ತಾರೋ ಅವ್ರಿಗೆ ನೀವು ನೋವಿದ್ರು ಬದುಕಿ ಪರವಾಗಿಲ್ಲ, ನಮ್ಗೆ ನೀವು ಬೇಕು ಅನ್ನೋದು ತೀವ್ರ ಸ್ವಾರ್ಥ ಅಂತ ನಂದ ಅಭಿಪ್ರಾಯ. ಯಾಕೆಂದ್ರೆ ಮನೆಯವ್ರಿಗೆ ನೋಡಿ, ಈಗ ನಂಗೆ ನನ್ನ ತಂದೆಯವರು 100 ಕಾಲ ಬದುಕಿದ್ರು ಬೇಕು, ಅವ್ರಿಗೆ ಅವ್ರ ದೇಹದಲ್ಲಿ ಬದುಕಕ್ ಆಗತ್ತಾ, ಅದೆಷ್ಟು ನೋವು ಕೊಡತ್ತೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ. ಸೊ ಕ್ಯಾನ್ಸರ್ ಪೇಷಂಟ್ಸ್ಗೆ ಅವ್ರಿಗೆ ಹೆದರಿಕೆ ಇರೋದು ತುಂಬಾ ಸಲ. 90% ಟೈಮಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಸಾವಿನ ಬಗ್ಗೆ ಭಯ ಇರೋದಲ್ಲ, ಅಥವಾ ಸತ್ತು ಹೋಗ್ತೀವಿ ಅನ್ನೋ ಶೋಕನೂ ಇರೋದಲ್ಲ. ಅವ್ರಿಗಿರೋದು ಅಷ್ಟು ನೋವನ್ನು ಹೇಗ್ ತಡ್ಕೊಂಡ್ ಬದುಕೋದು ಅಂತ. ಸೊ ಅದಕ್ಕೆ ಆ ನೋವನ್ನು ಕಡಿಮೆ ಮಾಡ್ಲಿಕ್ಕೆ ಏನೇನ್ ಬೇಕೋ ಅದಕ್ಕೆ ಹಾಸ್ಪಿಸ್, ಆ ತರದೆಲ್ಲ ಸಿಸ್ಟಮ್ಗಳು ಇಂಡಿಯಾದಲ್ಲಿ ಇದಾವೆ. ಏನ್ ಇಲ್ಲ ಅಂದ್ರೆ ಸಾವಿನ ಬಗ್ಗೆ, ಅದ್ರದ್ ನೋವು ಶಮನದ ಬಗ್ಗೆ ಮುಕ್ತವಾಗಿ
ಕನ್ವರ್ಸೇಷನ್ಸ್ ಆಗ್ತಾ ಇಲ್ಲ, ಸಂವಾದಗಳಾಗ್ತಾ ಇಲ್ಲ. ಇವನ್ ಮನೆಯಲ್ಲಿನೂ ನಾವು ಹಾಲ್ ಅಲ್ಲಿ ಕೂತ್ಕೊಂಡು ಎಲ್ಲ ಜನರೇಷನ್ಗಳು ಒಟ್ಟಿಗೆ ಕೂತ್ಕೊಂಡು ಇವ್ರಿಗೆ ಹಿಂಗ್ ಕಷ್ಟ ಆಗ್ತಿದೆ, ಇವ್ರ ಕಷ್ಟ ಶಮನ ಮಾಡುವಂಗ ಇದೆಲ್ಲ ಮಾಡ್ಬಹುದಲ್ವಾ ಅನ್ನೋ ಎಲ್ಲೂ ಒಂದು ಡಿಸ್ಕಷನ್ ಆಗಲ್ಲ. ಸೆಂಟಿಮೆಂಟ್ ಎಲ್ಲ ಕೆನಡಾದಿಂದ ಫೋನ್ ಮಾಡ್ತಾನೆ, ಅಮ್ಮಂಗ್ ಎಷ್ಟ್ ಖರ್ಚಾದ್ರೂ ಪರವಾಗಿಲ್ಲ ಅವ್ರನ್ನ ಬದುಕಿಸ್ಕೋ ಅಂತ ಒಂದು ಆರ್ಡರ್ ಬರತ್ ಮೇಲಿಂದ. ಇವ್ರು ದುಡ್ಡು ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಆ ಅಜ್ಜಿನೇ ಪಾಪ ಹೇಳಿ ಬದುಕೊಳ್ಬೇಡಿ, ನನ್ನ ಸಾಯಕ್ ಬಿಡಿ ಅಂತ. ಇವ್ರು ಸಾಯಕ್ ಬಿಟ್ಟಿರಲ್ಲ. ಡು ನಾಟ್ ರೀಸಸ್ಟಿಕೇಟ್ ಅಂತ ಒಂದು ಆರ್ಡರ್ಸ್ ಇರತ್ತೆ, ಅದನ್ನು ಕೂಡ ಫ್ಯಾಮಿಲಿ ಮೆಂಬರ್ಸ್ ಕೆಲವು ಸಲ ಹಾಸ್ಪಿಟಲ್ನವರಿಗೆ ಫಾಲೋ ಮಾಡಕ್ ಬಿಡಲ್ಲ. ಸೊ ಈ ತರದೆಲ್ಲ ಮಾಡದೇ ಇರಂಗೆ ಕುಟುಂಬಸ್ಥರು ಕೂಡ ಸ್ವಲ್ಪ ಸೆನ್ಸಿಟಿವ್ ಆಗಿರ್ಬೇಕು ಪೇಷಂಟ್ ನೀಡ್ಸ್ ಬಗ್ಗೆ. ಪೇಷಂಟಿಗೆ ಏನ್ ಬೇಕು, ಈಗ ಬದುಕಲ್ಲಿ ಆ ನೋವಲ್ಲೂ ಬದುಕುವಷ್ಟು ಚೈತನ್ಯ ಉಳ್ದಿದ್ಯಾ ಇಲ್ವಾ? ಯಾಕೆಂದ್ರೆ ಪ್ರತಿಯೊಬ್ಬರ ಈಗ ನಾವು ಬೇರೆಯವರದನ್ನು ಕಷ್ಟಗಳನ್ನ ಹೇಳ್ಕೊಳ್ಬಹುದಷ್ಟೇ, ಬೇರೆಯವರ ನೋವನ್ನ ನಾವು ಅನುಭವಿಸ್ಲಿಕ್ಕೆ ಆಗಲ್ಲ ಅಲ್ವಾ? ಸೊ ಹಾಗಿದ್ದಾಗ ಸ್ವಲ್ಪ ಸೂಕ್ಷ್ಮತೆಯನ್ನು ಡೆವಲಪ್ ಮಾಡ್ಕೋಬೇಕು. ಅವ್ರಿಗೆ ಆ ನೋವು ತಡ್ಕೊಳಕ್ ಆಗ್ತಿಲ್ಲ, ಆ ನೋವನ್ನು ಇಟ್ಕೊಂಡ್ ಬದುಕ್ಲಿಕ್ ಆಗ್ತಿಲ್ಲ ಅಂದ್ರೆ ಅದಕ್ಕೆ ಪೂರಕವಾಗಿ ಅವ್ರು ಏನು ಮಾಡಿ ಖುಷಿಯಾಗಿರ್ತಾರೋ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗತ್ತೆ. ಪ್ಯಾಲಿಯೇಟಿವ್ ಕೇರ್, ಹಾಸ್ಪಿಸ್ ಎಲ್ಲ ಡೆಫಿನೆಟ್ಲಿ ಟರ್ಮಿನಲಿ ಇಲ್ ಪೇಷಂಟ್ಸ್ ಗೆ, ಇನ್ ಸತ್ ಹೋಗ್ತಾರೆ ಅನ್ನೋ ಪೇಷಂಟ್ಸ್ ಗೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಡಾಕ್ಟ್ರೆ ಹೀಗೆ ಒಂದು ಸೀನಿಯರ್ ಸಿಟಿಜನ್, he was about 92 years. His both kidneys have damaged. Now he is living on dialysis. So ಅವ್ರಿಗೆ ಏನಾಗ್ತಾ ಇದೆ ಮೇಡಮ್, ಡಯಾಲಿಸಿಸ್ ಮಾಡಿಸ್ತಾ ಇದ್ದವು ಎಲ್ಲ ಇದೆ, ಬಟ್ 1 month he underwent dialysis. ಆ ಡಯಾಲಿಸಿಸ್ ಮಾಡ್ಕೊಳ್ಳೋ ಶಕ್ತಿನೂ ಇಲ್ಲ, ಟಾಲರೆನ್ಸ್, he is not having tolerance what pain undergoing during dialysis. And if he doesn't do dialysis also, there is a equally same pain. So it is aggravating. So now he is in a fix. What to do? Inta sandarbali what is to be done, ma'am? ಹೌದು, can't suggest euthanasia or mercy killing. That is not allowed in India. It is not legal also. ಯಾವುದೇ ಫಿಸಿಷಿಯನ್ ನಿಮ್ಗೆ ಅದಕ್ಕೆ ಅಸಿಸ್ಟ್ ಮಾಡಲ್ಲ. ಬಟ್ ಆಕ್ಟಿವ್ ನಿಲ್ಸಿ ಅಂತ ನೀವು ರಿಟರ್ನ್ ರಿಕ್ವೆಸ್ಟ್ ಕೊಟ್ರೆ ವಿತ್ ದ ಪೇಷಂಟ್ಸ್ ಕನ್ಸೆಂಟ್, ಪ್ರಾಬಬಲಿ ದೇ ವಿಲ್ ಸ್ಟಾಪ್ ಡೂಯಿಂಗ್ ಡಯಾಲಿಸಿಸ್ ಅಂಡ್ ಪೋಸ್ಟ್ ಡಯಾಲಿಸಿಸ್ ಅವ್ರಿಗೆ ಒಂದು 2-3 months ಅಲ್ಲೇನೆ ದೇಹ ತಡ್ಕೊಳ್ಳೋ, ಇಟ್ ವಿಲ್ ಗೋ ಟುವರ್ಡ್ಸ್ ಡೆತ್. ಸೊ ಡೆತ್ಗೆ ರೆಡಿ, ಎಲ್ಲಾ ತರದ್ದು ಇವೆಂಚುಯಾಲಿಟೀಸ್ ನೀವು ರೆಡಿ ಇದ್ರೆ ಯು ಕ್ಯಾನ್ ರಿಯಲಿ ರಿಕ್ವೆಸ್ಟ್ ದ ಹೆಲ್ತ್ ಪರ್ಸನಲ್, ಯಾರು ನೋಡ್ಕೋತಿದಾರೋ ಅವರನ್ನು, ವೈದ್ಯಕೀಯ ವಿಭಾಗದವರು, ಅವರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತವಾಗಿ ಅದರ ಟುವರ್ಡ್ಸ್ ಫೆಸಿಲಿಟೇಟ್ ಮಾಡ್ತಾರೆ. ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ ಪೇಷಂಟ್ ಕಡೆಯವರು ಇಬ್ಬಂದಿ ತರ, ಅಂದ್ರೆ ಆಂಬಿವೆಲೆಂಟ್ ಆಗಿ ಡಾಕ್ಟರ್ ಹತ್ರ ಸಜೆಷನ್ ಕೊಡ್ತಾರೆ, ಏನಾದ್ರೂ ಮಾಡಿ ಅವ್ರನ್ನ ಬದುಕಿಸ್ಕೊಳ್ಳಿ ಅಂತ ಒಂದ್ ಕಡೆ ಹೇಳೋದು, ಇನ್ನೊಂದ್ ಕಡೆ ಅವರಿಗೆ ನೋವು ಕಡಿಮೆ ಆಗ್ಬೇಕು ನೋಡಿ ಅಂತ ಹೇಳೋದು. ಸೊ ಇದು ಎರಡು ಆಗ್ಲಿಕ್ಕೆ ಕಷ್ಟ ಇದೆ. ಸೊ ಅವ್ರು ಹೇಳ್ಬೇಕು, ನಮ್ಗೆ ತಂದೆ ಸತ್ರುನು ಪರವಾಗಿಲ್ಲ, ನಾವು ಅದ್ರ ಬಗ್ಗೆ ನಾವು ರೆಡಿ ಆಗಿದ್ದೀವಿ, ಅವ್ರು ರೆಡಿ ಆಗಿದ್ದಾರೆ ಮುಖ್ಯವಾಗಿ. ಸೊ ನಮ್ಗೆ ಇಷ್ಟೇ ಡಯಾಲಿಸಿಸ್ ನಿಲ್ಸಿ ಬೇರೆ ಏನಾದ್ರು ಮಾಡಕ್ಕಾಗತ್ತಾ? ಸೊ ಈ ತರ ಮುಕ್ತವಾಗಿ ಕನ್ವರ್ಸೇಷನ್ ಮಾಡಿದಾಗ ಇವನ್ ಮೆಡಿಕಲ್ ಟೀಮಿಗೆ ಕೂಡ ಅದರದ್ದು ಕನ್ಕ್ಲೂಷನ್ ಗೆ ಬರ್ಲಿಕ್ಕೆ ಸುಲಭ ಆಗತ್ತೆ. ಈಗೆಲ್ಲ ಡಾಕ್ಟರ್ಗಳ ಬಗ್ಗೆ ನಂಬಿಕೆ ಪಬ್ಲಿಕ್ ಅಲ್ಲಿ ಕಡಿಮೆ. ಸೊ ಅವ್ರಾಗವ್ರೆ ಆ ಡಿಸಿಷನ್ ತಗೊಳ್ಳಿಕ್ಕೆ ನಮ್ಗೆ ಆ ಎಥಿಕಲ್ ರೈಟ್ಸ್ ಇಲ್ಲ. ಈಗ ನಿಮ್ಗೆ ಅನ್ಸ್ಬೋದು 92 years ಓಲ್ಡ್ ಡಾಕ್ಟರ್ ಹೇಳಲ್ಲ, ಇನ್ನೇನ್ ಪ್ರಯೋಜನ ಇಲ್ಲ ತೆಗೆದ್ಬಿಡಿ ಅಂತ. ಡಾಕ್ಟರ್ ಯಾಕೆ ಸಜೆಸ್ಟ್ ಮಾಡ್ತಿಲ್ಲ? ಇಟ್ ಈಸ್ ನಾಟ್ ಪ್ಲೇಸ್ ಟು ಸಜೆಸ್ಟ್. ಡಾಕ್ಟರ್ ಅವ್ರಿಗೆ ಏನು ಆಗ್ಬೇಕಾಗಿಲ್ಲ, ಡಾಕ್ಟರ್ ಅಷ್ಟೇ ಅವರು. ಸೊ ಮನೆಯವರು ಆ ನಿರ್ಧಾರ ತಗೊಳ್ಬೇಕು. ಆ ಪೇಷಂಟ್ ಕರೆಕ್ಟ್ ಆಗಿದ್ದು ಬುದ್ಧಿ ಸ್ಥಿಮಿತದಲ್ಲಿದ್ರೆ ಅವರ ಡಿಸಿಷನ್ ತಗೊಳ್ಬೇಕು. ಇಲ್ಲ ನನ್ನ ಕೈಯಲ್ಲಿ ನನ್ಗೆ ಡಯಾಲಿಸಿಸ್ ತಡ್ಕೊಳ್ಳೋಂತ ಕ್ಷಮತೆ ಇಲ್ಲ, ನಾನು ಮಾಡಂತದ್ದೆಲ್ಲ ಮಾಡಾಗಿದೆ, ಐ ಡೋಂಟ್ ವಾಂಟ್ ಎನಿ ಫರ್ದರ್ ಟ್ರೀಟ್ಮೆಂಟ್ ಅಂತ ಅವ್ರು ಯಾವಾಗ ಅದನ್ನು ನಿರ್ದಿಷ್ಟವಾಗಿ ಹೇಳ್ತಾರೋ ಆಗ ಮೆಡಿಕಲ್ ಟೀಮ್ ಅದರಿಂದ ಹಿಂದೆ ಸರಿಯಕ್ಕೆ ಅವರಿಗೆ ಲೀಗಲ್ ರೈಟ್ಸ್ ಇರುತ್ತೆ. ಇಲ್ಲದ್ರೆ ಮೆಡಿಕಲ್ ಅವ್ರು ಬದುಕೋ ತನಕ ಅವ್ರನ್ನ ಬದುಕಿಸ್ಕೊಳ್ತಾ ಹೋಗ್ತಾ ಇರೋದೇ ಅಟ್ ಎನಿ ಕಾಸ್ಟ್, ಅವ್ರು ಪೇನ್ ಕೊಟ್ಟ ಬದುಕಿಸ್ಕೊಳ್ತಾ ಹೋಗ್ತಾರೆ, which becomes a huge burden economically also. ಆಮೇಲೆ ಅವರಿಗೆ even pain wise also it becomes a huge burden later on. Yes, doctor. Yeah, actually, finally, the patient himself voluntarily declared, no, I want to die. So he has come to that stage. They will take a decision because ಈಗಿನ ಟೈಮ್ ಅಲ್ಲಿ ಡಾಕ್ಟರ್ಸ್ ಗಳ ಬಗ್ಗೆ ತುಂಬಾ ಅಪನಂಬಿಕೆ ಇದ್ದಾಗ ಯಾವ ಡಾಕ್ಟರ್ ರಿಸ್ಕ್ ತಗೊಳಕ್ ಹೋಗಲ್ಲ, ಲಾಸ್ಟ್ ಈಗ ಅವ್ರ ಮೇಲೆ ಕೂರಿಸ್ತಾರೆ, ನಾವ್ಯಾಕೆ ರಿಸ್ಕ್ ತಗೊಳ್ತಾರೆ ಅವರು. ಸೊ ಹಾಗಿದ್ದಾಗ come out straight from the patient and the patient side is enough. So we are ready eventually ಅವ್ರು ಯಾವಾಗ ಹೇಳ್ತಾರೋ ಪ್ರಾಬಬಲಿ ಮೆಡಿಕಲ್ ಟೀಮಿಗೆ ಡಿಸಿಷನ್ ತಗೊಳಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. I mean, further discussion on this particular topic we can avoid, doctor, because we are going away from the basic document. Basic document. Thank you, doctor. Thank you. Yeah, basic document. I mean, the idea is to how to manage this SOCA, how to manage grievance. So let us not move away from that, isn't it, doctor? Yes, sir. Yes, sir.
Thank you, doctor. It was a very wonderful session, I should say. Yes, sir. Very good. And we have already lots of appreciation in the chat box. The way in which you have explained, the way in which our Basala madam has raised the questions, beautiful. And I am really amazed. I only wish, doctor, that you come to us for one of our English sessions. See, yeah, Vayomanasa Sanjeevani. ಕಮ್ಮಿ ಇದೆ ಅಂತ ನಮ್ಮನ್ನ ಕನ್ನಡಕ್ಕೆ ಹಾಕೊಂಡಿದ್ದಾರೆ ಸರ್. One ending tone, sir, from Please, Dr. Shankar. Dr. Shankar, would you like to say something? Yeah, Kamala. Yes, sir. ಡಾಕ್ಟರ್ ನಾನು ಡಾಕ್ಟರ್ ಶಂಕರ್ ಅಂತ ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೀನಿ. ಈ ನಿಮ್ಮ ಒಂದು ನಿರರ್ಗಳ ಮತ್ತು ಸ್ಫುಟವಾದ ಕನ್ನಡ ನಿಜವಾಗ್ಲೂ ಒಂದು ತುಂಬಾ ಸ್ಪಷ್ಟತೆಯಿಂದ ಇತ್ತು. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಎಷ್ಟು ಜನ ಅಷ್ಟು ನೀಟಾಗಿ, ಅಂದ್ರೆ ನನಗೂ ಅಷ್ಟು ಕನ್ನಡ ಬರಲ್ಲ, ಬಟ್ ತುಂಬಾ ಸರಳವಾಗಿ ಎಲ್ಲರಿಗೂ ಮನ ಮುಟ್ಟುವಂಗೆ ನೀವು ಈ ಒಂದು ಸೆಷನ್ ನಡೆಸ್ಕೊಟ್ಟಿದ್ದೀರಿ. ಒಂದು ಏನಂದ್ರೆ ತುಂಬಾ ಜನಕ್ಕೆ ಒಂದು ಅಭಿಪ್ರಾಯ ಇರುತ್ತೆ, ಏನಂದ್ರೆ ಇವಾಗ ತುಂಬಾ ದುಡ್ಡಿದ್ದವ್ರಿಗೆ ಅವ್ರಿಗೆಲ್ಲಾ ಫೆಸಿಲಿಟೀಸ್ ಇರ್ತವೆ, ಅವರು ಈ ತರ ಶೋಕ್ಗೆ ಅಥವಾ ಗ್ರೀಫ್ಗೆ ಹೋಗಲ್ಲ, ಅಥವಾ ಡಿಪ್ರೆಷನ್ ಇಸ್ ಒನ್ ಆಫ್ ದ ಪಾರ್ಟ್ ಆಫ್ ದ ಡಿಪ್ರೆಷನ್ ಅಂತಾರೆ. ಅದನ್ನ ನಾನು ಈ ನನಗೆ ಗೊತ್ತಿರೋ 2 ಎಕ್ಸಾಂಪಲ್ ಇಂದ ನಾನು ಇದನ್ನ ಎಂಡ್ ಮಾಡಕ್ಕೆ ಬಯಸ್ತೀನಿ. ನನ್ನ ಸಹಪಾಠಿ. One second, can I just switch on your video also, doctor, so we can. I am in a car, sir, so I didn't want to anyway. Okay, yes, switch on. So ಇದು ನನ್ನ ಒಬ್ಬ ಸಹಪಾಠಿ, ಅವರು ವೈದ್ಯರಾದರೂ ಸಹ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರು ಹೋದ ತಕ್ಷಣನೇ ಮರುದಿನ 1 ಅಥವಾ 2 ದಿನ ಆದ್ಮೇಲೆ ಅವರ ಪತ್ನಿ ಸಹ, ಅವಳು ವೈದ್ಯ ಆಗಿದ್ರು ಸಹ, ಶಿ ವಾಸ್ ಆಲ್ಸೋ ಡಾಕ್ಟರ್, ಅವ್ರಿಗೆ 1 ವರ್ಷದ ಮಗು ಇತ್ತು. ಆ ಗ್ರೀಫ್, ನೀವು ಎಕ್ಸ್ಟ್ರೀಮ್ ಗ್ರೀಫ್ ಅಂತ even ಎಕ್ಸ್ಪ್ಲೈನ್ ಮಾಡಿದ್ರಿ, ಆ ತರ ಗ್ರೀಫ್ ಇಂದ ಶಿ ಆಲ್ಸೋ ಕಮಿಟೆಡ್ ಸುಸೈಡ್. ಸೊ ಇದು ನಾವು ವೈದ್ಯರು ಅಥವಾ ಹಿರಿವಂತರು ಸಿರಿವಂತರು ಅಂತ ಏನು ಈ ಒಂದು ಶೋಕ ಏನು ಇರಲ್ಲ ಅಂತ ಅನ್ಕೋತೀನಿ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ರಾಜ್ಕುಮಾರ್ ಅವ್ರು ಎಲ್ಲರಿಗೂ ಗೊತ್ತೇ ಇದೆ. ಒಬ್ರು ಅವರ ತಮ್ಮನೋ ಅಣ್ಣನ, ಐ ಥಿಂಕ್ ವರದರಾಜಪ್ಪ ಅಂತ, ವರದರಾಜ್ ಅಂತ ಇತ್ತಿದ್ರು ಅವ್ರಿಗೆ. ಅವ್ರು ತೀರ್ಕೊಂಡ ತಕ್ಷಣ 2-3 ತಿಂಗಳಲ್ಲೇ ರಾಜ್ಕುಮಾರ್ ಸಹ, ಅವರು ಅಷ್ಟು ದೊಡ್ಡ ನಟರಾದ್ರೂ ಸಹ, ಅವ್ರಿಗೆ ಎಲ್ಲಾ ಸಕಲ ಸೌಕರ್ಯಗಳು ಇದ್ರೂ ಸಹ ಒಂದು ಗ್ರೀಫ್ಗೆ ಹೋಗಿನೇ ಅವರು ತಮ್ಮ ಪ್ರಾಣನ ಕಳ್ಕೊಂಡ್ರು. ಸೊ ಈ ಶೋಕ ಅನ್ನೋದು ಎಲ್ಲಾರ್ಗೂ ಬರುವಂತದ್ದೇ. ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕನ್ನೋ ಇದನ್ನ ನೀವು ತುಂಬಾ ಸರಳವಾಗಿ ಎಲ್ಲಾರ್ಗೂ ಮನಮುಟ್ಟುವಂಗೆ ಹೇಳ್ಕೊಟ್ಟಿದ್ದೀರಿ. ನನ್ನ ಅಭಿನಂದನೆಗಳು ನಿಮಗೆ. ಸೊ ಈ ಜಂಬುನಾಥನ್ ಸರ್ ಹೇಳ್ದಂಗೆ ನೀವು ಇಂಗ್ಲಿಷ್ ನಲ್ಲೂ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಜನ ಮುಟ್ತೀವಿ. ಎಸ್ಪೆಷಲಿ ಈ ಮೆಟ್ರೋಪಾಲಿಟನ್ ಸಿಟೀಸ್ ನಲ್ಲಿರೋ ಎಷ್ಟೋ ಜನಗಳಿಗೆ ಅಥವಾ ಎಲ್ಲಾರ್ಗು ಸಹ ಇವಾಗ ಸೈಕ್ಯಾಟ್ರಿಕ್ ಹೆಲ್ಪ್ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗೋಗ್ಬಿಟ್ಟಿದೆ. ಅಂದ್ರೆ ಒಂದೊಂದು ಸೆಷನ್ಗೆ 2,000-3,000 ಎಲ್ಲ ಚಾರ್ಜ್ ಮಾಡ್ತಾರೆ, ಎಸ್ಪೆಷಲಿ ಬೆಂಗಳೂರಿನಲ್ಲಿ. ತಮ್ಮ ಈ ತರ ಇದ್ರನ್ನ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಗುಣಮಟ್ಟದ ನಾವು ಕೌನ್ಸಿಲಿಂಗ್ ನ ನಾವು ನಿರೀಕ್ಷಿಸಬಹುದು ಅಂತ ಹೇಳಿ ಇದನ್ನ ನಾನು ಮುಗಿಸ್ತೇನೆ. ಐ ವಿಲ್ ಗಿವ್ ದಿಸ್ ಫೀಡ್ಬ್ಯಾಕ್ ಟು VMS ಸರ್. ಅವರು ಖಂಡಿತ ಯಾವ ಸೆಷನ್ ಆದ್ರೂ ಪರವಾಗಿಲ್ಲ ಸರ್. ಇಂಗ್ಲಿಷ್ ಅಲ್ಲಿ ವಿ ಆರ್ ಆಲ್ವೇಸ್ ಫ್ಲೂಯೆಂಟ್, ಕನ್ನಡದಲ್ಲಿ ಅವರಿಗೆ ಫ್ಲೂಯೆಂಟ್ ಇರೋರು ಅಂತ ರಿಕ್ವೆಸ್ಟೆಡ್ ಅಸ್ ಟು ಟಾಕ್ ಇನ್ ಕನ್ನಡ. Not that way, doctor. See, we know that. See, we conduct English session also in English. That's why I wanted to add that. That's all. See, we do this in 3 different languages, doctor. So one is in Kannada, another is in English, and third is in Tamil also we do. So, we always, whenever we get a very good speaker like you, we always request. I know you people are very busy. I know that. But make time, sir. It's not like that. If you tell me times, we will definitely come to you, doctor, through proper channel. yes, sir. ಇಲ್ಲ, ಕಡೆಯದಾಗಿ ಡಾಕ್ಟರ್ಗೆ ಈ ಶೋಕದ ಬಗ್ಗೆ ನಿಮ್ಮ ಕಡೆಯ ಸಂದೇಶ, ಆಮೇಲೆ ಟೇಕ್ ಹೋಮ್ ಮೆಸೇಜ್ ಅಂತ ಹೇಳ್ತೀರಲ್ಲ, ಅದನ್ನ ನೀವ್ ಏನನ್ನ ಕೊಡ್ಬಯಸ್ತೀರಾ? ಅದ್ರ ಜೊತೆಗೆ ಬರೋ ಶೋಕನು ನಿಶ್ಚಿತ ಅಂತ ಆಗ್ಲೇ ಹೇಳಿದೀನಿ ನಾನು. ಅದು ಸಹಜ ಕೂಡ. ಸೊ ಅದಕ್ಕೆ ಸಮಯ ಅನ್ನೋದು ತಂದು ಮ್ಯಾಚ್ ಮುಲಾಮ್ ಹಾಕೋವರೆಗೆ ನಾವು ಸಮಯಕ್ಕೆ ಸ್ವಲ್ಪ ಸಮಯ ಕೊಡೋದನ್ನು, ಆ ಪೇಷನ್ಸ್ ಅನ್ನು ಕಂಡಿಡ್ಕೋಬೇಕು ಅನ್ನೋದು ಒಂದು ಮೆಸೇಜ್. ಇನ್ನೊಂದು, ಗ್ರೀಫ್ ಅನ್ನೋದು ಇಟ್ ಈಸ್ ನಾಟ್ ಸಮಥಿಂಗ್ ಬ್ಯಾಡ್.
ಪ್ರೈಸ್ ವಿ ಪೇ ಫಾರ್ ಲವ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಕಳ್ಕೊಂಡವರನ್ನು ಪ್ರೀತಿ ಮಾಡಕ್ಕೆ ತೆತ್ತೋ ಬೆಲೆನೇ ಶೋಕ ಅಂತ. ನಾವ್ ಯಾರಿಗೇನು ಕೇರೆ ಮಾಡಲ್ವೋ ಅವ್ರು ಸತ್ತೋದ್ರೆ ನಮ್ಗೆ ಯಾಕೆ ಬೇಜಾರಾಗತ್ತೆ ಹೇಳಿ? ಯಾರನ್ನ ಪ್ರೀತಿ ಮಾಡಿರ್ತೀವೋ ಅವ್ರು ಕಳ್ಕೊಂಡಾಗ ನಮ್ಗೆ ಶೋಕ ಆಗೋದಲ್ವಾ? ಸೊ ಶೋಕ ಆದ್ರೆ ನಾವು ಪ್ರೀತಿ ಮಾಡಿದೀವಿ ಅಂತ ಅರ್ಥ. ಸೊ ಆ ಪ್ರೀತಿಗೆ ತೆತ್ತಾ ಇರೋ ಬೆಲೆ ಅದು. ಸೊ ಅದನ್ನು ಸಮ್ ಟೈಮ್ ವಿ ಹ್ಯಾವ್ ಲವ್ಡ್ ಅನ್ನೋದಕ್ಕೆ ಅದು ಚಿಹ್ನೆ ಕೂಡ. ಸೊ ಆ ಶೋಕನ್ನು ಪಾಸಿಟಿವ್ ಆಗಿ ತಗೊಳ್ಳೋ ಒಂದು ಅಂಶ ಕೂಡ ಇರುತ್ತೆ. ಕಳೆದು ಹೋದವ್ರನ್ನು ಕಳ್ಕೊಂಡವ್ರನ್ನು ನಾವು ಮರಿಬೇಕು ಅನ್ನೋದು ಏನೂ ಇಲ್ಲ. ಅವರನ್ನು ಪುನಃ ಸಿಹಿ ನೆನಪುಗಳ ಜೊತೆಗೆ ನೆನಪಿಸ್ಕೊಂಡು ನಮ್ಮ ಕಹಿತನವನ್ನು ಮರಿಲಿಕ್ಕೆ ಸಾಧ್ಯ ನಂದ ಅಭಿಪ್ರಾಯ. ದೇವಸ್ಥಾನಕ್ಕೆ ಹೋಗೋದು. ನಾವು ಬೇರೆಯವ್ರಿಗೆ ಮಾನಸಿಕವಾಗಿ ಹೊರೆ ಆಗಿರ್ಬಾರ್ದು. ಶೋಕದಲ್ಲೇ ಮುಳುಗಿದ್ರೆ ಬೇರೆಯವ್ರಿಗೆ ಹೊರೆ ತರ ಆಗ್ತೀವಿ. ಸೊ ಆ ತರ ಬದುಕ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಶೋಕದಲ್ಲಿರೋರು ಅನ್ನೋದು ಒಂದು ಮೆಸೇಜ್. ಇದುವರೆಗೆ ಎಲ್ಲ ಆಯಾಮಗಳಿಂದಲೂ ಈ ಡೀಪ್ ಗ್ರೀಫ್ ಅಥವಾ ಅತೀವ ಶೋಕ ಅಂದ್ರೇನು, ಬಗೆಗಳೇನು, ಅದನ್ನ ಯಾವ ರೀತಿನಲ್ಲಿ ಮುಳುಗಿದವರು ಆಮೇಲೆ ಅವರ ಸುತ್ತಮುತ್ತ ಇರೋರು ಯಾವ ತರ ನಿಭಾಯಿಸಬಹುದು, ಏನೇನು ಮಾಡಬಾರದು, ಏನೇನು ಮಾಡಬೇಕು ಅನ್ನೋದು ಎಲ್ಲದ್ರ ಬಗ್ಗೆ ವಿವರವಾಗಿ ನಮಗೆ ಡಾಕ್ಟರ್ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ವಯೋಮಾನಸ ಸಂಜೀವಿನಿ ಮತ್ತು ನನ್ನ ವೈಯಕ್ತಿಕ ಕಡೆಯಿಂದ ಕೂಡ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು. ಮೈ ಪ್ಲೆಜರ್ ಆಲ್ಸೋ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. And you know, I will add one more thing, madam. See, we pray God to shower on you on my behalf, on behalf of all the seniors here. We pray God to shower on you and your family all that are the best in life, ma. ಥ್ಯಾಂಕ್ ಯು ಸರ್. Excellent talk, doctor. Thank you very much. ಧನ್ಯವಾದಗಳು ಮೇಡಮ್. ಸರಳ ಬಾಲ Thank you, madam. Thank you, madam. Thank you so much. Thank you very much. ಮೇಡಮ್. ಥ್ಯಾಂಕ್ ಯು. You got so much of appreciation, ma. Yes. Thank you so much. Thank you. Very clear speech. Yes. Yeah, yeah. Thank you This so much. thank you for a long time. Thank you, doctor. Thank you. Thank you very much, doctor. Shall we close down because we respect your time? Huh? Yes, doctor. Thank you. Jaganathan sir, Yes, madam. I want to ask one question You can regarding some problem. Yes, with the doctor. Please, doctor, That is, come in. yeah, doctor. Can Doctor, I think it's okay. Can I? Yes, sir. One question. Please go ahead. Yeah. Kelly, ma, Kelly. One girl of 11 years old she is. She attained puberty some 6 months back. Now she is having the pelvic tightness because she is introvert and not having even any indoor games. So now she is getting relief by physiotherapy and other things. But she became very sad. So how I have to go about to get some relief for her? ಇದಕ್ಕೂ Because we know most of the problems are not disease only. It is psychosomatism. But I- how can we bring her up? ಇದಕ್ಕೂ ಶೋಕಕ್ಕೂ ಸಂಬಂಧ ಇಲ್ಲ ಮ್ಯಾಮ್. ಅದು ಲಾಸ್ ಆಗಿ ಆಗೋ ಶೋಕ ಬೇರೆ. ಇದು ಚೈಲ್ಡ್ಹುಡ್ ಅಲ್ಲೂ ಡಿಪ್ರೆಷನ್ ಆಗ್ಬಹುದು. ಇಫ್ ದ ಡಿಪ್ರೆಷನ್ Yes. ಪ್ರಾಬಬಲಿ ಯು ಶುಡ್ ಗೆಟ್ ಪ್ರೊಫೆಷನಲ್ ಹೆಲ್ಪ್. ಇಲ್ಲ ಅಂತಲ್ಲ, ಮಕ್ಕಳಲ್ಲಿ Okay. depression ಆಗತ್ತೆ. ತುಂಬಾ ಜನ ಕನ್ಸ್ಕೊಳ್ತಾರೆ ಆಗಲ್ಲ ಅಂತ. ಸೊ ಖಿನ್ನತೆ ಅಡಲ್ಟ್ಸ್ ಇದ್ದು ಆಸ್ತಿ ಅಲ್ಲ. ಸೊ ಯಾರಿಗೆಲ್ಲ ಮನ್ಸಿರುತ್ತೋ ಅವರಿಗೆಲ್ಲ ಖಿನ್ನತೆ ಆಗೋ ಸಾಧ್ಯತೆ ಇರತ್ತೆ. ಏನಾದ್ರೂ ಒತ್ತಡಗಳಿದ್ಯಾ ಅವರ ಜೀವನದಲ್ಲಿ ಅಂತ ಫಸ್ಟ್ ನೋಡ್ಬೇಕಾಗತ್ತೆ. ಆತರ ಒತ್ತಡಗಳನ್ನ ನಿವಾರಿಸ್ಕೊಂಡ್ರೆ ಕೆಲವು ಸಲ ಅವ್ರು ಖಿನ್ನತೆಯಿಂದ ಹೊರಗ್ ಬರ್ತಾರೆ. ಇಲ್ದಿದ್ರೆ Okay. ಒತ್ತಡಗಳು ಕಾಣಿಸ್ಲಿಲ್ಲ ಅಂದ್ರೆ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಬಹುದು. ಯಾಕೆಂದ್ರೆ ಮಕ್ಕಳಲ್ಲಿ ಅದು ಪರ್ಮನೆಂಟ್ ಆಗಿ ಒಂದು ಸೈಕಲಾಗಿ ಆಗಿ ಉಳಿದು ಬಿಡೋ Yes. ಆ ಟೈಮಲ್ಲಿ ಇಯರ್ಸ್ ಅಲ್ಲಿ ಯಾರು ಇಲ್ಲ ಅಂದ್ರೆ ಸೊ ತುಂಬಾ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರತ್ತೆ. ಸೊ ಹಾಗೆ ಇದ್ದಾಗ ಅವರಿಗೆ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೋದು ಒಳ್ಳೇದು. ಇಲ್ಲಾಂದ್ರೆ ಅವ್ರ No, ಸುತ್ತ already they have taken. And relief also she got. But the bubbliness what she was before is not there. That is their parents' complaint. ಅಟೈನ್ ಮಾಡೋ ಟೈಮ್ ಅಲ್ಲಿ ಆತರ ಅಸಹಜತೆ ಇರತ್ತೆ. ಬಟ್ ಅವರು ಒಂದು 6 months ಆದ್ಮೇಲೆ ದೇ ರಿಕವರ್. ಈಗ ಸಡನ್ ಆಗಿ ಮುಟ್ಟಾದಾಗ ಅಥವಾ ಫ್ರೀಡಮ್ ರಿಸ್ಟ್ರಿಕ್ಟ್ ಆದಾಗ ಅದನ್ನ ಚೇಂಜಸ್ ಗೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಒಂದು 6 months ಕೊಟ್ಟು ಒಕ್ಕೊಳ್ಳಿಕ್ಕೆ ಶುರು ಆಗ್ತಾರೆ. ಸೊ ಆಗ್ಲೂ ಸ್ವಲ್ಪ ನೋಡ್ಬಹುದು. ಬಟ್ ಅದ್ರದ್ದು ತೀವ್ರತೆ ತುಂಬಾ ಜಾಸ್ತಿ ಇದ್ರೆ, ಅಕಾಡೆಮಿಕ್ ಗ್ರೇಡ್ಸ್ ಎಲ್ಲ ಇದ್ರೆ, ಸಬ್ಸ್ಟೆನ್ಸ್ ಯೂಸ್ ಇದ್ರೆ, ಹಾನಿ ಮಾಡ್ತಾ ಇದ್ರೆ, ಬೇರೆಯವ್ರಿಗೆ ಹಾನಿ ಮಾಡೋ ಯೋಚನೆಗಳಿದ್ರೆ ಹಾಗೆ ಬೇಕಾಗ್ಬೋದು ಅಥವಾ ಪ್ರೊಫೆಷನಲ್ ಹೆಲ್ಪ್ ಬೇಕಾಗ್ಬೋದು ಮೇಡಮ್. Thank you so much. Thank you. Very clear. Thank you, doctor. With your permission, I'm just closing down. ಎಸ್ ಸರ್, ಎಸ್ ಸರ್.